ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಈ 50 ಕ್ಲಾಸ್ಗಳಲ್ಲಿ ನಾವು ಜ್ಯೋತಿಷ್ಯ ಭಾಗದಲ್ಲಿ ಪ್ರಾರಂಭ ಬೇಸಿಕ್ಸ್ ತಿಳ್ಕೊಂಡ್ವಿ. ನಂತರ ಫಲಭಾಗದಲ್ಲಿ ಲಗ್ನವನ್ನು ಹೇಗೆ ಅನಲೈಸ್ ಮಾಡಬೇಕು, ವಿದ್ಯಾಸ್ಥಾನ, ಉದ್ಯೋಗ, ವಿವಾಹ, ಮುಹೂರ್ತ, ಸಂತಾನ, ನಂತರ ಎಲ್ಲದಕ್ಕಿಂತ ಮುಖ್ಯವಾಗಿ ದಶಗಳು, ಗೋಚಾರ, 7 ವರ್ಷಣಿ, ಗುರುಫಲ ಮತ್ತು ಆರೋಗ್ಯ, ಈ ವಿಚಾರಗಳನ್ನೆಲ್ಲ ಕೂಡ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಮುಂದೆ ಏನಾದರೂ ತಿಳ್ಕೊಳ್ಬೇಕಾದರೂ ಕೂಡ ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿಕೊಳ್ತಾ ಹೆಚ್ಚಿನ ಜ್ಞಾನವನ್ನು ಬೆಳೆಸಿಕೊಂಡು ಮುಂದುವರಿಯೋದು ಬಿಟ್ಟರೆ ಹೊಸ ವಿಷಯಗಳು ಜಾಸ್ತಿ ಏನೂ ಇರಲ್ಲ. ಮನುಷ್ಯನಿಗೆ ತತ್ಕಾಲಕ್ಕೆ ಬೇಕಾದಿಷ್ಟೆ. ಅದರಲ್ಲೂ ಜಾತಕ ಏನು ಹೇಳುತ್ತೆ, ಒಂದು ವಿಷಯದ ಬಗ್ಗೆ ಯೋಗ ಇದೆಯಾ ಇಲ್ವಾ ಅಂತಂಬೋದು ಜಾತಕ ಹೇಳುತ್ತೆ. ಯೋಗದಲ್ಲಿ ಇದ್ದರೆ ಯಾವಾಗ ಆಗುತ್ತೆ, ಯಾವಾಗ ನನಗೆ ಅವಕಾಶ ಅನುಕೂಲ ಸಿಗತ್ತೆ ಅಂತಂಬೋದು ದಶೆಗಳೇ ಹೇಳುತ್ತೆ. ನಾನು ಪಡೆದಿದ್ದು ಸಂತೃಪ್ತಿಯನ್ನು ಕೊಡುತ್ತಾ ಇಲ್ವಾ, ಪಡೆದ ಮೇಲೆ ಸಂತೋಷ ಆಗ್ತೀನಾ ಇಲ್ವಾ, ಅಸಲು ಪಡಿತೀನಾ ಇಲ್ವಾ, ಅವಕಾಶ ಬಂದಿದೆ ಪಡೆಯೋ ಯೋಗ ಇದೆಯಾ ಇಲ್ವಾ ಅಂತಂಬೋದು ಗೋಚಾರ ಹೇಳುತ್ತೆ. ಈ 3 ರೋಲ್ ಪ್ಲೇ ಆದಮೇಲೆ 4ನೇದೊಂದು ರೋಲ್ ಪ್ಲೇ ಆಗುತ್ತೆ. ಯಾವಾಗ, ಇನ್ ಕೇಸ್ ನಮಗೆ ಫಲ ಅಂತಂಬೋದು ಪ್ರತಿಕೂಲ ಇದ್ದಾಗ, ಇಲ್ಲ ಈಗ ಸಮಯ ಚೆನ್ನಾಗಿಲ್ಲ, ನಿಮಗೆ ಒಳ್ಳೆಯ ಜಾತಕದಲ್ಲಿ ಗ್ರಹಸ್ಥಿತಿ ಚೆನ್ನಾಗಿಲ್ಲ, ಸಪ್ತಮಾಧಿಪತಿ ಇದ್ದಾನೆ, ಸಪ್ತಮಾಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ, ಬಲಹೀನವಾಗಿದ್ದಾನೆ, ವಿವಾಹ ಯೋಗ ಕಡಿಮೆ ಇದೆ, ದಶೆಗಳು ಈಗ ಸದ್ಯಕ್ಕೆ ವಿವಾಹಕ್ಕೆ ಸಂಬಂಧಪಟ್ಟ ದಶೆ ನಡೀತಾ ಇಲ್ಲ, ಗೋಚಾರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ಅನುಕೂಲವಾದ ಕಾಲ ಅಲ್ಲ ಅಂತ ಹೇಳ್ತೇವೆ. ಇದು ಇಷ್ಟುವರೆಗೂ ಸ್ಟಡಿ ಮಾಡಿದ್ರಲ್ಲಿ ಅನುಕೂಲವೋ ಪ್ರತಿಕೂಲವೋ ಎರಡರಲ್ಲಿ ಯಾವುದೋ ಒಂದು ಹೇಳಬೇಕು. ಅನುಕೂಲ ಆದರೆ ತೊಂದರೆ ಇಲ್ಲ, ಖುಷಿಯಿಂದ ಹೊರಟೋಗ್ತಾರೆ. ಪ್ರತಿಕೂಲ ಆದರೆ ನೆಕ್ಸ್ಟ್ ಪ್ರಶ್ನೆ ಏನು ಹಾಕ್ತಾರೆ, ಪರಿಹಾರ ಏನಾದರೂ ಇದೆಯಾ, ಏನು ಮಾಡಿಕೊಳ್ಳಬಹುದು, ನಾನು ಇದರಿಂದ ಓವರ್ಕಮ್ ಮಾಡಬೇಕಾದ್ರೆ ಏನು ಮಾಡಬೇಕು, ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಇದಕ್ಕೆ ಶಾಸ್ತ್ರ ಏನು ಹೇಳುತ್ತೆ, ಶಾಸ್ತ್ರ ಸಂಬಂಧವಾದಂಥ ಆಧಾರಗಳನ್ನು, ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಶಾಸ್ತ್ರದಲ್ಲಿ ಜ್ಯೋತಿಷ್ಶಾಸ್ತ್ರಕ್ಕೆ ಅನುಬಂಧವಾದಂಥ ಎಲ್ಲ ಶಾಸ್ತ್ರಗಳನ್ನು ನೋಡಿ, ಪರಿಹಾರಗಳು, ರೆಮಿಡೀಸ್ ಅಂತಂಬೋದು ಪ್ರತ್ಯೇಕವಾಗಿ ಎಲ್ಲಿ ಇಲ್ಲ. ಅದು ಕೇವಲ ನಮ್ಮ ಮಾನಸಿಕ ಒಂದು ಸಿದ್ಧತೆಗೋಸ್ಕರ ಮಾಡಿದಂಥ ಪರಿಹಾರಗಳೇ ಹೊತ್ತು ನಾವು ನಮ್ಮ ಸಮಸ್ಯೆಗಳನ್ನು ತೆಗೆದುಹಾಕುವಂಥ ಪರಿಹಾರಗಳು ಯಾವುದೂ ಇಲ್ಲ ಅಂತ ಇಲ್ಲಿ ಗಮನಿಸಬೇಕು. ಮತ್ತು ಪರಿಹಾರ ಇಲ್ಲದ್ರೆ ನಮಗೆ ಜ್ಯೋತಿಷ್ಯ ಯಾಕೆ ಬೇಕಾಗಿದೆ, ಜ್ಯೋತಿಷ್ಯ ನಮ್ಮದು ಕೇಳೋದೇನಿದೆ, ಜ್ಯೋತಿಷ್ಯ ಕಲಿಯೋದೇನಿದೆ ಅಂತ ಬರ್ಬೋದು. ಪರಿಹಾರ ಇಲ್ಲ, ಡೈರೆಕ್ಟಾಗಿ ಪರಿಹಾರ ಇಲ್ಲ, ಆದರೆ ಆ ಪರಿಹಾರ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಮಾರ್ಗವು ನಮಗೆ ಜ್ಯೋತಿಷ್ಯದಿಂದ ಸಿಗತ್ತೆ. ಅಲ್ಟಿಮೇಟ್ಲಿ ಪರಿಹಾರ ಮಾಡಿಕೊಳ್ಳಬೇಕಾದ ನಾವೇ. ಭಗವಂತ ಪರಿಹಾರ ಮಾಡೋದಾಗಲಿ, ಯಾವುದೊಬ್ಬರು ಬೇರೆಯೊಬ್ಬರು ಬಂದು ಪರಿಹಾರ ಮಾಡೋದೇ ಆಗೋಲ್ಲ. ನಮ್ಮ ಪ್ರಯತ್ನದಿಂದನೇ, ಸ್ವಪ್ರಯತ್ನದಿಂದನೇ ಆಗುತ್ತೆ. ಇಲ್ಲ ನಮಗೆ ಪುಣ್ಯ ಇದ್ದಾಗ ಆಗುತ್ತೆ. ನಮ್ಮ ಪುಣ್ಯ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೋ ಭಗವಂತ ಕೂಡ ಖಂಡಿತ ಪುಣ್ಯದ ಫಲ ಕೊಟ್ಟೇ ಕೊಡಬೇಕು. ಆವಾಗಾದರೂ ಆಗಬಹುದು. ಪುಣ್ಯದ ಫಲ ಕೊಡೋ ತನಕ ಏನು ಮಾಡಬೇಕು, ಕಷ್ಟ ಅನುಭವಿಸ್ತಾನೆ ಇರಬೇಕಾ ಅಂತಂದಾಗ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡಿಕೊಳ್ಬೋದು, ಅಥವಾ ಆ ಸಮಸ್ಯೆಯನ್ನು ಓವರ್ಕಮ್ ಮಾಡಲಿಕ್ಕೆ ಬೇಕಾದಂಥ ಸಿದ್ಧತೆಯನ್ನೇ ಮಾಡಿಕೊಳ್ಳಬೇಕು. ಇದೇ ಪರಿಹಾರ. ಮತ್ತು ಈ ಜ್ಯೋತಿಷ್ಯದಲ್ಲಿ ನಮಗೆ ಇವತ್ತು ಕೇಳುವಂಥ ಇರುವಂಥ ಜ್ಯೋತಿಷ್ಯ ಭಾಗದಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆಯಾ? ನೀವು ಬೇಕಾದ್ರೆ ಬೆಂಗಳೂರಂಥ ಮಹಾನಗರದಲ್ಲಿ ನೀವು ನೋಡ್ತಾ ಇರ್ಬೋದು, ಹೋರ್ಡಿಂಗ್ಸ್ ಹಾಕಿರ್ತಾರೆ. ಒಂದು ಸಿಂಬಲ್ ಹಾಕಿಬಿಡ್ತಾರೆ, ಅಥವಾ ಒಂದು ಜಾತಕ ಕುಂಡಲಿ ಹಾಕಿ ಜ್ಯೋತಿಷ್ಯಾಲಯ XXX ಜ್ಯೋತಿಷ್ಯಾಲಯ, ನಮ್ಮಲ್ಲಿ ಎಲ್ಲದಕ್ಕೂ ಪರಿಹಾರ ಉಂಟು ಕೆಳಗೆ ಬರೆದಿರ್ತಾರೆ. ವಿದ್ಯಾ ಸಮಸ್ಯೆ ಇದೆಯೋ, ವಿವಾಹದ ಸಮಸ್ಯೆ ಇದೆಯೋ, ಅನ್ಯೋನ್ಯತೆ ಕಡಿಮೆ ಇದೆಯಾ, ಅಥವಾ ಹುಡುಗನ ದೂರ ಮಾಡಬೇಕಾ, ಮನೆಗೆ ಸಂಬಂಧಪಟ್ಟ ಪರಿಷ್ಕಾರ ಇದೆಯಾ, ಎಲ್ಲದಕ್ಕೂ ನಮ್ಮ ಹತ್ರ ಪರಿಹಾರ ಇದೆ. ಪರಿಹಾರ ಆಗಲಿದ್ರೆ 30 ದಿನದಲ್ಲಿ ನಿಮ್ಮ ದುಡ್ಡು ವಾಪಸ್ ಕೊಡ್ತೇವೆ. ನಾನಂತೂ ಭಾಳ ಕಡೆ ಕಾಣ್ತಾ ಇರ್ತೇನೆ ಇಂಥ ಬೋರ್ಡುಗಳನ್ನೆಲ್ಲ ಕೂಡ.
ಸೊ ಎಲ್ಲದಕ್ಕೂ ಪರಿಹಾರ ಇದೆಯಾ? ಶಾಸ್ತ್ರ ಏನು ಹೇಳುತ್ತೆ? ಜ್ಯೋತಿಷ್ಶಾಸ್ತ್ರ ಅಧ್ಯಯನ ಮಾಡೋರು ಕೂಡ ಎಲ್ಲದಕ್ಕೂ ಪರಿಹಾರ ತಿಳಿಸ್ತಾರೆ. ಪರಿಹಾರಗಳು ತಿಳಿಸೋದುಂಟು. ಆದರೆ ಪರಿಹಾರ ಎಷ್ಟುವರೆಗೂ ಕೆಲಸ ಮಾಡ್ತದೆ, ಪರಿಹಾರ ಅಂತಂಬೋದು ಹೇಗೆ ಕೆಲಸ ಮಾಡ್ತದೆ, ಈ ವಿಷಯ ನಮಗೆ ತಿಳ್ಕೊಳ್ಳೋದಿದ್ದರೆ ನಾವು ಕೂಡ ಎಲ್ಲರ ಥರ ಜಾತಕವನ್ನು ಅನಲೈಸ್ ಮಾಡ್ತೇವೆ, ಪರಿಹಾರ ಹೇಳ್ತಾ ಹೋಗ್ತೇವೆ. ಜ್ಯೋತಿಷ್ಯದಲ್ಲಿ ಪರಿಹಾರಗಳೆಲ್ಲಿ ಬರಲ್ಲ. ಮತ್ತು ಪರಿಹಾರ ಎಂಬುದು ಎಲ್ಲಿ ಬರುತ್ತೆ ಅಂತಂದರೆ ಪ್ಯೂರ್ಲಿ ಶಾಸ್ತ್ರದಲ್ಲಿ ಬರುತ್ತೆ. ಭಗವಂತ ಮನುಷ್ಯನಿಗಿರುವಂಥ ಒಂದು ಸತ್ಸಂಬಂಧಗಳ ತಿಳಿಸುವಂಥ ಶಾಸ್ತ್ರಗಳಲ್ಲೆಲ್ಲ ಕೂಡ ಪರಿಹಾರಗಳ ಸೂಚನೆ ಆಗ್ತದೆ. ನೆಕ್ಸ್ಟ್ ಕೆಲವಿನ ಪುರಾಣಗಳಲ್ಲಿ ಹಿಂದೆ ಸಮಸ್ಯೆಗಳು ಬಂದಾಗ ಹಿರಿಯರು ಈ ಥರ ಕಷ್ಟ ಬಂದರೆ ಈ ಥರ ಮಾಡಪ್ಪ ಪರಿಹಾರ ಆಗತ್ತೆ ಅಂತ ಗುರುಗಳು ಹೇಳಿರ್ತಾರೆ. ಗುರು ಮುಖಾಂತರವಾಗಿ ಕೆಳಗೆ ಸಾಂಪ್ರದಾಯವಾದಂಥ ಪರಿಹಾರಗಳು ಬರ್ತಾ ಇರುತ್ತೆ. ಅವುಗಳನ್ನು ಮಾಡೋದು ಇದೆ, ಪದ್ಧತಿ ಇದೆ. ಆದರೆ ಎಲ್ಲ ವಿಚಾರಕ್ಕೂ ಪರಿಹಾರ ಇಲ್ಲ ಅಂತ ಒಂದು ಗಮನದಲ್ಲಿಡಬೇಕಾಗತ್ತೆ. ಪರಿಹಾರ ಎಲ್ಲದಕ್ಕೂ ಇಲ್ಲ. ಬಟ್ ಎಲ್ಲ ಪರಿಹಾರಗಳು ನಾವು ಮಾಡುವಂಥ ಪರಿಹಾರಗಳೆಲ್ಲ ಕೂಡ ಕೆಲಸ ಮಾಡಬೇಕು ಅಂತ ಇಲ್ಲ. ಫೇಲ್ಯೂರ್ ಆಗೋ ಸಂದರ್ಭಗಳಿದೆ. ಆ ಫೇಲ್ಯೂರ್ ಆಗೋ ಸಂದರ್ಭ ಭಗವಂತ ಅನುಗ್ರಹ ಮಾಡಿಲ್ಲ ಅಂತಲ್ಲ, ನಮ್ಮ ಆಚರಣೆಯಲ್ಲಿ ಫೇಲ್ ಆಗ್ಬೋದು. ನಾವು ಮಾಡಬೇಕಾದ ರೀತಿಯಲ್ಲಿ ಮಾಡದೇ ಇದ್ದರೆ ಎಷ್ಟೋ ಸಂದರ್ಭದಲ್ಲಿ ಫೇಲ್ ಆಗ್ತದೆ. ಆದರೆ ನಮಗೆ ಆ ಪ್ರಜ್ಞೆ ಇರೋದಿಲ್ಲ ಅಷ್ಟೆ. ಸೊ ಇಲ್ಲಿ ನಾವು ನೋಡೋಣ ಎಷ್ಟು ಥರ ನಮಗೆ ರೆಮಿಡೀಸ್ ಇದೆ, ಪರಿಹಾರಗಳಿದೆ. ಇದು ಔಟ್ ಆಫ್ ದ ಸಿಲೆಬಸ್, ಜ್ಯೋತಿಷ್ಯಕ್ಕೆ ಸಂಬಂಧವಾದದ್ದಲ್ಲ. ಜ್ಯೋತಿಷ್ಯದಲ್ಲಿ ಪರಿಹಾರ ಇಲ್ಲ. ಜ್ಯೋತಿಷ್ಯದಲ್ಲಿ ಎಷ್ಟರವರೆಗೂ ಸಬ್ಜೆಕ್ಟ್ ಬಗ್ಗೆ ಇರುತ್ತೆ. ನಾವು ಸ್ವಲ್ಪ ಶಾಸ್ತ್ರದ ಕಡೆ ಹೋಗ್ಬೇಕು. ಸೊ ಈ ಒಂದು ಪರಿಹಾರಗಳು ನೋಡಿದ್ರೆ 2 ಥರ ಪರಿಹಾರಗಳಾಗಿ ವಿಂಗಡಣೆ ಮಾಡಬಹುದು. ಒಂದು ಕ್ವಿಕ್ ಫಿಕ್ಸ್, ಸಮಸ್ಯೆ ಬಂದಾಗ ಇಮಿಡಿಯೇಟ್ಲಿ ಮಾಡಬೇಕಾದಂಥ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಟು ದ ಮೈಂಡ್. ಈಗ ಎಲ್ಲ ಆಚರಣೆಯಲ್ಲಿರೋದು ಕ್ವಿಕ್ ಫಿಕ್ಸ್ ಮಾತ್ರವೇ. ಎರಡನೇದು ಪರ್ಮನೆಂಟ್ ಸೊಲ್ಯೂಷನ್ ಅಂತಿದೆ. ಅದು ನಮ್ಮ ಜೀವನ ಶೈಲಿಯನ್ನು, ಸಮಸ್ಯೆಗೆ ತಕ್ಕಂತೆ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೋದು, ಸಮಸ್ಯೆಗೆ ಸಿದ್ಧತೆ ಮಾಡಿಕೊಳ್ಳೋದು, ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳೋದು, ಡ್ಯೂಟಿ ಮೈಂಡೆಡ್, ನಮ್ಮ ಕರ್ತವ್ಯ ಏನು ಇದನ್ನು ಮಾಡಿಕೊಳ್ಳೋದು ಮುಖ್ಯವಾಗಿ ಪರ್ಮನೆಂಟ್ ರೆಮಿಡಿ ಹೇಳ್ತೇವೆ. ನಿಮಗೆ ಗೊತ್ತಿದೆ, ಮಹಾಭಾರತ ನಡೆದಿದೆ. ಧರ್ಮರಾಜ ರಾಜಸೂಯಾಗ ಮಾಡ್ತಾನೆ. ತಂದೆಗೋಸ್ಕರ ರಾಜಸೂಯಾಗವನ್ನು ದಿಗ್ವಿಜಯ ಮುಗಿಸ್ತಾನೆ. ವೇದವ್ಯಾಸರ ಒಂದು ಮಾತು ಹೇಳ್ತಾರೆ, ರಾಜಸೂಯಾಗವನ್ನು ಮಾಡಿದ್ಯಾ, ತುಂಬ ಸಂತೋಷ, ನಿಮ್ಮ ಪಿತೃದೇವತೆಗಳೆಲ್ಲ ಕೂಡ ತುಂಬ ಸಂತೋಷವಾಗಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರಾಜಸೂಯಾಗದ ಪರಿಣಾಮದ ನಂತರ ನಿನಗೆ 12 ವರ್ಷ ಕಷ್ಟ ಬರುತ್ತೆ, ನಂತರ ಯುದ್ಧ ಬರುತ್ತೆ, ದೊಡ್ಡ ಯುದ್ಧ ಬರುತ್ತೆ, ಸಿದ್ಧನಾಗು ಅಂತ ಹೇಳಿ ಹೋಗ್ತಾರೆ. ನಮಗೆ ಮತ್ತೆ ಎಲ್ಲ ನಮ್ಮ ಥರನೇ ಧರ್ಮರಾಜ, ಅಯ್ಯೋ ಈ ಥರ ಬರುತ್ತಾ, ಇದಕ್ಕೇನು ಪರಿಹಾರ ಏನೂ ಇಲ್ವಾ ಅಂತ ಹೇಳಿ ವೇದವ್ಯಾಸರ ಹತ್ರ ಹೋಗಿ ಮತ್ತೆ ಪುನಃ ಕೇಳ್ತಾರೆ, ಇದಕ್ಕೆ ಏನಾದರೂ ಪರಿಹಾರ ನೀವೇ ಮಾರ್ಗದರ್ಶನ ಮಾಡಬೇಕು. ಅವರು ಹೇಳ್ತಾರೆ, ಇದಕ್ಕೆ ಪರಿಹಾರ ಏನಿಲ್ಲ, ನಿನ್ನನ್ನು ನೀ ಸಿದ್ಧ ಮಾಡ್ಕೋ. ರಾಜಸೂಯಾಗ ಮಾಡಬೇಕು, ಅದೆಲ್ಲ ಮಾಡಬೇಕು ಅಂತ ನೀನು ನಾನೇನು ಕೇಳಿಲ್ಲ, ಈಗ ಮಾತ್ರ ಯಾಕೆ ಕೇಳ್ತಾ ಇದ್ದೆ, ಬರುವುದಕ್ಕೆ ಎದುರಿಸೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊ ಅಂತ ಹೇಳ್ತಾರೆ. ಯಾವ ಥರ ಪರಿಹಾರವನ್ನು ಕೊಡುವುದಿಲ್ಲ. 12 ವರ್ಷ ಆವಾಗ ಆಲೋಚನೆ ಮಾಡ್ತಾರೆ ಧರ್ಮರಾಜ, 12 ವರ್ಷ ಕಷ್ಟ ಬರುತ್ತೆ. ಏನು ಕಷ್ಟ ಬರ್ಬೋದು? ಊಟ ತಿಂಡಿಗೆ ಕೊನೆಯೇ ಕಷ್ಟ ಅಂತಂದರೆ ಊಟಕ್ಕಿಲ್ಲದೆ ಭಿಕ್ಷೆ ಬೇಡೋ ಪರಿಸ್ಥಿತಿ. ಅದಕ್ಕೂ ನಾನು ಪ್ರಿಪೇರ್ ಆಗಿದ್ದೇನೆ. ಅತಿ ವಿನಯ, ಅತಿ ವಿಶ್ವಾಸ, ಅತಿ ಸಂಯಮನ, ವಿಪರೀತವಾದ ಸಂಯಮನ, ಪೇಷನ್ಸ್ ಎಂಬುದು ಒಬ್ಬ ಮನುಷ್ಯಗೆ ಎಷ್ಟಿರಬಾರ್ದು ಅಷ್ಟು ಪೇಷನ್ಸ್ ಇರ್ತಿತ್ತಂತೆ ಧರ್ಮರಾಜ. ನೋಡೋಣ ಆಗಲಿ ಅಷ್ಟು ಪೇಷನ್ಸಿಂದ ನಿರ್ಣಯ ತಗೊಳ್ತಿದ್ರು. ಇಲ್ಲ, ಎಷ್ಟು ಕಷ್ಟ ಬಂದ್ರೂ ನಾನು ಪ್ರಿಪೇರ್ ಆಗಿದ್ದೇನೆ. ಭಿಕ್ಷೆ ಬೇಡಬೇಕಾಗಿ ಬರುತ್ತಲ್ಲ, ಆಯಿತು ಭಿಕ್ಷೆ ಬೇಡೋಣ, ಅದಕ್ಕೂ ಏನು ತೊಂದರೆ ಇಲ್ಲ. ಎರಡನೇ ಸಮಸ್ಯೆ, ಯುದ್ಧ ಬರುತ್ತೆ. ಸೊ ಯುದ್ಧವನ್ನು ಹೇಗೆ ತಡಿಬೇಕು ಅದಕ್ಕೆ ಅವರು ಆಲೋಚನೆ ಮಾಡಿದರು. ಸೊ ಎಲ್ಲನ ಯುದ್ಧವನ್ನು ಮಾಡಬೇಕಾದರೆ ಯಾವುದನ್ನು ಎದುರಿಸುವಂಥ ಪ್ರಸಂಗ ಬಂದರೆ ನಮಗೆ ಈ ತೊಂದರೆ ಬೇಡ ಅಂದ್ಕೊಂಡಾಗ ಏನು ಮಾಡ್ತೀವಿ, ಆಪೋಸಿಟ್ ಪಾರ್ಟಿ ಏನು ಹೇಳ್ತಾನೆ ಅದನ್ನು ಕೇಳಿಬಿಡ್ತೀವಿ. ಆಯಿತು, ನಿಂದು ಹೇಳ್ದಿನ ಆಗಲಿ ಬಿಡು, ಸುಮ್ಮನೆ ನಿನ್ನ ಕೂಡ ಗಲಾಟೆ ಯಾಕೆ ಮಾಡಿಕೊಡ್ಬೇಕು. ಸಣ್ಣ ಮಕ್ಕಳು ಅಂದರೆ ಹುಡುಗರು ದೊಡ್ಡವರ ಹತ್ರ ಕೆಲವಿನ ವಿಷಯಗಳ ವಾದನೆ ಮಾಡ್ತಾರೆ, ಅವ್ರು ಕೇಳೋದಿಲ್ಲ. ಸುಮ್ಮನೆ ಈ ವಯಸ್ಸಲ್ಲಿ ದೊಡ್ಡವ್ರನ್ನ ಯಾಕೆ ನೋಯಿಸಬೇಕು, ಆಗಲಿ ಬಿಡು ಅವರಿದ್ದಂಗೆ ಮಾಡೋಣ ಅಂತ ಒಪ್ಪಿಕೊಡ್ತೇವೆ. ಆ ಥರ
ಈಗ ಯುದ್ಧ ಬರಬಾರ್ದಂದ್ರೆ ಏನು ಮಾಡಬೇಕು? ದುರ್ಯೋಧನಿಂದ ಯುದ್ಧ ಬರುತ್ತೆ. ದುರ್ಯೋಧನ ಹೇಳ್ದಂಗೆ ಕೇಳ್ಬಿಟ್ರೆ ಆಯ್ತಲ್ವ? ಆವಾಗ ದುರ್ಯೋಧನ ಹೇಳಿದಂತೆಲ್ಲ ಕೇಳೋದು ಶುರು ಮಾಡಿದ. ಜೂಜಾಡೋಣ ಬಾ ಅಂತ ಹೇಳ್ದ. ಹೋಗಲಾದ್ರೆ ಗಲಾಟೆ ಮಾಡ್ತಾನೆ, ಟೀಕೆ ಮಾಡ್ತಾನೆ, ಗಲಾಟೆ ಆಗುತ್ತೆ, ಯುದ್ಧ ಆಗ್ತದೆ. ಸೊ ತಪ್ಪಿಸ್ಕೊಳ್ಳೋಕೆ ಅವ್ನು ಹೇಳ್ದು ಕೇಳ್ಬಿಡೋಣ. ಸೊ ಜೂದಕ್ಕೆ ಹೋದ. ಆ ಜೂದದ ಕಾವದಲ್ಲಿ ಎಲ್ಲವನ್ನು ಇಟ್ಟ. ರಾಜ್ಯವನ್ನು, ಸರ್ವಸ್ವವನ್ನು, ತಮ್ಮಂದಿರನ್ನು, ಹೆಂಡತಿಯನ್ನು ಎಲ್ಲವನ್ನೂ ಇಟ್ಟ. ಸೋತು ಹೋದ. 12 ವರ್ಷ ಅರಣ್ಯವಾಸವನ್ನು ಮಾಡಿದ, ಅಜ್ಞಾತವಾಸವನ್ನು ಮಾಡಿದ. ನಂತರ ಇನ್ನು ಕೊನೆಯದಾಗಿ ಎಷ್ಟು ಅಂತ ಸಹಿಸ್ಕೋಬೇಕಾಗತ್ತೆ? ಸಹಿಸಿಕೊಳ್ಳಾಕ ಆಗದೇ ಕೊನೆಯ ಕಾಲಕ್ಕೆ ತಮ್ಮಂದರೆಲ್ಲರೂ ಕೂಡ ವ್ಯತಿರೇಕ ಮಾಡಿದ್ದಕ್ಕೆ ಧರ್ಮದ ಹಾದಿಗೋಸ್ಕರ ಯುದ್ಧ ಅನಿವಾರ್ಯ ಆಯಿತು. ಯುದ್ಧವನ್ನು ತಪ್ಪಿಸ್ಬೇಕೆ ಅಂತಲೇ ಎಲ್ಲವನ್ನೂ ಮಾಡಿದ. ಪಾಪ ಅವನು ಹೇಳಿದ್ದಾನೆ, ಸರೆಂಡರ್ ಆಗಿಬಿಟ್ಟ. ಇಲ್ಲದ್ರೆ ಅವತ್ತೇ ವೇದವ್ಯಾಸರ ಮಾತಿಗೆ ಬೆಲೆ ಕೊಟ್ಟು ಕೃಷ್ಣನನ್ನೇ ಕೇಳಿ ಹೀಗೆ ಹೇಳಿದ್ದಾರೆ, ನೆಕ್ಸ್ಟ್ ನಮ್ಮ ಪ್ರಯತ್ನ ಏನು ಮಾಡಬೇಕು, ನೀನು ಕರ್ತವ್ಯ ಏನು ಮಾಡಬೇಕು, ನೀನೇ ಹೇಳು ಅಂತ ಹೇಳಿದಾಗ ಕೃಷ್ಣನ ಮಾತು ಕೇಳಿದ್ರೆ ಇದೆಲ್ಲ ಸರಿ ಹೋಗ್ತಿತ್ತು. ಇಲ್ಲಿ ಕೃಷ್ಣನ ಮಾತು ಅಂತಂದರೆ ನಮ್ಮ ಬುದ್ಧಿ ಅಂತ ಅರ್ಥ. ಕೃಷ್ಣನ ಮಾತು ಕೇಳಿದರೆ, ಕೃಷ್ಣ ಫಸ್ಟೇ ಹೇಳಿದೆ ಯುದ್ಧ ಆಗೇ ಆಗುತ್ತೆ. ಸಂಧಾನ ಮಾಡೋ ಕಾಲಕ್ಕೆ ಕೂಡ ಕೃಷ್ಣ ಹೇಳ್ತಾನೆ, ನಾನು ಹೋಗಿ ಮಾತಾಡ್ತೇನೆ, ನಾನು ಹೋಗಿ ಮಾತಾಡ್ರೂ ಕೂಡ ಯುದ್ಧ ಆಗೇ ಆಗುತ್ತೆ, ನೀವು ಸಿದ್ಧವಾಗಿರ್ರಿ ಅಂತ ಹೇಳ್ತಾನೆ. ಇದಕ್ಕೆಲ್ಲದಕ್ಕಿಂತಲೂ ಮುಂಚಿತವಾಗೇ ಕೃಷ್ಣನನ್ನು ಕೇಳಬೇಕಾಗಿತ್ತು. ಕೇಳುವ ಪ್ರಯತ್ನ ಅವಾಗ ಮಾಡಲಿಲ್ಲ. ಮತ್ತೆ ಕೃಷ್ಣನ ಮಾತು ಕೇಳಿದರು, ಯುದ್ಧ ಬಂತು, ಯುದ್ಧಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಶಾರ್ಟ್ ಟೈಮಲ್ಲಿ ಮಾಡಿಕೊಂಡರು, ಆಯಿತು. ಆದರೆ ವೇದವ್ಯಾಸರು ಹೇಳಿದಾಗಲೇ ಯುದ್ಧ ಬರುತ್ತೆ, 12 ವರ್ಷ ಕಷ್ಟ ಬರುತ್ತೆ, ಸಿದ್ಧನಾಗಿದ್ದಾನೆ. ಯುದ್ಧ ಬರುತ್ತೆ ಅಂದಮೇಲೆ ಏನು ಸಿದ್ಧನಾಗಿರಬೇಕು? ಯುದ್ಧವನ್ನು ಬಂದಾಗ ನಮ್ಮ ಕಡೆ ಪಕ್ಷ ಏನಿದೆ, ಎಷ್ಟು ಸ್ಟ್ರಾಂಗ್ ಇದೆ, ಹೇಗೆ ಬೆಳೆಸಿಕೊಳ್ಳಬೇಕು, ಯಾರ್ಯಾರ ಸಹಾಯವನ್ನು ತಗೊಳ್ಬೇಕು, ರಾಜನೀತಿ ಶಾಸ್ತ್ರವನ್ನು ಪ್ರದರ್ಶನ ಮಾಡಬೇಕು. ಅದನ್ನು ಮಾಡೋದು ಬಿಟ್ಟು ದುರ್ಯೋಧನ ಹೇಳಿದಂತೆ ಕೇಳೋದು ಶುರು ಮಾಡಿದ. ಇಲ್ಲಿ ಕೊನೆಗೂ ಯುದ್ಧವಂತೂ ಕಷ್ಟವನ್ನು ಪಟ್ಟ, ಒದ್ದಾಡಿದ. ಇದು ಬೇರೆ ಮುಖ. ಹಾಗಾಗಿ ನಾವು ಕೂಡ ಸಮಸ್ಯೆಗಳನ್ನಾಗಿ ಇದೇ ಥರ ಮಾಡ್ತೇವೆ. ಜ್ಯೋತಿಷ್ಯನಾದವನು ಏನೇನು ಹೇಳ್ತಾನೆ, ಸಮಸ್ಯೆ ಬರುತ್ತೆ, ಅವನು ಹೇಳುವಂಥ ರೀತಿಯಲ್ಲಿ ಹೇಳಬೇಕು. ಸಮಸ್ಯೆ ಬರುತ್ತೆ, ಕಷ್ಟ ಕಾಲ ಇದೆ, ಈಗ ಟೈಮ್ ಚೆನ್ನಾಗಿಲ್ಲ, ತೊಂದರೆ, ಒಳ್ಳೆಯ ದಶೆ ನಡೀತಾ ಇಲ್ಲ, ಒಳ್ಳೆಯ ಗೋಚಾರದಲ್ಲಿ ಒಳ್ಳೆಯ ಗ್ರಹಸ್ಥಿತಿ ಇಲ್ಲ. ಈ ಸಮಯದಲ್ಲಿ ಏನು ಮಾಡಬೇಕಂತಂದರೆ ಕಷ್ಟವನ್ನು ಎದುರಿಸಲಿಕ್ಕೆ ಬೇಕಾದಂಥ ಸಿದ್ಧತೆಯನ್ನೇ ಮಾಡಿಕೊಳ್ಬೇಕು. ರೆಮಿಡಿ ಮಾಡಿದರೂ ಕೂಡ ಕೊನೆಗೆ ಮಾಡೋ ಕೆಲಸ ಅದೇ. ಅದು ಇಂಡೈರೆಕ್ಟ್ ಯಾರಿಗೂ ಗೊತ್ತಾಗಲ್ಲ, ಆದರೂ ನಡೆಯೋದದೇ. ಸೊ ಕಷ್ಟವನ್ನು ಎದುರಿಸಲಿಕ್ಕೆ ಏನೋ ಉದ್ಯೋಗದಲ್ಲಿ ಕಷ್ಟ ಬರುತ್ತಂತಂದೆ ಸಿದ್ಧ ಮಾಡಿಕೊಳ್ಳಬೇಕು. ಕಷ್ಟ ಇವತ್ತು ತಪ್ಪಿಸಿಕೊಳ್ತೇವೆ, ನಾಳಾದರೂ ಕಷ್ಟ ಬರುತ್ತಲ್ವ. ಮನುಷ್ಯ ಅಂತಂದ ಮೇಲೆ ಕಷ್ಟಗಳು ಸುಖಗಳು ಇನ್ವೈಟಬಲ್. ಏನೋ ಒಂದು ಕಷ್ಟ ಬಂದಿದೆ, ಇನ್ನು ಮೇಲೆ ಇನ್ನು ಜನ್ಮದಲ್ಲಿ ಕಷ್ಟ ಬರೋಲ್ಲ ಅಂದರೆ ಏನೋ ಒಂದು ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಬೇಕು. ಮುಂದೆ ಎಲ್ಲ ಕಷ್ಟಗಳಿದೆ ಇದೆ. 1ನೇ ಕ್ಲಾಸಲ್ಲಿ ಮಕ್ಕಳು ಏನು ಮಾಡ್ತಾರೆ, ಸ್ಕೂಲಲ್ಲಿ ಓದಬೇಕು, ಪಕ್ಕದಲ್ಲಿರೋಂಥ ನೋಡಿದ ಕಾಫಿ ಹೊಡೆದು ಎಕ್ಸಾಮ್ ಬರೀತಾನೆ. 1ನೇ ಕ್ಲಾಸಲ್ಲಿ ಬರೀತಾನೆ, 2ನೇ ಕ್ಲಾಸಲ್ಲಿ ಬರೀತಾನೆ, 10ನೇ ಕ್ಲಾಸಲ್ಲಿ ಬರೀತಾನೆ. ನಾಳೆ ದೊಡ್ಡ ದೊಡ್ಡ ಓದುಗಳಲ್ಲಿ ಓದೋ ಕಾಲಕ್ಕೆ ಹೆಂಗೆ ಮಾಡಬೇಕು? ಒಂದು ವಿಷಯ ಆದರೆ ಕಾಪಿ ಹೊಡೆದು ಬಿಡ್ತೇವೆ. ಜೀವನ ಪರ್ಯಂತ ಕಾಪಿ ಹೊಡ್ಲಿಕ್ಕಾಗುತ್ತಾ? ಯಾವಾಗಾದರೂ ನಾವು ಓದಬೇಕಲ್ವ. ನಮ್ಮ ಎಜುಕೇಷನ್ ಇಷ್ಟೇ ಸಾಕು, ಮುಗಿಸ್ಬೇಕು ಅಂತಂದರೆ ಫಾಲೋ ಆಗಬೇಕು. ಜೀವನ ಪರ್ಯಂತ ರೆಮಿಡಿ ಅಂತಂಬುದು ಮಾಡ್ಕೊಳ್ತಾನೆ ಇರಬೇಕು. ಯಾಕೆ ಅಂತಂದರೆ ಕಷ್ಟಗಳು ಇನ್ವೈಟಬಲ್. ಫಸ್ಟ್ ಕಷ್ಟಗಳಿಗೆ ಮನಸ್ಸನ್ನು ಸಿದ್ಧ ಮಾಡಿಕೊಂಡ್ರೆ, ನಾವು ಸಮಸ್ಯೆಯನ್ನು ಒಂದು ಸಲ ಫೇಸ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಸೆಕೆಂಡ್ ಟೈಮ್ ಏನಾಗುತ್ತೆ, ಇದು ಆಲ್ರೆಡಿ ಫೇಸ್ ಮಾಡಿದ್ದೀವಲ್ಲ, ಇಷ್ಟೇ ಅಲ್ವಾ. ನಮಗೆ ಗೊತ್ತಿಲ್ಲದೇ ಆಫೀಸಲ್ಲಿ ಎಷ್ಟೋ ಸಮಸ್ಯೆಗಳು ಬರ್ತಾ ಇರುತ್ತೆ, ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳು ಬರ್ತಾ ಇರುತ್ತೆ, ಬಂದಂಥ ಸಮಸ್ಯೆಗಳೇ ಮತ್ತೆ ಬರ್ತಾ ಇರುತ್ತೆ. ಫಸ್ಟ್ ಟೈಮ್ ನಮಗೆ ಭಯ ಆಗುತ್ತೆ, ಯಾರನ್ನೋ ಆಶ್ರಯ ಮಾಡ್ತೇವೆ. ಸೆಕೆಂಡ್ ಟೈಮ್ ಏನೂ ತೊಂದರೆ ಇಲ್ಲ. ಒಂದು ಸಲ ಅಡುಗೆ ಕಲಿತ್ಕೊಳ್ಳೋಕ್ಕೆ ಏನೋ ಅಡುಗೆ ಸರಿಯಾಗಿ ಬರಲಿಲ್ಲ ಅಂಥೇಳಿ ತಾಯಿಗೆ ಫೋನ್ ಮಾಡಿ, ಏನು ಮಾಡಬೇಕಮ್ಮ ಹೀಗಾಗಿದೆ ಅಂತ, ಹೀಗೆ ಮಾಡಬೇಕು ಅಂತ ಹೇಳ್ತಾರೆ. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ನಾವು ಚೆನ್ನಾಗಿ ಈಸಿಯಾಗಿ ಮಾಡ್ತೀವಲ್ವ. ಕಷ್ಟಗಳು ಅಷ್ಟೇ. ಒಂದು ಸಲ ಪರಿಹಾರ ಮಾಡಿಕೊಳ್ಳಿಕ್ಕೆ ಹೊರಟರೆ, ಅಂದರೆ ನಮ್ಮ ಮೈಂಡ್ ಆ ಕಡೆ ಸರೆಂಡರ್ ಆಯಿತು ಅಂತಂದರೆ, ಇನ್ನು ಮತ್ತೆ ನಮ್ಮಲ್ಲಿ ಆತ್ಮವಿಶ್ವಾಸ ಎಂಬುದು ಬೆಳೆಯೋದು ತುಂಬ ಕಷ್ಟ. ಆತ್ಮವಿಶ್ವಾಸವೂ ಇರೋದಿಲ್ಲ. ತಪ್ಪಿಸಿಕೊಳ್ಳೋದ್ರಲ್ಲಿ ಆತ್ಮವಿಶ್ವಾಸ ಎಂದಿಗೂ ಬರೋದಿಲ್ಲ.
ರೆಡಿ ಆಯಿತು, ಕಷ್ಟ ಬರುತ್ತಾ, ಆಗಲಿ ನಾನು ರೆಡಿ ಇದ್ದೀನಿ, ಏನು ಬರ್ಬೋದು ಅದನ್ನು ಫ್ಲೋ ಚಾರ್ಟ್ ಹಾಕ್ಕೊಡ್ಬೇಕು. ಈಗ ಒಳ್ಳೆ ಟೈಮ್ ಚೆನ್ನಾಗಿಲ್ಲ, ಉದ್ಯೋಗದಲ್ಲಿ ಏನೋ ಕಿರಿಕಿರಿ ಅಂತ ಹೇಳಿದರೆ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್, ಏನು ಬರಬಹುದು ಸಮಸ್ಯೆಗಳು, ಅದೆಲ್ಲ ಫೇಸ್ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದಾಗ ಇನ್ನೆಲ್ಲಿದೆ ಸಮಸ್ಯೆ, ಹ್ಯಾಂಡಲ್ ಮಾಡ್ತೀನಿ ನಾನು. ಯಾಕಂದರೆ ಎಲ್ಲ ಟೈಮಲ್ಲಿ ನಮಗೆ ಸುಖ ಬರೋದೇ ಇಲ್ಲ. ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ. ಹಾಗಾಗಿ ಪರ್ಮನೆಂಟ್ ಸೊಲ್ಯೂಷನ್ಗೆ ನಾವು ಪ್ರಿಪೇರ್ ಆದರೆ, ಆ್ಯಕ್ಚುಲಿ ಹೇಳಬೇಕಾದ ಜ್ಯೋತಿಷ್ಯದಲ್ಲಿ ಪರ್ಮನೆಂಟ್ ಸೊಲ್ಯೂಷನ್, ಶಾಶ್ವತವಾದ ಒಂದು ಉಪಾಯ ತೋರಿಸಬೇಕು. ಏನೋ ಒಂದು ತಾತ್ಕಾಲಿಕವಾದ ಒಂದು ಸಮಸ್ಯೆಗೆ ಉಪಾಯ ತೋರಿಸ್ಬಿಟ್ಟಿವಿ ಅಂದ್ಕೊಳ್ಳಿ, ಅದು ಪ್ರಯೋಜನ ಇಲ್ಲ. ಆದರೆ ಯಾವ ಸಮಯದಲ್ಲಿ ಕ್ವಿಕ್ ಫಿಕ್ಸ್ ಬಳಸಬೇಕು, ಯಾವ ಸಮಯದಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತಂಬುದು ನೋಡಬೇಕು. ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಅಂದ್ಕೊಳ್ಳಿ, ಮೇಲಿಂದ ಕೆಳಗೆ ಬಿದ್ದ, ಇಮಿಡಿಯೇಟ್ಲಿ ಫಸ್ಟ್ ಏಡ್ ಮಾಡ್ತಾರೆ. ಏನಾದರೂ ಬ್ಲಡ್ ಬಂದರೆ ಬ್ಲೀಡಿಂಗ್ ಆಗಲಾರ್ದೆ ನೋಡಿಕೊಳ್ತಾರೆ. ಆಮೇಲೆ ಎಲ್ಲ ಆದಮೇಲೆ ಆಸ್ಪತ್ರೆಗೆ ತೊಗೊಂಡೋದ್ರೆ ಅವ್ರು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಫ್ರ್ಯಾಕ್ಚರ್ ಆಗಿದೆಯೋ ಇಲ್ವೋ ಮತ್ತೆ ಟ್ರೀಟ್ಮೆಂಟ್ ಕೊಡ್ತಾರೆ. ಮೊದಲಂತೂ ಫಸ್ಟ್ ಏಡ್ ಮಾಡಬೇಕು. ಜ್ಯೋತಿಷ್ಯನ ಹತ್ರ ಒಬ್ಬ ಕ್ಲೈಂಟ್ ಬಂದಾಗ, ಕ್ಲೈಂಟ್ ಅಂತಂಬ ಶಬ್ದ ಬೇಡ, ಯಾರೋ ಸಮಸ್ಯೆಯಲ್ಲಿದ್ದವನು ಬಂದಾಗ ಏನು ಮಾಡ್ತೇವೆ, ಫಸ್ಟು ಅವನ ತಲೆ ತುಂಬ ಸಮಸ್ಯೆ ತುಂಬಿ ಹೋಗಿರುತ್ತೆ. ಅವನಿಗೆ ಬೇಕಾದ ಫಸ್ಟ್ ಏನು ಮಾಡ್ತೀವಿ, ಫಸ್ಟ್ ಏಡ್ ಬೇಕು. ಮೊದಲು ಫಸ್ಟ್ ಏಡ್ ಬೇಕು. ಹಿಂದಿನ ಕಾಲ ಆದರೆ ಫ್ಯಾಮಿಲಿ ಅಸ್ಟ್ರಾಲಜರ್ ಅಂತಾರೆ. ಫ್ಯಾಮಿಲಿ ಅಸ್ಟ್ರಾಲಜರ್ ಕೂಡ ಅನ್ನಬಾರ್ದು, ಪೌರೋಹಿತ ಅಂತೀವಿ. ಇವತ್ತಿನ ದಿನ ಪೌರೋಹಿತ ಅಂತಂದರೆ ನಮ್ಮ ಮನೆಗೆ ಸತ್ಯನಾರಾಯಣ ವ್ರತ ಮಾಡಿಸೋದು, ಪುಣ್ಯಾವಚನ ಮಾಡೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಪೌರರಿಗೆ ಹಿತವನ್ನು ಕೊಡ್ತಕ್ಕಂಥವನು. ಅವ್ರ ಮನೆಗೆ ಏನಾದರೂ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಒಂದು ಮಾರ್ಗದರ್ಶನ ಮಾಡಬೇಕಾದ್ರೆ ಅವನೇ ಮೈನ್ ಅಪ್ರೋಚ್ ಆಗುವಂಥ ಒಳ್ಳೆ ಜೆನ್ಯೂನ್ ಅಂದ್ ವಿಶ್ವಾಸ ಇಟ್ಟಿರುವಂಥ ಪರ್ಸನ್. ಅವನನ್ನು ಕೇಳ್ತಿದ್ರು. ಒಬ್ಬನೇ ಅವನು ಬೇರೆ ಯಾರ ಹತ್ರ ಹೋಗ್ತಿದ್ದಿಲ್ಲ. ಅವರು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅವರೇ ಹೇಳ್ತಿದ್ರು. ಹಾಗೆ ಅವ್ರ ಹತ್ರ ಹೋದಾಗ ಫಸ್ಟ್ ಏನು ಮಾಡ್ತಾನೆ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡ್ತಾನೆ. ನಂತರ ನಿಧಾನವಾಗಿ ಹೀಗೆ ಬೇಡ, ಹೀಗೆ ಬದಲಾವಣೆ ಮಾಡಿಕೊಳ್ಳಿ. ಮೊದಲು ಎಲ್ಲರೂ ಕೂಡ ಫಸ್ಟ್ ಏಡ್ ಮಾಡಬೇಕಾದ, ಅದನ್ನೇ ಕ್ವಿಕ್ ಫಿಕ್ಸ್ ಅಂತೀವಿ. ಏಕೆಂದರೆ ಸಮಸ್ಯೆಯಿಂದ ತಲೆಯನ್ನು ತುಂಬಿದವನು ಲೈಫ್ ಟೈಮ್ ಅವನ ಲೈಫಲ್ಲಿ ಬಂದಂಥ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಳ್ಬೇಕು, ಕಾನ್ಫಿಡೆನ್ಸ್ ಬೆಳೆಸಿಕೊಳ್ಬೇಕು. ಈ ಮಾತುಗಳೆಲ್ಲ ಕೂಡ ತಲೆಗೆ ಹತ್ತುವುದಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಆ ಸಮಯದಲ್ಲಿ ಖಂಡಿತವಾಗೂ ಕೂಡ ಮೊದಲು ಕ್ವಿಕ್ ಫಿಕ್ಸೇ ಬಳಸ್ತೇವೆ. ಕ್ವಿಕ್ ಫಿಕ್ಸ್ ಯಾವಾಗ ಬೇಕಾಗಿಲ್ಲ ಅಂತಂದರೆ, ಯಾರ ತಲೆ ಕೆಟ್ಟಿಲ್ಲವೋ, ಸಮಸ್ಯೆಯಿಂದ ತುಂಬ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀನಿ ಅಂತ ಅನ್ನೋದಿಲ್ವೋ ಅವರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಾಗ್ತದೆ. ಸೊ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬೇಕಂತ ಮಾರ್ಗದರ್ಶನ ಮಾಡಬೇಕು. ಆತ್ಮವಿಶ್ವಾಸವನ್ನು ಮತ್ತು ಸ್ವೀಯ ನಿಯಂತ್ರಣೆಯನ್ನು, ಒಂದು ಕೆಟ್ಟ ಕೆಲಸ ಮಾಡಿರ್ತಾನೆ ಈ ಥರ ಆಗ್ತದೆ, ಆ ಥರ ಮಾಡ್ಲಂಗೆ ನಿನ್ನನ್ನು ನೀನೇ ನಿಯಂತ್ರಣೆ ಮಾಡಿಕೊ, ನನ್ನ ಕೈಯನ್ನು ಗಟ್ಟಿಯ ನೀನೇ ಹಿಡ್ಕೊ, ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಣೆ ಮಾಡು. ಈ ಥರ ಸೊಲ್ಯೂಷನ್ ಕೊಡ್ತೇವೆ ಯಾವಾಗ ಅವನು ಪರ್ಫೆಕ್ಟಾಗಿ ಕೇಳೋ ಸಮಯದಲ್ಲಿ ಅಟೆನ್ಷನ್ ಕೊಟ್ಟಾಗ. ಆಮೇಲೆ ಏನು ಮಾಡಬೇಕು ನಮ್ಮ ಜೀವನದಲ್ಲಿ, ಅದನ್ನು ಶಾಸ್ತ್ರ ಏನು ಹೇಳುತ್ತೋ ಅದನ್ನೇ ಅವನಿಗೆ ಹೇಳಿ ಕಳಿಸ್ಬೇಕು. ಭಗವದ್ಗೀತೆ ಏನು ಹೇಳುತ್ತೆ, ಕರ್ತವ್ಯ ಪರಿಪಾಲನೆ ಮಾಡು, ಇಂದ್ರಿಯಗಳನ್ನು ಜಯಿಸು, ಕೆಟ್ಟ ಚಟಗಳನ್ನು ಬಿಡು, ಜೀವನ ಮಾಡು ಅಂತ ಹೇಳುತ್ತೆ. ಭಗವದ್ಗೀತೆ ಬೇರೆ, ಜ್ಯೋತಿಷ್ಯ ಬೇರೆ ಅಲ್ಲ. ಇದೆಲ್ಲ ಕೂಡ ಆಧ್ಯಾತ್ಮಿಕಕ್ಕೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುವಂಥ ವಿಷಯ ಇದು. ಹಾಗಾಗಿ ಪರ್ಮನೆಂಟ್ ಸೊಲ್ಯೂಷನ್ ಏನು ಮಾಡ್ತೇವೆ, ಕರ್ತವ್ಯ ಪಾಲನೆ ಮಾಡಲಿಕ್ಕೆ ಬೇಕಾದಂಥ ಒಂದು ರೂಟ್ ಮ್ಯಾಪ್ ಹಾಕ್ಕೊಡ್ಬೇಕು. ಇದೇ ಥರ ವರ್ಡ್ಸ್ ಬಳಸಬೇಕಾಗಿಲ್ಲ. ಅವರು ನಿಧಾನ ಸ್ವಲ್ಪ ಧ್ಯಾನ ಮಾಡಿ, ಸ್ವಲ್ಪ ದಾನವನ್ನು ಮಾಡಿ, ಸ್ವಲ್ಪ ಶಾಸ್ತ್ರವನ್ನು ಓದಿ, ಈ ಥರ ಮಾರ್ಗವನ್ನು ದರ್ಶನವನ್ನು ಮಾಡ್ತೇವೆ. ತುಂಬ ಕಷ್ಟದಿಂದ ತಲೆ ಹಿಡ್ಕೊಂಡು ಬಂದು, ಇಲ್ಲ ಸಚರೇ ಏನಾಗಿದೆ, ತಮ್ಮ ಸಮಸ್ಯೆ ಬಂದುಬಿಟ್ಟಿದೆ, ಏನು ಮಾಡಬೇಕು ಹೇಳಿ. ಅಥವಾ ಸಮಸ್ಯೆ ಬಂದುಬಿಟ್ಟ ಮೇಲೆ ಬರ್ತಾರೆ ಭಾಳ ಜನ, ತುಂಬ ಆರೋಗ್ಯ ಕೆಟ್ಟೋಗಿದೆ, ಈಗ ಏನು ಮಾಡಬೇಕು. ಆವಾಗೆಲ್ಲ ಫುಡ್ ಹ್ಯಾಬಿಟ್ ಚೇಂಜ್ ಮಾಡಿದ್ರೆ ಆಗಲ್ಲ. ಆವಾಗ ತತ್ಕಾಲಕ್ಕೆ ಅವರಿಗೆ ಮನಸ್ಸಿಗೆ ಕಾನ್ಫಿಡೆನ್ಸ್ ಬರಬೇಕು. ಜ್ಯೋತಿಷ್ಯ ಅಂತಂದರೆ ಮನೋವೈದ್ಯ ಅಂತ ಅರ್ಥ. ಮನಸ್ಸಿಗೆ ಆದಂಥ ಗಾಯದಿಂದ ಹೊರಗೆ ತರಿಸುವಂಥವನು. ಆವಾಗೇನು ಮಾಡ್ತೇವೆ, ಮಾನಸಿಕವಾಗಿ ವಿಶ್ವಾಸವನ್ನು ತುಂಬಿ, ಇನ್ನು ನಮ್ಮ ಕೈಯಲ್ಲಿ ಏನಿಲ್ಲ ಅಂತಂಬ ಪಕ್ಷದಲ್ಲಿ ಭಗವಂತನಿಗೆ ಒಪ್ಪಿಸ್ತೇವೆ, ಎಸ್ಕಲೇಟ್ ಮಾಡ್ತೇವೆ. ಏನೋ ಭಗವಂತನನ್ನು ಬೇಡಿಕೊಳ್ಳಿ, ಭಗವಂತನನ್ನು ಆರಾಧನೆ ಮಾಡಿ ಅಂತ ಎಸ್ಕಲೇಟ್ ಮಾಡ್ತೇವೆ. ಇದು ಸಮಸ್ಯೆಯನ್ನು ಇಮಿಡಿಯೇಟ್ಲಿ ಪರಿಹಾರ ಮಾಡುವಂಥದ್ದು. ಪರಿಹಾರ ಅಂತಂದರೆ ಎರಡು ಥರ. ಅವನ ಸಮಸ್ಯೆಯಿಂದ ಪರಿಹಾರ ಆಗೋದು ಬೇರೆ, ಮನಸ್ಸಿನಿಂದ ಆ ಸಮಸ್ಯೆ ಹೋಗುವಂಥ ಪರಿಹಾರ ಕೊಡೋದು ಬೇರೆ. ಮದುವೆ ಆಗ್ತಾ ಇಲ್ಲ ಚರ, ಏನು ಮಾಡೋದು ಅಂತ ಮನೆಗೆ ಬರ್ತಾರೆ.
ಜಾತಕದಲ್ಲಿ ಯೋಗ ಇದ್ದರೆ ಹೇಳಿ ಕಳಿಸ್ತೇವೆ, ಏನು ಚಿಂತೆ ಮಾಡಬೇಡಿ, ಗುರುಬಲ ಬರುತ್ತೆ, ಸಪ್ತಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ದಶೆ ಗೋಚಾರ ಇನ್ನು ಒಂದು 3-4 ತಿಂಗಳಲ್ಲಿ ಬರುತ್ತೆ, ಒಳ್ಳೆ ಹುಡುಗಿ ಬರ್ತಾಳೆ, ಒಳ್ಳೆ ಹುಡುಗ ಬರ್ತಾರೆ, ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಅವ್ರೇನು ಮಾಡಿತು, ಅಷ್ಟವರೆಗೆ ಅವ್ರ ಸಮಸ್ಯೆ ಏನಿತ್ತು, ಟರ್ಬುಲೆನ್ಸ್ ಆಗತ್ತಾ ಇಲ್ವ ಅಂತ ಎಂಬ ಪ್ರಶ್ನೆ ಇತ್ತು. ಜ್ಯೋತಿಷ್ಯ ಈ ಟೈಮಲ್ಲಿ ಆಗತ್ತೆ ಅಂತ ಹೇಳಿದ್ದಾರೆ. ಆದ ಕಾರಣ ಧೈರ್ಯದಿಂದ ಆ ಒಂದು ಜ್ಯೋತಿಷ್ಯನ ಮೇಲೆ ವಿಶ್ವಾಸ ಇಟ್ಟು ಹೋಗ್ತಾರೆ. ಅದೇ ರಿವರ್ಸ್ ಆಯ್ತು ಅಂದ್ಕೊಳ್ಳಿ, ಜ್ಯೋತಿಷ್ಯದಲ್ಲಿ ಯೋಗವೇ ಇಲ್ಲ, ವಿವಾಹ ಯೋಗ ಇಲ್ಲ, ವಿವಾಹ ಆಗುವಂಥ ಲಕ್ಷಣಗಳು ಕಾಣಿಸ್ತಾನೇ ಇಲ್ಲ. ಆ ಸಮಯದಲ್ಲಿ ಏನು ಮಾಡಬೇಕು? ಆ ಸಮಯದಲ್ಲಿ ಕೂಡ ಅವನ ತಲೆಯಾಗಿರುವಂಥ ಸಮಸ್ಯೆಯನ್ನು ಹೋಗಲಾಡಿಸಬೇಕು. ವಿಧಿ ಅವನನ್ನು ಎದುರಿಸ್ಲಿಕ್ಕೆ ಆಗೋ ಥರ ಮಾಡಬೇಕು. ಇಮಿಡಿಯೇಟ್ಲಿ ಯಾವುದೋ ಒಂದು ಹೋಮ ಗೀಮ ಮಾಡಿದರೆ ಜ್ಯೋತಿಷ್ಯದಲ್ಲಿ ಅವನ ಕರ್ಮ ಏನಿದೆಯೋ ಅದನ್ನೇ ಪಡಿತಾನೆ, ಇಲ್ಲದ್ದನ್ನು ಅವನು ಪಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೇವೆ, ಅವನನ್ನು ಪ್ರಿಪೇರ್ ಮಾಡಬೇಕು. ಕಷ್ಟಕ್ಕೆ ಹೇಗೆ ಫೇಸ್ ಮಾಡಬೇಕು ಪ್ರಿಪೇರ್ ಮಾಡಬೇಕಾಗ್ತದೆ. ಏನು ಚಿಂತೆ ಮಾಡಬೇಡ, ಮದುವೆ ಆಗ್ತದೆ, ಏನು ಅದನ್ನು ಮದುವೆಯೇ ಸರ್ವಸ್ವ ಅಂತ ಅಂದುಕೊಳ್ಳಬೇಡ. ಯೋಗ ಕಡಿಮೆ ಇದೆ, ಸ್ವಲ್ಪ ಕಷ್ಟದಿಂದ ಆಗ್ತದೆ, ಆದರೂ ಏನಿಲ್ಲ, ಪ್ರಯತ್ನ ಜಾಸ್ತಿ ಮಾಡಬೇಕಷ್ಟೇ ಅಂತ ಸ್ವಲ್ಪ ವಿಶ್ವಾಸವನ್ನು ತುಂಬಿ ಕಳಿಸ್ಬೇಕಾಗ್ತದೆ. ಸಮಸ್ಯೆ ಪರಿಹಾರ ಮಾಡಿಕೊಳ್ಳುವಂಥ ಜಾತಕಗಳು ಬರ್ತವೆ, ಪರಿಹಾರ ಇರೋವಂಥ ಜಾತಕಗಳು ಬರ್ತವೆ. ಎಲ್ಲರನ್ನ ಒಂದೇ ಥರ ಟ್ರೀಟ್ ಮಾಡೋಕ್ಕಾಗೋದಿಲ್ಲ. ಇದು ನಾವು ಬಳಸಬೇಕಾದಂಥ ರೆಮಿಡಿಯಲ್ ಮೆಜರ್ಸ್. ಎಲ್ಲರಿಗೂ ಇವತ್ತಿನ ದಿನ ಎಲ್ಲರೂ ಬಳಸೋದು ಕ್ವಿಕ್ ಫಿಕ್ಸೇ. ಆದರೆ ಕ್ವಿಕ್ ಫಿಕ್ಸ್ ಯಾವಾಗ ಬಳಸಬೇಕು ಅಂತ ಗೊತ್ತಾಗಿರಬೇಕು. ತುಂಬ ಸಮಸ್ಯೆಯಿಂದ ತಲೆ ಒದ್ದಾಡ್ತಿದ್ದಾನೆ, ಅವನಿಗೆ ಬೇರೆ ಯಾವ ಕೆಲಸ ಮಾಡಲಿಕ್ಕೂ ಅವನು ಮನಸ್ಸು ಸಿದ್ಧವಾಗಿಲ್ಲ ಅಂತಂದಾಗ ಕ್ವಿಕ್ ಫಿಕ್ಸ್ ಬಳಸ್ತೇವೆ. ಇಮಿಡಿಯೇಟ್ಲಿ ಸ್ವಲ್ಪ ದಿನದ ನಂತರ ಅವನಿಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು. ಈಗ ರೋಗಿ ತುಂಬ ಒದ್ದಾಡ್ತಾ ಇದ್ದಾನೆ ಅಂತಂದರೆ ಅವನಿಗೇನು ಮಾಡ್ತಾರೆ, ಇಮಿಡಿಯೇಟ್ಲಿ ಫಸ್ಟ್ ಏಡ್ ಮಾಡಿ ಪೇಯ್ನ್ ಕಿಲ್ಲರ್ ಕೊಟ್ಬಿಡ್ತಾರೆ. ಲೈಫ್ ಲಾಂಗ್ ಪೇಯ್ನ್ ಕಿಲ್ಲರ್ ಕೊಟ್ಟರೆ ಏನಾಗ್ತದೆ, ಕಿಡ್ನಿ ಪ್ರಾಬ್ಲಮ್ ಆಗಿ ಸಾಯ್ತಾನೆ. ಓನ್ಲಿ ಸಮ್ ರಿಲೀಫ್ಗೋಸ್ಕರ ಪೇಯ್ನ್ ಕಿಲ್ಲರ್ ಕೊಡ್ತಾರೆ. ಆಮೇಲೆ ಅವನಿಗೆ ಆ ರೋಗವನ್ನು ಕಡಿಮೆ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಬರೀ ನಾವು ಕ್ವಿಕ್ ಫಿಕ್ಸೇ ಕೊಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಅವನ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆಗೂ ಇದೇ ಥರ ಒದ್ದಾಡಿ ತಲೆ ಕೆಡಿಸಿಕೊಂಡು ಭಗವಂತನನ್ನು ಕೂಡ ಬೈಯುವ ಸ್ಥಿತಿಗೆ ಬರ್ತಾನೆ. ಎಷ್ಟು ಸಲ ಮಾಡಬೇಕು, ಮಾಡಿದ್ದೇ ಮಾಡ್ತಾ ಇದ್ದೀವಿ, ಎಲ್ಲರೂ ಹೇಳಿದ್ದು ಮಾಡ್ತಾ ಇದ್ದೀವಿ, ಆದರೂ ಯಾಕೋ ಭಗವಂತನಿಗೆ ನಮ್ಮ ಮೇಲೆ ಇನ್ನೂ ದಯ ಬರಲಿಲ್ಲ. ಎಷ್ಟೋ ಮನೆಗಳಲ್ಲಿ ನಾವು ಕೇಳ್ತಾ ಇರ್ತೇವೆ, ಇಲ್ಲಾಚಾರ ಮುಂಚೆ ನಾವೆಲ್ಲ ಪೂಜೆ ಗೀಜೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೀವಿ, ಈಗೆಲ್ಲ ಬಿಟ್ಬಿಟ್ಟಿವಿ, ನಾವು ಏನು ದೇವರು ಏನು ನಮ್ಮ ಪಾಲಿಗಿಲ್ಲ, ನಮಗೆ ಕೊಟ್ಟಿಲ್ಲ ಅಂತ ಅಂದಮೇಲೆ ನಮ್ಗೆ ಯಾಕೆ ಮಾಡಬೇಕು, ನಮಗೆ ಮನಸ್ಸು ಮುರಿದೋ ಇದೆ, ನಾವು ಈ ಥರ ಏನು ಮಾಡಲ್ಲ, ವರ್ಷಕ್ಕೊಮ್ಮೆ ವೆಂಕಪ್ಪನ ದರ್ಶನ ಮಾಡಿ ಬರ್ತಿದ್ವಿ, ಹೀಗೆ ನಾವು ಹೋಗೋದಿಲ್ಲ ಆಚಾರ್ಯ. ಭಗವಂತ ಏನು ಏಜೆನ್ಸಿ ಇಟ್ಕೊಂಡಿಲ್ವಲ್ಲ ನಮ್ಮ ಕಷ್ಟಗಳಿಗೆ ಇಲ್ಲಿ ಪರಿಹಾರ ಮಾಡಿ, ನನ್ನ ಹತ್ತಿರ ಬಂದು ಇಂಥ ಹೋಮ ಮಾಡಿದ್ರೆ ನಿಮಗೆ ಪರಿಹಾರ ಮಾಡ್ತೇನೆ ಅಂತ ಯಾವ ಪುಸ್ತಕದಲ್ಲಿ ಹೇಳಿದ್ದಾನೆ? ಇಲ್ಲ. ಇಟ್ ಈಸ್ ಓನ್ಲಿ ಪ್ಯೂರ್ಲಿ ರಿಕ್ವೆಸ್ಟ್ ಅಂತೀವಿ. ಭಗವಂತ ಭಗವದ್ಗೀತೆಲೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭುಕ್ತಿ ಸಮಿಪ್ರಿಯ ಅಂತ ಹೇಳ್ತಾನೆ. ಒಂದು ಪತ್ರವೋ ಒಂದು ಪುಷ್ಪವೋ ಒಂದು ಫಲವೋ ಪ್ರೀತಿಯಿಂದ ಕೊಡು. ಪ್ರೀತಿ ಅಂತಂದಾಗ ಸ್ವಾರ್ಥ ಇರೋದಿಲ್ಲ. ನನಗಿದಾಗಬೇಕು, ಇದು ಮಾಡಿದರೆ ನಿಂಗೆ ಇದು ಕೊಡ್ತೇನೆ, ಇದು ಒಂದು ಡೀಲ್ ಅಷ್ಟೇ. ಅದರಲ್ಲ ಪ್ರೀತಿ ಎಲ್ಲಿದೆ? ನೀನು ಮಾಡಲಿಲ್ಲದ್ರೆ ನೆಕ್ಸ್ಟ್ ಟೈಮ್ ನಿನಗೆ ಪೂಜೆ ಇಲ್ಲ ಅಷ್ಟೇ. ನೀನು ನಮ್ಮ ಮನೆಗೆ ಒಳ್ಳೆ ಮದುವೆ ಮಾಡಿದ್ರೆ ನಾನು ತಿರುಪತಿಗೆ ಬರ್ತೇನೆ. ನಾವು ತಿರುಪತಿಗೆ ಹೋಗೋದ್ರಿಂದ ಭಗವಂತನಿಗೆ ಆಗಬೇಕಾದೇನಿದೆ? ಆ ಭಗವಂತನ ಹತ್ರ ಧರ್ಮಕರ್ತರು ಅಂತ ಇರ್ತಾರೆ, ಭಗವಂತನ ಪ್ರಾಪರ್ಟೀಸ್ಗೆಲ್ಲ ಕೂಡ ಓನರ್ಶಿಪ್ ಇರುತ್ತೆ, ಅವರಿಗೆ ಲಾಭ ಅಷ್ಟೇ. ಭಗವಂತನಿಗೆ ನಾವು ತಿರುಪತಿ ನಡ್ಕೊಂಡು ಹೋದಷ್ಟು ಮಾತ್ರಕ್ಕೆ ಭಗವಂತನಿಗೆ ಆಗೋದೇನೂ ಇಲ್ಲ. ತಂದೆಗೆ ಏನು ಹೇಳ್ತೇವೆ? ತಂದೆ ನಮ್ಮನ್ನೆಲ್ಲ ಚೆನ್ನಾಗಿ ಬೆಳೆಸ್ತಾನೆ. ತಂದೆ ಹೇಳ್ದಂಗೆ ಕೇಳಬೇಕು. ತಂದೆ ಯಾವಾಗ ಹೇಳ್ದಂಗೆ ಮಗ ಕೇಳ್ತಾನೋ ತಂದೆಗೆ ಆನಂದ ಆಗ್ತದೆ. ತಂದೆ ಹೇಳ್ದಂಗೆ ಕೇಳದೆ, ಅಪ್ಪ ನಿನಗೆ ಎಲ್ಲವನ್ನೂ ಸಹಾಯ ಮಾಡ್ತೇನೆ, ನಿನಗೆ ಬೇಕಾದೆಲ್ಲ ತಂದು ಕೊಡ್ತೇನೆ, ಹೇಳಿದ ಮಾತು ಮಾತ್ರ ಕೇಳು ಅಂತ ಅನ್ಬೇಡ, ನಿನಗೆ ಬೇಕಾದ್ರೆ ಹಾಲಿಂದ ಅಭಿಷೇಕ ಕೂಡ ಮಾಡ್ತೇನೆ ಅಂತ ತಂದೆ ಸಂತೋಷ ಆಗೋದಿಲ್ಲ. ತಂದೆ ಹೇಳ್ದಂಗೆ ಕೇಳಿದ್ರೆ ಅದಕ್ಕೆ ಭಗವಂತ ಕೂಡ ತಾನು ಹೇಳ್ದಂಗೆ ನಡ್ಕೊಂಡ್ರೆ ಸಂತೋಷ ಪಡ್ತಾನೆ. ಅದನ್ನು ಬಿಟ್ಟು ಟಿಪ್ ಕೊಡ್ತೇನೆ, ನಿನ್ನ ಅದಕ್ಕೆ ನಡ್ಕೊಂಡು ಬರ್ತೇನೆ, ನಿನಗೆ ನೈವೇದ್ಯ ಕೊಡ್ತೇನೆ, ಇದೆಲ್ಲ ಕೂಡ ಭಕ್ತಿ ಇಲ್ಲದೆ ಮಾಡುವಂಥದ್ದು. ಕ್ರಿಯೆಯಲ್ಲಿ ಯಾವುದು ಲೋಪ ಇರೋದಿಲ್ಲ, ಅಂದರೆ ಏನು, ಆ ಕಾರ್ಯಕ್ರಮದಲ್ಲಿ ಲೋಪ ಇಲ್ಲ, ನಮ್ಮ ಮನಸ್ಥಿತಿಯಲ್ಲೇ ಲೋಪ ಇದೆ. ಭಗವಂತನೇ ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ, ನಿನಗೋಸ್ಕರ ಮಾಡು, ಮಗನಾಗಿ ನಾನು ಅರ್ಥಿಸ್ತಾ ಇದ್ದಾನೆ ಅಂತ ಹೇಳಿ ಭಗವಂತನಿಗೆ ಅದೇ ಥರ ದರ್ಶನ ಮಾಡಿಕೊಂಡು ಯಾತ್ರೆ ಮಾಡಿಕೊಂಡು ದಾನ ಹವನಾದಿಗಳು ಮಾಡಿದ್ರೆ ಏನೂ ಪರವಾಗಿಲ್ಲ. ಯಾಕೆಂದರೆ ಅಲ್ಲಿ ನಾವು ಕೊಡ್ತಾ ಇರೋದು ಟಿಪ್ ಅಲ್ಲ, ರಿಕ್ವೆಸ್ಟ್. ನಮ್ಮ ಮಾನಸಿಕ ಅನುಸಂಧಾನದಲ್ಲೇ ಇದು ಬದಲಾಗ್ತದೆ.
ನೀವು ಕೊಡೋ ಕ್ರಿಯೆ ಒಂದೇ, ಮಾಡುವ ಕ್ರಿಯೆ ಒಂದೇ. ಅಲ್ಲಿ ಯಾತ್ರೆ ಮಾಡ್ತೇವೆ, ಇಲ್ಲಿ ಯಾತ್ರೆ ಮಾಡ್ತೇವೆ. ನೀನು ನಮ್ಮ ಮನೆಗೆ ಈ ಒಳ್ಳೆ ಕಾರ್ಯ ಮಾಡಿಕೊಟ್ರೆ ನಾವು ಯಾತ್ರೆಗೆ ಬರ್ತೇನೆ. ಇಟ್ಸ್ ಎ ಡೀಲ್. ಭಗವಂತನಿಗೆ ನೀನು ಬಿಟ್ಟರೆ ಯಾರೂ ಇಲ್ಲ, ನೀನೇ ಕಾಪಾಡಬೇಕು, ನಿನ್ನನ್ನು ಬಂದು ದರ್ಶನ ಮಾಡಿಕೊಳ್ತೇನೆ ಅಂತ ಕೇಳೋದೇನಾಗುತ್ತೆ? ಇಟ್ಸ್ ಪ್ಯೂರ್ಲಿ ರಿಕ್ವೆಸ್ಟ್. ಯಾರಾದರೂ ಒಂದು ಲೆಟ್ರ್ ಬರೆದ್ರೇ, ಇಮೇಲು, ಒಂದು ಮೆಸೇಜ್, ವಾಟ್ಸಪ್ ಮೆಸೇಜ್ ಬರೆದ್ರೇ ನಮ್ಗೆ ಈಸಿ ಗೊತ್ತಾಗ್ತದೆ, ಇವನು ರಿಕ್ವೆಸ್ಟ್ ಮಾಡ್ತಿದ್ದಾನೆ, ಇವನು ಆರ್ಡ್ರ್ ಮಾಡ್ತಾ ಇದೆಯಾ ಅಂತ ಎಷ್ಟು ಈಸಿ ಗೊತ್ತಾಗ್ತದೆ ನಮಗೆ. ಅದೇ ಭಗವಂತನೂ ಅಷ್ಟೇ. ಯಾವಾಗ ರಿಕ್ವೆಸ್ಟ್ ಇರೋದಿಲ್ಲವೋ ಅಲ್ಲಿ ಪ್ರೀತಿ ಅಂತಂಬೋರ್ದು ಇರೋದಿಲ್ಲ. ಪ್ರೀತಿ ಇಲ್ಲದಾಗ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಬಿಸ್ನೆಸ್ ಡೀಲ್ ಅಲ್ಲ. ಅದಕ್ಕೆ ಎಷ್ಟೋ ರೆಮಿಡೀಸ್, ಕ್ವಿಕ್ ಫಿಕ್ಸ್ ಕೂಡ ಫೇಲ್ ಆಗುತ್ತೆ. ಏನೋ ನಮಗೆ ಪೂರ್ವಜನ್ಮದ ಪುಣ್ಯ ಕಡಿಮೆ ಆಗಿದೆ, ಕಷ್ಟ ಬರ್ತಾ ಇದೆ, ಭಗವಂತನನ್ನು ರಿಕ್ವೆಸ್ಟ್ ಮಾಡಿಕೊಂಡು ನನ್ನನ್ನು ಕಷ್ಟವನ್ನು ನೀನೇ ಪರಿಹರಿಸು ಅಂತಂದಾಗ ಭಗವಂತ ಧೈರ್ಯವನ್ನು ಕೊಟ್ಟು ಅವ್ರಿಗೆ ಯಾರಾದರೂ ಸಹಾಯವನ್ನು ಮಾಡಿ ಮೇಲಕ್ಕೆತ್ತುವಂಥ ಪ್ರಯತ್ನವನ್ನು ಮಾಡ್ತಾನೆ. ಕಷ್ಟವನ್ನು ತೆಗೆದುಹಾಕ್ಲಿಕ್ಕಾಗಲ್ಲ, ಸಹಾಯ ಮಾಡಲಿಕ್ಕೆ ಯಾರನ್ನ ಕಳಿಸ್ತಾನೆ, ಸ್ವಲ್ಪ ಹೆಲ್ಪ್ ಆಗ್ತದೆ. ಆವಾಗ ಏನಾಗ್ತದೆ, ನಮ್ಮ ಆತ್ಮವಿಶ್ವಾಸದಿಂದ ಆ ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ತೀವಿ. ರಾತ್ರೋ ಮಿರಾಕಲ್ಸ್ ಮಾಡುವಂಥ ಯಾವ ಪರಿಹಾರವೂ ಇಲ್ಲ. ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ ನಾನು ದಿನಾಗೂ ಸ್ಮೋಕ್ ಮಾಡ್ತೇನೆ, ಸ್ಮೋಕ್ ಮಾಡಿದರೂ ಕೂಡ ನನ್ನ ಲಿವರ್ ಡ್ಯಾಮೇಜ್ ಆಗಬಾರ್ದು, ನನಗೆ ಯಾವ ಥರದ ಪ್ರಾಬ್ಲಮ್ ಬರಬಾರ್ದು, ಆ ಥರ ಔಷಧ ಏನಾದರೂ ಇದ್ರೆ ಕೊಡ್ರಿ ಅಂತ ಕೊಡ್ತಾನೆ? ಬೇಕಾದ್ರೆ ನೀನು ಸ್ಮೋಕಿಂಗ್ ಬಿಟ್ಬಿಡು, ಆಮೇಲೆ ಬೇಕಾದ್ರೆ ಕೊಡ್ತೇನೆ. ನೀನು ಪ್ಯಾರಲ ಸ್ಮೋಕಿಂಗ್ ಕೂಡ ಮಾಡ್ತಾ ಇದ್ದಿ ಅಂತಂದರೆ ನಾನು ಕೊಡೋ ಔಷಧ ಕೆಲಸ ಮಾಡೋದಿಲ್ಲಪ್ಪ ಅಂತ ಹೇಳ್ತಾರೆ. ಹಾಗೆ ನಾನು ಮಾಡೋ ಕೆಟ್ಟ ಕೆಲಸ ಎಲ್ಲ ಮಾಡ್ತಾ ಇರ್ತೇನೆ, ಆದರೆ ನಿನ್ನ ಹತ್ರ ಬಂದು ನಾನು ಒಂದು ರಿಕ್ವೆಸ್ಟ್ ಇಟ್ಕೊಳ್ತೇನೆ, ಈ ಸಮಸ್ಯೆಯಿಂದ ಪರಿಹಾರ ಮಾಡು. ಸೊ ಈ ದಿನ ಈ ಸಮಸ್ಯೆ ಪರಿಹಾರ ಮಾಡು, ನಾಳಿನ ದಿನ ಏನಾದ್ರಿದೆ ಮತ್ತೆ ನಾಳೆ ರಿಕ್ವೆಸ್ಟ್ ಮಾಡಿಕೊಳ್ತೇನೆ. ನಾನು ಇದೇ ಥರ ನಾನು ಪ್ರಯತ್ನ ಮಾಡೋದಿಲ್ಲ, ಕೆಟ್ಟ ಹಾದಿಯಲ್ಲೇ ಹೋಗ್ತೇನೆ ಅಂತಂದರೆ ಯಾವ ಜ್ಯೋತಿಷ್ಯ ಆಗಲಿ ಯಾವ ದೇವರಾಗಲಿ ಏನು ಮಾಡೋಕ್ಕಾಗೋದಿಲ್ಲ. ಅವಾಗೇನಾಗುತ್ತೆ, ತಪ್ಪು ಕಲ್ಪನೆ ಬರುತ್ತೆ, ಜ್ಯೋತಿಷ್ಯನ ಮೇಲೆ ಜಾತಕದ ಮೇಲೆ ಅಸಹ್ಯ ಆಗ್ತದೆ, ಸಬ್ಜೆಕ್ಟ್ ಮೇಲೆ ವಿಶ್ವಾಸ ಹೋಗ್ತದೆ, ಮನುಷ್ಯರ ಮೇಲೆ ವಿಶ್ವಾಸ ಹೋಗ್ತದೆ, ಅನೇಕ ಥರದ ಸಮಸ್ಯೆಗಳು ಬರ್ತವೆ, ತಾಮಸವಾದಕ್ಕೆ ಇಳಿಬೇಕಾಗ್ತದೆ. ಸೊ ಜ್ಯೋತಿಷ್ಯರು ಕೂಡ ಏನಾಗ್ತದೆ, ಜನಗಳು ಈ ರೀತಿ ಏನು ಎಲ್ಲದಕ್ಕೂ ಪರಿಹಾರಗಳಿದೆ ಅಂತ ಬೋಡಿ ಹೋಗಿ ಜ್ಯೋತಿಷ್ಯರನ್ನು ಕೇಳೋದ್ರಿಂದ ಅವ್ರಿಗೇನಾಗ್ತದೆ, ಹಣ ಬರ್ತಾ ಇದೆ, ಗೌರವ ಬರ್ತಾ ಇದೆ, ಒಂದು ಸ್ಟೇಟಸ್ ಇಂಪ್ರೂವ್ ಆಗ್ತಾ ಇದೆ. ಅವ್ರೇನು ಮಾಡ್ತಾರೆ, ಅದೇ ಚೆನ್ನಾಗಿದೆ ಅಂತ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪರಿಹಾರ ಆಗುತ್ತಾ ಇಲ್ವಂತ ಅಂಬೋದು ಜ್ಯೋತಿಷ್ಯನಿಗೆ ಗೊತ್ತಾಗ್ತದೆ. ಆಗತ್ತೆ ಅಂತಂದ್ರೆ ಅದಕ್ಕೆ ಕಂಫರ್ಟಬಲ್ ಆಗಿರೋ ರೆಮಿಡಿ ಹೇಳಬೇಕು. ಇಲ್ಲ ಕೆಲವೊಮ್ಮೆ ಏನು ಮಾಡ್ರೂ ಜಾತಕ ಪ್ರಕಾರನೂ ಇಲ್ಲ, ಅವನು ಮಾಡೋ ಯೋಗವೇ ಇಲ್ಲ ಅಂತಂದಾಗ ಭಗವಂತಗೆ ಎಸ್ಕಲೇಟ್ ಮಾಡ್ತೇವೆ. ಭಗವಂತನ ಪ್ರೀತಿಯಿಂದ ಪ್ರಾರ್ಥನೆ ಮಾಡಪ್ಪ, ನಿನ್ನ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳ್ತೇವೆ. ಆದರೆ ಇದು ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಆಗುತ್ತೆ ಅಂತಂಬೋ ಭರೋಸವನ್ನು ಕೊಡಬೇಕಾಗಿಲ್ಲ. ಭಗವಂತನ ಪ್ರಾರ್ಥನೆ ಮಾಡು, ಸಿಂಪಲಾಗಿ ಹೇಳ್ತೀವಿ ಅಷ್ಟೇ. ನಾವು ಹೇಳುವಂಥ ಮಾತಿನಲ್ಲೇ ಎಲ್ಲವೂ ಕಂಡು ಬರುತ್ತೆ. ಇಲ್ಲಿ ನೋಡೋಣ. ಸೊ ಕ್ವಿಕ್ ಫಿಕ್ಸ್ 2 ಥರ ಹೇಳಿದ್ದೇವೆ ನಾವು ಇವತ್ತು. ಇಷ್ಟು ತನಕ ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ ವಿಚಾರಗಳು ನೋಡಿದ್ದೇವೆ. ಆ ಸಂದರ್ಭದಲ್ಲಿ ಇದನ್ನು ಡಿಸ್ಕಸ್ ಮಾಡಿದಂತೆ ಯಾವ ಥರ ವಿಷಯವನ್ನು ನಾವು ಹೇಳ್ಬೋದು ಅಂತ ಒಂದು ಕ್ವಿಕ್ ಗ್ಲಾನ್ಸ್ ಕೊಡ್ತೇನೆ. ಇದು ಅನುಭವದ ಮೇಲೆ ಬರುತ್ತೆ. ರೆಮಿಡೀಸ್ ಅಂತಂಬೋದು ಸಪರೇಟ್ ಟಾಪಿಕ್ ಅಲ್ಲ. ಆದರೆ ನೀವು ಸಮಸ್ಯೆಯಿಂದ ಬಂದವನ ಜೊತೆ ಹೇಗೆ ಅಪ್ರೋಚ್ ಆಗಬೇಕು, ಹೇಗೆ ಅವನಿಗೆ ವ್ಯವಹಾರ ಮಾಡಬೇಕು ಅಂತಂಬೋ ವಿಚಾರ ನಿಮಗೊಂದು ಗ್ಲಾನ್ಸ್ ಇಲ್ಲಿ ಗೊತ್ತಾಗ್ತದೆ. ಸೊ ಇಲ್ಲಿ ಎಜುಕೇಷನ್ ವಿಚಾರದಲ್ಲಿ ನಮಗೆ 3 ಥರ ಸಮಸ್ಯೆಗಳು ಬರುತ್ತೆ. ಚೆನ್ನಾಗಿ ಓದ್ತಾ ಇಲ್ಲ ಅಂತ ಹೇಳ್ತಾರೆ, ಅಲ್ಲ ಓದಿದ್ದನ್ನು ಪೇಪರ್ ಮೇಲೆ ಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ, ಅಸಲು ಅವಕಾಶವೇ ಬರ್ತಾ ಇಲ್ಲ, ಒಳ್ಳೆ ಕಾಲೇಜ್ ಸೀಟ್ ಬರ್ತಾ ಇಲ್ಲ, ಪಾಸ್ ಆಗ್ತಾ ಇಲ್ಲ, ಗ್ರೇಡ್ ಬರ್ತಾ ಇಲ್ಲ, ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿದ್ದಾನೆ ಅಂತ ಬರುತ್ತೆ. ಇಂಥ ಸಮಸ್ಯೆಗಳಿಗೆ ಏನು ಪರಿಹಾರ ಮಾಡಬೇಕು ಅಂತ ಕೇಳ್ತಾರೆ. ಸೊ ಇಲ್ಲಿ ಸರಿಯಾಗಿ ಓದ್ತಾ ಇಲ್ಲ. ನಾವು ಜಾತಕದಲ್ಲಿ ನೋಡಿದ್ರೆ ಚತುರ್ಥ ಸ್ಥಾನ, ಚತುರ್ಥ ಕಾರಕ, ಚತುರ್ಥಾಧಿಪತಿ. ಚತುರ್ಥ ಸ್ಥಾನ ಸಮಸ್ಯೆ ಬಂತಂದ್ಕೊಳ್ಳಿ, ಚೆನ್ನಾಗಿಲ್ಲ ಅಂತಂದರೆ, ಪಾಪಗ್ರಹಗಳು ಚತುರ್ಥ ಸ್ಥಾನ ಇದೆ, ಪಾಪಗ್ರಹಗಳು ನೋಡ್ತಾ ಇದೆ ಅಂದರೆ ಅವನಿಗೆ ಓದಿನ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ, ಪುಸ್ತಕ ತೆಗೆದು ಓದೋದಿಲ್ಲ. ಇದಕ್ಕೆ ಏನು ರೆಮಿಡಿ ಕೊಡ್ತೇವೆ? ಯಾವ ಪೂಜೆಯನ್ನು ಮಾಡಿದರೆ ಅವನಿಗೆ ಪುಸ್ತಕ ತಗೊಂಡು ಓದಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ? ಅಂಥ ಪೂಜೆಗಳು ಯಾವುದೂ ಇಲ್ಲ. ಸೋಷಿಯಲ್ ಅಡಿಕ್ಷನ್ ಕಡಿಮೆ ಮಾಡಬೇಕು, ಇಷ್ಟೇ. ತುಂಬ ಇವನು ಯಾವುದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತಾ ಇದ್ದಾನೋ ಅದನ್ನು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮ್ಯಾಂಡೇಟ್ರಿಯಾಗಿ ಹೋಗ್ತಾನೆ, ಬೇಕಾದ್ರೆ ಓದ್ತಾನೆ.
ಬೇರೆದ್ರ ಮೇಲೆ ಇಂಟ್ರೆಸ್ಟ್ ಇಟ್ಕೊಂಡು ಓದು ಅಂದರೆ ಹೆಂಗಾಗ್ತದೆ? ಆಗೋದಿಲ್ಲ. ಇದಕ್ಕೆ ರೆಮಿಡೀಸ್ ಏನಿಲ್ಲ, ಅಟೆನ್ಷನ್ ತೋರಿಸ್ಬೇಕು. ನಿಮ್ಮ ಮಕ್ಕಳನ್ನು ಓದೋ ಹಾಗೆ ಮಾಡಬೇಕು. ಏನು ಮಾಡ್ದಾಚಾರೆ, ನಮ್ಮ ಮಕ್ಕಳು ನಾನು ಹೇಳಿದ ಮಾತು ಕೇಳೋದೇ ಇಲ್ಲ, ಅದು ಅವರ ತಪ್ಪದು. ಒಬ್ಬ ಮಗ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದರೆ ಅದು ಪ್ಯೂರ್ಲಿ ತಂದೆ ತಪ್ಪು. ಹೇಳಿದ ಮಾತು ಕೇಳೋ ಥರ ಫಸ್ಟಿಂದ ಅಭ್ಯಾಸ ಮಾಡಬೇಕು. ಅದಕ್ಕೆ ಯಾವ ದೇವರು ಏನು ಮಾಡೋಕ್ಕಾಗಲ್ಲ. ನನ್ನ ಮಗ ಹೇಳಿದ ಮಾತು ಕೇಳೋಂಗೆ ಏನಾದರೂ ಪೂಜೆ ಗೀಜೆ ಇದೆಯಾ ಅಂದರೆ ಇನ್ಫ್ಯಾಕ್ಟ್ ನೋ, ಅದಕ್ಕೆಲ್ಲ ಪೂಜೆಗಳು ಅದೆಲ್ಲ ಏನಿಲ್ಲ, ಅದೆಲ್ಲ ಕೂಡ ಸ್ವಯಂಕೃತ ಅಪರಾಧ ಕೆಳಗೆ ಬರುತ್ತೆ. ಸೊ ಹಾಗಾಗಿ ಮಕ್ಕಳ ಮೇಲೆ ಅಟೆನ್ಷನ್ ಇಟ್ಟು ನಮ್ಮ ಉದ್ಯೋಗಗಳು, ನಮ್ಮ ಕರ್ತವ್ಯಗಳು ಮಗನ ಉದ್ಧಾರಕ್ಕೋಸ್ಕರವೇ. ಸ್ವಲ್ಪ ಟೈಮ್ ಅವ್ರಿಗೋಸ್ಕರ ನಾವು ಸ್ಪೆಂಡ್ ಮಾಡಬೇಕು. ನೆಕ್ಸ್ಟ್, ಕಾರಕ ಪ್ರಾಬ್ಲಮ್ ಆಯ್ತು ಅಂದ್ಕೊಳ್ಳಿ. ಬುಧ ನೀಚ ಆದ, ಬುಧ ವೀಕ್ ಆಗಿದ್ದಾನೆ, ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ಬುದ್ಧಿಗೆ ಇಲ್ಲದ ಬುದ್ಧಿಯನ್ನು ತಂದುಕೊಳ್ಳಿಕ್ಕೆ ಕೂಡ ನಿಮ್ಗೆ ಯಾವುದು ರೆಮಿಡಿ ಇಲ್ಲ. ಬೇಕಾದ್ರೆ ಬುದ್ಧಿಯನ್ನು ಶಾರ್ಪ್ ಮಾಡಲಿಕ್ಕೆ ಬೇಕಾದಂಥದ್ದು ಮಾಡ್ಬೋದು. ಅಂದರೆ ಸ್ವಲ್ಪ ಜಾಸ್ತಿ ಓದಬೇಕು, ಟ್ಯೂಷನ್ ಇಡಿಸ್ರಿ, ಅವ್ನಿಗೆ ಯಾವ್ದು ಅರ್ಥ ಆಗಲ್ವೋ ಅದು ಅರ್ಥ ಆಗೋಂಗೆ ಮಾಡಿ. ಫೈನಲ್ ಆಗಿ ಏನು ಮಾಡ್ತೇವೆ, ಅವನಿಗೆ ಅರ್ಥ ಆಗ್ತಾ ಇಲ್ವಲ್ಲ, ಅವನಿಗೆ ಅರ್ಥ ಆಗುವಂಥ ಸಬ್ಜೆಕ್ಟನ್ನೇ ಅವ್ನಿಗೆ ಹೇಳ್ಕೊಡಿ. ದೊಡ್ಡ ದೊಡ್ಡ ಸಬ್ಜೆಕ್ಟ್ಸ್ ಹೇಳಿಸ್ಕೊಡ್ಬೇಕು. ಬುಧ ಅಸ್ತಂಗತನಾಗಿದ್ದಾನೆ, ನೀಚ ಆಗಿದ್ದಾನೆ, ಪಾಪಗ್ರಹಗಳ ಜೊತೆ ಇದ್ದಾನೆ ಅಂತಂದರೆ ಫಸ್ಟು ಬುದ್ಧಿ ಫಂಕ್ಷನ್ ಆಗಲ್ಲ ಸರಿಯಾಗಿ. ಬುದ್ಧಿ ಸರಿಯಾಗಿ ಫಂಕ್ಷನ್ ಆಗಲಾದ್ರೆ ಏನು ಮಾಡಬೇಕು, ಆ ಬುದ್ಧಿ ಯಾವ ವಿಷಯದಲ್ಲಿ ಶಾರ್ಪಾಗಿ ಕೆಲಸ ಮಾಡುತ್ತೋ ಅದನ್ನು ಹೇಳ್ಕೊಡ್ಬೇಕು. ಇಲ್ಲ ನೀನು ಇಂಜಿನಿಯರಿಂಗೇ ಮಾಡಬೇಕು, ನೀನು ಮೆಡಿಸನ್ನೇ ಮಾಡಬೇಕು ಅಂದರೆ ಅವನ ತಲೆ ಅದಕ್ಕೆ ಫಿಟ್ ಆಗಲ್ಲ. ಅವನಿಗಷ್ಟು ಕೆಪಾಸಿಟಿ ಇಲ್ಲ, ತಲೆಗೆ ರಿಕಾಲಿಂಗ್ ಪವರ್ ಜಾಸ್ತಿ ಇಲ್ಲ. 5ನೇ ಕ್ಲಾಸಲ್ಲಿ ಬೇಕಾದ್ರೆ ಪದ್ಯವನ್ನು ಬೈಹಾಟ್ ಮಾಡ್ಬೋದು. MBBSಲಿ ಒಂದು ಎಷ್ಟು ವಿಷಯಗಳನ್ನ ಬೈಹಾಟ್ ಮಾಡಲಿಕ್ಕಾಗತ್ತೆ? ಆಗೋದಿಲ್ಲ. ಅದಕ್ಕೇನು ಮಾಡ್ತೇವೆ, ಅವನಿಗೆ ಯೋಗ್ಯವಾದಂಥ ಓದುಗಳನ್ನು, ಸ್ವಲ್ಪ ಕಡಿಮೆ ಓದುಗಳನ್ನ ಓದಿಸ್ಬೇಕು, ಕಡಿಮೆ ಮಾಡಬೇಕು. ಸರ್ ನಮ್ಮ ಮಗನಿಗೆ ಇದನ್ನು ಓದೋ ಅಷ್ಟು ಶಕ್ತಿ ಇಲ್ಲ, ಆದರೆ ಜೀವನದಲ್ಲಿ ಬದುಕಬೇಕಾದ್ರೆ ಯಾವುದೋ ಒಂದು ಓದಬೇಕು, ಅವನ ಕೆಪಾಸಿಟಿ ತಕ್ಕಂತೆ ಓದನ್ನು ಓದಿಸೋಣ ಅಂತ ಮಾಡಬೇಕು. ಇನ್ಫ್ಯಾಕ್ಟ್ ಇಲ್ಲದ ಬುದ್ಧಿಯನ್ನು ತಂದುಕೊಳ್ಳಿಕ್ಕೆ ಕೂಡ ಯಾವುದೂ ರೆಮಿಡಿ ಇಲ್ಲ. ಯಾಕಂದರೆ ಬುದ್ಧಿ ಕರ್ಮಾನುಸಾರಣಿ. ಸೊ ಹಿಂದಿನ ಜನ್ಮದ ಸಂಸ್ಕಾರ ಪ್ರಕಾರ ಬರುತ್ತೆ, ಅದನ್ನು ವೃದ್ಧಿ ಮಾಡಲಿಕ್ಕಾಗಲ್ಲ. ಬೇಬಿ ಅದನ್ನು ನೆಕ್ಸ್ಟ್ ಬರ್ತಲ್ಲೇ ಅಪ್ಡೇಟ್ ಆಗ್ಬೋದೇನು, ಈಗಂತೂ ಸಾಧ್ಯ ಇಲ್ಲ. ನೆಕ್ಸ್ಟ್, ಆಧಿಪತ್ಯ ಬಲ, ಪುಣ್ಯ ಕಡಿಮೆ ಆಯ್ತು ಅಂದ್ಕೊಳ್ಳಿ, ಇದನ್ನು ಬೇಕಾದ್ರೆ ನೀವು ಚೇಂಜ್ ಮಾಡ್ಬೋದು. ನಮ್ಮ ಓದಿನಿಂದ 4 ಜನಕ್ಕೆ ಉಪಯೋಗ ಆದರೆ ನಮಗೆ ಚತುರ್ಥ ಸ್ಥಾನಾಧಿಪತಿ ಗಟ್ಟಿ ಆಗ್ತದೆ, ಬಲವಾಗ್ತದೆ. ಸರ್ ನಮ್ಮ ಓದಿನಿಂದ 4 ಜನಕ್ಕೆ ಒಳ್ಳೆಯದಾಗೋ ಥರ ನಾವು ನೋಡಿಕೊಂಡರೆ ಈ ಜನ್ಮದಲ್ಲಿ ತುಂಬ ಅನುಕೂಲ. ಇದು ಪರ್ಮನೆಂಟ್ ರೆಮಿಡಿ. ಪ್ಲಸ್ ಆಗಲಿಲ್ಲ, ಈ ಕ್ವಿಕ್ ಫಿಕ್ಸ್ ಬೇಕು ಅಂತಂದರೆ ಏನು ಮಾಡ್ತೇವೆ, ನಿಮ್ಮ ಮಗನನ್ನು ಈ ಬುಧವಾರದ ದಿನ, ಬುಧಕ್ಕೆ ಸಂಬಂಧಪಟ್ಟ ಕಾರಕ ಬುಧವಾರದ ದಿನ, ಈ ಬುದ್ಧಿಗೆ ಅಧಿದೇವತೆ ಯಾರು? ಮಹಾವಿಷ್ಣು. ಮಹಾವಿಷ್ಣುಗಳ ರೂಪದಲ್ಲಿರುವಂಥ ಗುಡಿಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ನೀವು ಅಂಡರ್ಲೈನ್ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಬೇಕು ಅಂತ ಕೇಳಬೇಕು. ಇಮಿಡಿಯೇಟ್ಗೆ ಆಚಾರ್ಯ ಏನಾದರೂ ಹೋಮ ಇದ್ದರೆ ಹೇಳ್ರಿ ಮಾಡಿಸ್ತೀವಿ. ಶ್ರದ್ಧೆ ಇಲ್ಲದ ಹೋಮ ಮಾಡಿಸಿದ್ರೆ ಪ್ರೀತಿ ಅಂತಂಬೋದು ಭಗವಂತನ ಮೇಲೆ ಇರೋದಿಲ್ಲ. ಶ್ರದ್ಧೆ ಇರಬೇಕು, ಶ್ರದ್ಧೆ ಇಲ್ಲದ್ರೆ ಪ್ರಯೋಜನ ಇಲ್ಲ. ಆದರೆ ಎಜುಕೇಷನ್ ವಿಚಾರಕ್ಕೆ ದೊಡ್ಡ ದೊಡ್ಡ ಹೋಮಗಳನ್ನು ಸಜೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಭಗವಂತನ ಹತ್ರ ಹೋಗಿ ನೀವು ಒಂದು 10 ಪ್ರದಕ್ಷಿಣೆ ಮಾಡಿ, ಒಂದು 15 ಪ್ರದಕ್ಷಿಣೆ ಮಾಡಿ. ಆ ಪ್ರದಕ್ಷಿಣೆ ಮಾಡೋದರಲ್ಲಿ ಅವನಿಗೆ, ಭಗವಂತನಿಗೆ ಒಂದು ಪ್ರೀತಿ ಅಂತಂಬೋದು ಎಸ್ಟಾಬ್ಲಿಷ್ ಆಗಬೇಕು. ಪ್ರೀತಿ ಅಂತಂಬೋದು ಎಸ್ಟಾಬ್ಲಿಷ್ ಆಗಿಲ್ಲ ಅಂತಂದರೆ ಯಾವ ಕ್ವಿಕ್ ಫಿಕ್ಸ್ ಕೊಟ್ಟರು ಅದು ವೇಸ್ಟ್. ಅದಕ್ಕೆ ಯಾವುದನ್ನು ರೆಮಿಡಿ ಕೊಡೋ ಕಾಲಕ್ಕೆ, ಕ್ವಿಕ್ ಫಿಕ್ಸ್ ಕೊಡೋ ಕಾಲಕ್ಕೆ ಇವನಿಗೆ ಭಗವಂತನ ಮಧ್ಯೆ ಒಂದು ಪ್ರೀತಿ ಅಂದರೆ ಭಕ್ತಿ ಅಂತಂಬೋದು ಎಸ್ಟಾಬ್ಲಿಷ್ ಆಗುತ್ತಾ ಅಂತ ನೋಡ್ಕೋಬೇಕು. ನಾವು ಕ್ರಾಸ್ ಚೆಕ್ ಮಾಡಬೇಕು. ಆಗೋದಿಲ್ಲ ಕೆಲವೊಮ್ಮೆ. ನೀವು ಭಗವಂತನಿಗೆ ಹೋಗಿ ಪ್ರದರ್ಶನ ಮಾಡ್ಕೊಂಡು ಬಾ ಅಂತ ಕೇಳಿದ್ರೆ ಹೇಳ್ತಾರೆ, ಇಷ್ಟು ಪ್ರದರ್ಶನ ಮಾಡಬೇಕಾಚಾರ್ಯ ಅಂತ ಕೇಳ್ತಾರೆ. ಏನಾಗುತ್ತಿದೆ, ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಇಲ್ಲಿ ಎಷ್ಟು ಎಸ್ಟಾಬ್ಲಿಷ್ ಆಗುತ್ತೆ. ಅದಕ್ಕೇನು ಮಾಡ್ತೇವೆ ಆ ಸಮಯದಲ್ಲಿ, ಇಲ್ಲ ಅವನು 18 ಪ್ರದರ್ಶನ ಮಾಡಿ ಬಾ. ಅವನ ಕೆಲಸದ ಮೇಲೆ ಪ್ರೀತಿ ಏನಾಗ್ತದೆ, ಇಲ್ಲ ಇದು ಮಾಡಿದರೆ ಆಗುತ್ತಂತೆ. ಆ 18 ಪ್ರದಕ್ಷಿಣೆಗಳು ಮಾಡೋ ಕಾಲಕ್ಕೆ ಸುಮ್ಮನೆ ಮಾಡಲ್ಲ, ಭಗವಂತ ನೆನೆಸ್ಕೊಂತ ಮಾಡ್ತಾನೆ. ಅಟ್ಲೀಸ್ಟ್ ಭಗವಂತ ಆ ನೆನೆಸ್ಕೊಂಡಿದ್ದಕ್ಕಾದರೂ ಪುಣ್ಯ ಕೊಡ್ತಾನೆ. ಇಲ್ಲ ಸರಿ ಅನ್ನೋ ಹೋಮ ಇದ್ರೆ ಹೇಳ್ರಿ ಮಾಡಿಸ್ಬಿಡ್ತೇನೆ, ಏನೋ ಅಭಿಷೇಕ ಮಾಡಿಸ್ಬೇಕಾ, ಇಂಥದ್ದೇನೇ ಹೇಳ್ರಿ ಮಾಡಿಸ್ಬಿಡ್ತೀನಿ ಅಂತಂದರೆ ಹೇಳ್ಬೋದು. ಅಭಿಷೇಕ ಮಾಡಿಸು ಅಥವಾ ಹೋಮ ಮಾಡಿಸು ಎಲ್ಲ ಹೇಳ್ತೇವೆ. ಪ್ರೀತಿ ಅಂತಂಬೋದು ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಗ್ಯಾರಂಟಿ ಇರಬೇಕು. ಅದು ಇಲ್ಲದಾಗ ಪ್ರಯೋಜನ ಇಲ್ಲ. ಅದಕ್ಕೆ ಪ್ರೀತಿ ಎಸ್ಟಾಬ್ಲಿಷ್ ಆಗಲ್ಲ ಅಂತಂದಾಗ ನೀವು ಆ ಥರ ರೆಮಿಡೀಸ್ ಕೊಡಬೇಡಿ. ಅವನು ಸ್ವಶಕ್ತಿಯಿಂದ ಓನಾಗಿ ಅವನ ಕಾಂಟ್ರಿಬ್ಯೂಷನ್ ಇರಬೇಕು. ಆ ಥರ ರೆಮಿಡೀಸ್ ಕೊಡಬೇಕು. ಒಂದು ದೀಪವನ್ನು ಹಚ್ಚಪ್ಪ, ಒಂದು ಪ್ರದರ್ಶನ ನಮಸ್ಕಾರ ಮಾಡು, ಭಗವಂತನ ಸ್ತೋತ್ರ ಕೊಡಬೇಕು. ಈ ಸ್ತೋತ್ರವನ್ನು ದಿನಾಗೂ ಪಾರಾಯಣ ಮಾಡು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು ಅಂತ ಹೇಳ್ತಾರೆ.
ವಿಷ್ಣು ಸಹಸ್ರನಾಮದಲ್ಲಿ ಪಾರಾಯಣ ಮಾಡಬೇಕಾದ್ರೆ 1/2 ಅವರ್ ಬೇಕು. ಭಗವಂತನಿಗೋಸ್ಕರ ಇವನು 1/2 ಅವರ್ ಸ್ಪೇರ್ ಮಾಡ್ತಾನೆ, ಮಾಡಿದ ಅಂತಂದ್ರೆ ಪ್ರೀತಿ ಇದ್ದಂಗೆ. ಇಲ್ಲ ಒಂದು ದಿನ ಓಡಿ ಸುಮ್ಮನೆ ಆದಂತಂದ್ರೆ ಪ್ರೀತಿ ಇಲ್ಲ, ಮಾಡಲಿಲ್ಲ. ಸೊ ಅವನಿಗೆ ಗೊತ್ತಾಗ್ತದೆ ನನಗೆ ಯಾಕೆ ಆಗಿಲ್ಲ ಅಂದರೆ, ಅವರೇನೋ ಆಚಾರ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು ಅಂತಂದ್ರು, ನಾನು ಮಾಡಲಿಲ್ಲ, ಅದಕ್ಕೆ ಆಗಿಲ್ಲ. ಒಂದು ವೇಳೆ ಪ್ರೀತಿ ಬಂತು, ದಿನಾಗೂ ಪಾರಾಯಣ ಮಾಡ್ತಾ ಇದ್ದೇನೆ ಅಂದರೆ ಭಗವಂತ ಖಂಡಿತ ಕೈ ಹಿಡಿತಾನೆ. ಸೊ ಇದು ಕ್ವಿಕ್ ಫಿಕ್ಸಲ್ಲಿ ಕೊಡಬೇಕಾದ್ದು. ಸೊ ಇಲ್ಲೇನು ಮಾಡ್ತೇವೆ, ಬುಧವಾರದ ದಿನ ನೀನು ಮಹಾವಿಷ್ಣು ಸಂಬಂಧಪಟ್ಟದ್ದು, ಯಾಕಂದರೆ ಬುದ್ಧಿಗೆ ಅಧಿದೇವತ ಮಹಾವಿಷ್ಣು ಆದ ಕಾರಣ ಮಹಾವಿಷ್ಣು ರೂಪಗಳಾದ ಕೃಷ್ಣ, ರಾಮ, ವೇದವ್ಯಾಸ ಇವರ ಗುಡಿಗೆ ಹೋಗು, ಪ್ರದಕ್ಷಿಣೆ ನಮಸ್ಕಾರ ಮಾಡು, ಒಂದು ತುಪ್ಪದ ದೀಪ ಹಚ್ಚು, ಮನೆಯಲ್ಲಿ ಅವ್ರದ್ದು ಈ ಥರ ಪ್ರಾರ್ಥನೆ ಮಾಡಿ ಭಗವಂತನೇ ನನಗೆ ಓದಿನಲ್ಲಿ ಒಳ್ಳೆಯ ಅವಕಾಶವನ್ನು ಕೊಡು ಅಂತ ರಿಕ್ವೆಸ್ಟ್ ಮಾಡು ಅಂತ ನಾವು ಅದನ್ನು ಹೇಳಿ ಕಳಿಸ್ಬೇಕು. ಕೆಲವೊಮ್ಮೆ ಅವರಿಗೆ ಆಚಾರ್ಯ ಏನೋ ಹೇಳ್ತಿದ್ದೆ, ಅಲ್ಲ ಯಾರು ಮಾಡ್ತಾರಪ್ಪ ಆಗೋದಿಲ್ಲ, ಇವ್ರಿಗೇನು ಜ್ಯೋತಿಷ್ಯ ಬರಲ್ಲ ಅಂತ. ಪರವಾಗಿಲ್ಲ, ಆದರೂ ಈ ಥರ ಹೇಳಬೇಕಾಗ್ತದೆ. ಇನ್ನು ಎರಡನೇದು, ಈ ಸೋಷಿಯಲ್ ಸಪೋಸ್ ಚೆನ್ನಾಗಿ ಓದ್ತಾ ಇಲ್ಲ ಅಂತಂದರೆ ಅದಕ್ಕೂ ಇದೆ. ಕೆಲವೊಮ್ಮೆ ಲೇಜಿನೆಸ್, ತಂದೆ ತಾಯಿಗೆ ತುಂಬ ತಾಪತ್ರಯ ಇರುತ್ತೆ, ನನ್ನ ಮಗ ಓದ್ತಾ ಇಲ್ಲ ಅಂತ, ಆದರೂ ಮಕ್ಕಳಲ್ಲಿ ಲೇಜಿನೆಸ್ ಜಾಸ್ತಿ ಇರುತ್ತೆ. ಡಿಸ್ಟಾರ್ಷನ್, ಲಾಸ್ ಆಫ್ ಫೋಕಸ್ ಥ್ರೂ ಫ್ರೆಂಡ್ಸ್ ಜಾಸ್ತಿ ಆದ್ರೂ. ಸೋಷಿಯಲ್ ಅಡಿಕ್ಷನ್ಸ್, ವಾಟ್ಸಪ್ಪು, ಫೇಸ್ಬುಕ್ಕು. ಹಿಂದಿನ ಕಾಲದಲ್ಲಿ ಸಿಗರೇಟು ಇದೆಲ್ಲ ಕುಡಿತಿದ್ರು, ಈಗ ಸಾಮಾನ್ಯ ಜನರಲ್ಲಿ ಕೂಡ ಸೋಷಿಯಲ್ ಅಡಿಕ್ಷನ್ ಇದೆ. ಸೊ ಈ ಥರ ಡೈಟ್ರಿ ತಿನ್ನುವಂಥ ಪದಾರ್ಥಗಳು ಸರಿಯಾಗಿ ತಿನ್ನೋದಿದ್ದರೂ ಕೂಡ ಇಂಡೈರೆಕ್ಟ್ ಆಗಿ ಓದಿನ ಮೇಲೆ ಉತ್ಸಾಹ ಬರುವುದಿಲ್ಲ. ಅದಕ್ಕೆ ಏನು ಹೇಳ್ತೇವೆ, ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಜೊತೆಗೆ ಏನು ಹೇಳಬೇಕು, ಆಹಾರದ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಲಿ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ತಿನ್ನುವಂಥ ಆಹಾರದ ಮೇಲೆಯೇ ಬುದ್ಧಿ ಕೆಲಸ ಮಾಡ್ತದೆ. ಅನ್ನಮಯ ಕೋಶಕ್ಕೂ ಬುದ್ಧಿಯೇ ಅಧಿಪತಿ. ನಾವು ತಿನ್ನುವಂಥ ಯಾವ ಥರ ಆಹಾರವನ್ನು ತಿಂತೀವೋ ಅದರ ಮೇಲೆ ಬುದ್ಧಿಯ ತೀಕ್ಷ್ಣತೆ ಇರುತ್ತೆ. ಹೆಚ್ಚು ಸ್ವೀಟ್ ತಿಂದರೆ ಬುದ್ಧಿ ತುಂಬ ಶಾರ್ಪ್ ಇರುತ್ತೆ, ಹೆಚ್ಚು ಖಾರ ತಿಂದರೆ ರೌದ್ರವಾಗಿರುತ್ತೆ. ಹಾಗಾಗಿ ಡೈಟರಿ ವಿಷಯಗಳು ಕೂಡ ಹೇಳಬೇಕಾಗತ್ತೆ. ಆಹಾರ, ಜಂಕ್ ಫುಡ್ ಜಾಸ್ತಿ ಮಕ್ಕಳಿಗೆ ತಿನ್ನಿಸಬೇಡಿ, ಅಡಿಷ್ನಲ್ ಗೈಡೆನ್ಸ್ ಕೊಡಬೇಕಾಗ್ತದೆ. ಅವರ ಬದಲಾವಣೆ ಆಯ್ತಂದರೆ ಆ ಪುಣ್ಯ ನಮಗೂ ಸಿಗತ್ತೆ. ಜ್ಯೋತಿಷ್ಯನಾದವನು ಆದಷ್ಟು ಬೇಗ ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೋದು, ಆದಷ್ಟು ಬೇಗ ಪಾಪವನ್ನು ಸಂಪಾದನೆ ಮಾಡ್ಕೊಳ್ಬೋದು. ಜ್ಯೋತಿಷ್ಯ ವೃತ್ತಿಯಲ್ಲಿ ಅದೊಂದು ಅಡ್ವಾಂಟೇಜ್. ಸೊ ಈ ಥರ ಎಜುಕೇಷನ್ ವಿಚಾರದಲ್ಲಿ ನಾವು ರೆಮಿಡಿಯನ್ನು ಕೊಡ್ತೇವೆ, ಕ್ವಿಕ್ ಫಿಕ್ಸನ್ನು ಕೊಡ್ತೇವೆ. ಪರ್ಮನೆಂಟ್ ಸೊಲ್ಯೂಷನ್ ಅಂತಂದರೆ ಏನು ಬೇಕಾಗುತ್ತೆ, ತಂದೆ ತಾಯಿಗಳ ಮಕ್ಕಳನ್ನು ಓದಿಸೋಕ್ಕೆ ಹತ್ತಿರ ಇದು ನೋಡಿಕೊಳ್ಳೋದೊಂದು. ಎರಡನೇದು, ಅವನಿಗೆ ಬೇಕಾದಂಥ ಅವನ ತಲೆಗೆ ಎಷ್ಟು ತಡೆಯುತ್ತೋ ಅಷ್ಟು ಸಬ್ಜೆಕ್ಟನ್ನೇ ಕೊಡೋದು ಒಂದು. ಆವಾಗ ಅವನು ಸರಿ ಓದ್ತಾನೆ. ಅವನು ಇದು ಓದ್ತಾ ಇಲ್ಲ, ಬೇರೆ ಯಾವುದು ಓದ್ತಾನೆ ಅಂತ ತಂದೆ ತಾಯಿಗಳು ಎಸ್ಟಿಮೇಷನ್ ಮಾಡಬೇಕು. ಇವನು ನೋಡ್ರಿ ಆವ್ರೇಜ್ ಮಾರ್ಕ್ಸು 10th 35 ಮಾರ್ಕ್ ತೊಗೊಂಡಿದ್ದಾನೆ, ಇವನನ್ನು ಯಾವ ಓದಿಗೆ ಹಾಕಬೇಕು ಅಂತಂಬೋದು ನಿರ್ಧಾರ ಮಾಡಿಕೊಳ್ಳಬೇಕು. ಅಧಿಪತಿ ಪ್ರಾಬ್ಲಮ್ ಆದರೆ ಭಗವಂತ ನನಗೆ ಎಸ್ಕಲೇಟ್ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಚೆನ್ನಾಗಿತ್ತು ಅಂದ್ಕೊಳ್ಳಿ, ಇಂತಿಂಥ ದಶೆ ಬರುತ್ತೆ, ಚೆನ್ನಾಗಿ ಓದ್ತಾನೆ ಅಂತ ಹೇಳ್ತೇವೆ. ಚತುರ್ಥಾಧಿಪತಿ ನೀಚ ಅಸ್ತಂಗತ ಆದರೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೇವೆ. ನೆಕ್ಸ್ಟ್, ಪ್ರೊಫೆಷನ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಏನಿರುತ್ತೆ, ಜಾಬ್ ಎನ್ವಿರಾನ್ಮೆಂಟ್, ವರ್ಕ್ ಎನ್ವಿರಾನ್ಮೆಂಟ್ ಸರಿಯೇ ಇಲ್ಲದೇ ಇದ್ದರೆ, ಅಥವಾ ಆ ವರ್ಕನ್ನು ನಾನು ಹ್ಯಾಂಡಲ್ ಮಾಡಲಿ, ಅವ್ರು ಹೇಳಿದಂಥ ವರ್ಕನ್ನು ನಾನು ಮಾಡಲಿಕ್ಕಾಗದೇ ಇದ್ದರೆ ಪ್ರಮೋಷನ್ ಬರಲ್ಲ. ಆಮೇಲೆ ಪೊಸಿಷನ್, ಒಳ್ಳೆ ಪೊಸಿಷನ್ ಸಿಗೋದಿಲ್ಲ, ಜಾಬ್ ಸಿಗೋದಿಲ್ಲ, ಜಾಬಲ್ಲಿ ಗ್ರೋತ್ ಇಲ್ಲ. ಈ ಥರ ಪ್ರಶ್ನೆಗಳನ್ನೆಲ್ಲ ನಾವು ಕೇಳ್ತಾ ಇರ್ತೇವೆ. ಇದಕ್ಕೂ ಅಷ್ಟೇ, ದಶಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ವರ್ಕ್ ಎನ್ವಿರಾನ್ಮೆಂಟ್ ವಿಚಿತ್ರವಾಗಿರುತ್ತೆ. ಇವರಿಗೆ ಸಹಕಾರ ಮಾಡೋರು ಯಾರೂ ಇರಲ್ಲ, ಒನ್ ಮ್ಯಾನ್ ಆರ್ಮಿ ಆಗ್ತಾರೆ. ಅವಾಗ ಬರುತ್ತೆ, ಬಾಸ್ ನನಗೊಬ್ಬನಿಗೆ ಜಾಸ್ತಿ ಕಷ್ಟ ಕೊಡ್ತಾನೆ, ಪಕ್ಕದಲ್ಲಿರೋ ಏನು ಕಷ್ಟ ಕೊಡೋದೇ ಇಲ್ಲ, ಎಲ್ಲರೂ ಇವನ ಮೇಲೆ ಇಲ್ಲದ್ದು ಚಾಡಿ ಚುಚ್ಚುತ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು? ಸೊ ಯಾರನ್ನ ಕೂಡ ವ್ಯತಿರೇಕ ಒಂದು ಕೆಟ್ಟ ಅಂದರೆ ಏನು ಮಾಡ್ತೀವಿ, ಯಾರನ್ನ ಕೂಡ ಶತ್ರು ಭಾವನೆಯನ್ನು ಬೆಳೆಸ್ಕೊಳ್ಬಾರ್ದು, ಎದುರಾಕೋಬಾರ್ದು ಯಾರನ್ನ. ಸೊ ಆ ಥರ ವ್ಯವಹಾರ ಮಾಡಬೇಕು. ಒಳ್ಳೆಯ ವಾತಾವರಣ ಇಲ್ಲ ಅಂತಂದರೆ, ಒಳ್ಳೆಯ ವಾತಾವರಣ ಇವಾಗ ಎಲ್ಲರಿಗೂ ನೋಡಿ, ಜಾಬ್ ಎನ್ವೈರ್ಮೆಂಟ್ ಎಲ್ಲರಿಗೂ ಫ್ಲೆಕ್ಸಿಬಲ್ ಇದೆಯಾ? ಯಾರಿಗೂ ಇರಲ್ಲ. ಅಯ್ಯೋ ಎಲ್ಲರೂ ಬೈತಾರೆ, ನನ್ನಂಥ ಜಾಬ್ ನನ್ನ ಯಾರಿಗೂ ಬೇಡಪ್ಪ, ತುಂಬ ಕಷ್ಟ ಇದೆ ನನ್ನ ಜಾಬ್. ಆದರೂ ಕೂಡ ಸಂಪಾದನೆಗೋಸ್ಕರ ನಮ್ಮನ್ನು ನಾವು ಅದರೊಳಗೆ ಎಮಿಡಿಸಿಕೊಳ್ತೇವೆ. ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ನೆಕ್ಸ್ಟ್, ಕಾರಕ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ, ಶನಿ ಅಥವಾ ಸೂರ್ಯ, ಲ್ಯಾಕ್ ಆಫ್ ಸ್ಕಿಲ್ಸ್ ಇಲ್ಲದ್ರೆ ಏನು ಮಾಡಬೇಕು? ಸ್ಕಿಲ್ಸ್ ಬೆಳೆಸ್ಕೋಬೇಕು. ಸ್ಕಿಲ್ ಬೆಳಬೇಕಂದ್ರೆ ಇಂಟ್ರೆಸ್ಟ್ ಇರಬೇಕು. ಸೊ ಇದು ಮಾಡಿಕೊಳ್ಬೋದು, ಸ್ಕಿಲ್ ಬೆಳೆಸಿಕೊಳ್ತಾ ಹೋಗ್ಬೋದು. ಉತ್ಸಾಹದಿಂದ ಕೆಲಸ ಮಾಡಬೇಕು.
ಯಾವಾಗ ಕಾರಕ ಪ್ರಾಬ್ಲಮ್ ಆಗಿತ್ತೋ ಅವನ ಸ್ಕಿಲ್ಸ್ ಯಾವುದಿದೆಯೋ ಅಂಥ ಕಡೆ ಉದ್ಯೋಗವನ್ನು ಮಾಡ್ಕೊಳ್ಬೇಕು. ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾರೆ, ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಏನು ಮಾಡ್ತಾನೆ, ಸಾಫ್ಟ್ವೇರ್ ಜಾಬ್ಸ್ ಇರ್ತಾನೆ. ಅವನಿಗೆ ಸ್ಕಿಲ್ ಇರೋದು ಯಾವುದರಲ್ಲಿ, ಓದಿದ್ದು ಯಾವುದರಲ್ಲಿ, ಜಾಬ್ ಮಾಡೋದು ಯಾವುದರಲ್ಲಿ, ಈ ಥರ ಡಿಫ್ರೆನ್ಸ್ ಒಪಿನಿಯನ್ ಬರುತ್ತೆ. ಇದರಿಂದ ಏನಾಗುತ್ತೆ, ಮಾಡಬೇಕಾದ ಕೆಲಸ ಫುಲ್ ಫ್ಲೆಜ್ಡ್ ಮಾಡೋಕ್ಕಾಗಲ್ಲ, ಲ್ಯಾಕ್ ಆಫ್ ಸ್ಕಿಲ್. ಅವಾಗೇನು ಮಾಡುತ್ತೆ, ನಿನಗೆ ಎಲ್ಲಿ ಯಾವ ಕೆಲಸ ನಿಂಗೆ ಇದೆಯೋ ಮಾಡಲಿಕ್ಕಾಗತ್ತೋ ಅಂಥ ಕಡೆ ಜಾಬ್ ಸೇರಿಕೊಂಡ್ರೆ ನಿಂಗೆ ಅನುಕೂಲ ಆಗ್ತದೆ. ನಿನ್ನ ಮೈಂಡ್ ಸೆಟ್ ಯಾವ ಥರ ಇದೆಯೋ ಅಂಥ ಜನಗಳ ಹತ್ರ ಉದ್ಯೋಗವನ್ನು ಮಾಡು. ಆದರೆ ಅಂಥ ಕಡೆ ಮಾಡಿದ್ರೆ ನಮಗೆ ಜಾಸ್ತಿ ಸಂಬಳ ಬರೋದಿಲ್ಲ, ಅದಕ್ಕೇನು ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಗೌರ್ಮೆಂಟಲ್ಲಿ ಮಾಡ್ತಾನೆ, ಉದ್ಯೋಗ ಗೌರ್ಮೆಂಟ್ದೇ ಬೇಕು, ಆದರೆ ಲಂಚ ಇದೆ, ಚೆನ್ನಾಗಿ ಕೆಲಸ ಮಾಡೋದಿಲ್ಲ, ಒಬ್ಬರೊಬ್ಬರ ಮೇಲೆ ಹಾಳ್ಕೊಳ್ತಾನೆ, ಪ್ರಮೋಷನ್ಸ್ ಎಲ್ಲ ಕೂಡ ರಿಸರ್ವೇಷನ್ ಇದ್ದವರಿಗೆ ಬರುತ್ತೆ. ಇದೆಲ್ಲ ಎಲ್ಲರಿಗೂ ಗೊತ್ತಿದೆ, ಆದರೂ ಕೂಡ ಏನಾಗುತ್ತೆ, ಅದೇ ಬೇಕು ಅಂತಂತಾರೆ. ಕಷ್ಟ ಇರುತ್ತೆ, ಆದರೆ ಕಷ್ಟವೇ ಬೇಕು. ಯಾಕಂದರೆ ಸುಖ ಬರ್ತಾ ಇದೆಯಲ್ಲ, ಸುಖನ ಯಾರು ಎಸ್ಟಿಮೇಟ್ ಮಾಡಲ್ಲ. ಉದ್ಯೋಗದಲ್ಲಿ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಅವ್ನು ಸರಿಯಾಗಿ ಕೆಲಸ, ಇವನು ಸರಿಯಾಗಿ ಎಲ್ಲ ಹೇಳ್ತಾರೆ. ಬಟ್ ವಾಟ್ ಅಬೌಟ್ ಬೆನಿಫಿಟ್? ಬೆನಿಫಿಟ್ ವಿಲ್ ಬಿ, ನಿಂಗೆ ಇಷ್ಟ ಇಲ್ಲದೆ ಬಿಟ್ಬಿಟ್ಟು ಜಾಬ್ ಅಂದರೆ ಬಿಡ್ಲಿಕ್ಕೆ ತಯಾರಿರಲ್ಲ ಯಾರು. ಅದಕ್ಕೆ ಲ್ಯಾಕ್ ಆಫ್ ಸ್ಕಿಲ್. ಕಾರಕ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅಂತೇಳಿ ನಾವು ಉದ್ಯೋಗವನ್ನು ಬಿಡ್ತೀವ? ಬಿಡಲ್ಲ. ಆದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾತ್ರ ಹುಡುಕ್ತೇವೆ. ಇದು ಅರ್ಥ ಇಲ್ಲದಂಥ ಪರಿಹಾರ. ನೆಕ್ಸ್ಟ್ ಇನ್ನೊಂದು ಜೆನ್ಯೂನ್ ಅಂತಂದರೆ, ಉದ್ಯೋಗ ಬರ್ತಾ ಇಲ್ಲ, ಗ್ರೋತ್ ಇಲ್ಲ, ಪೊಸಿಷನ್ ಇಲ್ಲ, ಆವಾಗ ದಶಮ ಸ್ಥಾನಾಧಿಪತಿ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳೋ ಆ ಥರ ಬರುತ್ತೆ ಪ್ರಾಬ್ಲಮ್. ಹಿಂದಿನ ಜನ್ಮದಲ್ಲಿ ಪುಣ್ಯ ಕಡಿಮೆ ಇದ್ದರೆ ನಾವು 4 ಜನಕ್ಕೆ ಅನುಕೂಲವನ್ನು ಮಾಡಿಕೊಟ್ಟರೆ ಈ ಜನ್ಮದಲ್ಲಿ ನಮಗೆ ಅನುಕೂಲ ಆಗ್ತದೆ ಉದ್ಯೋಗ ವಿಷಯದಲ್ಲಿ. ಅದಕ್ಕೇನು ಮಾಡ್ತೇವೆ, ಅಗೇನ್ ಎಸ್ಕಲೇಷನ್ ಟು ಗಾಡ್. ಪುಣ್ಯ ಇಲ್ಲ ಅಂತಂದರೆ ಪುಣ್ಯವನ್ನು ಅಕ್ವೈರ್ ಮಾಡಿಕೊಳ್ಳಬೇಕು. ಸೊ 4 ಜನಕ್ಕೆ ಹೆಲ್ಪ್ ಮಾಡಪ್ಪ ಉದ್ಯೋಗ ವಿಚಾರದಲ್ಲಿ, ನಿಂಗೆ ಒಳ್ಳೆ ಪೊಸಿಷನ್ ಬರುತ್ತೆ. ಅಥವಾ ದಶಮ ಸ್ಥಾನಾಧಿಪತಿ ಯಾರಾಗ್ತಾರೆ ಅವನ ವಾರದಲ್ಲಿ, ದಶಮ ಸ್ಥಾನ ಕಾರಕ ಶನಿ, ಕುಜ, ಶನಿ ಮತ್ತು ಸೂರ್ಯ. ಸೂರ್ಯ ಆದರೆ ರುದ್ರದೇವರು, ಶನಿ ಆದರೆ ಬ್ರಹ್ಮ ವಿಷ್ಣು. ಇವರನ್ನು ಹೋಗಿ ಪ್ರಾರ್ಥನೆ ಮಾಡು, ರಿಕ್ವೆಸ್ಟನ್ನು ಮಾಡು. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಯಾವ ದೇವರ ನಮಸ್ಕಾರ ಮಾಡಿದ್ರು ಕೇಶವನ ಹತ್ರ ಹೋಗ್ತದೆ. ಹಾಗಾಗಿ ಭಗವಂತನ ಹತ್ರ ಎಕ್ಸ್ಕ್ಲೇಟ್ ಮಾಡಿ, ಇಷ್ಟು ದಿನ ನೀವು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡು, ನಿಂಗೆ ಒಳ್ಳೆ ಟೈಮ್ ಬಂದಾಗ ಎಲ್ಲ ಅನುಕೂಲ ಆಗ್ತದೆ, ಏನೂ ಚಿಂತೆ ಮಾಡಬೇಡ, ಪ್ರಯತ್ನ ಬೇಕು. ದೊಡ್ಡ ಉದ್ಯೋಗ, ನೀನು ಅಂದುಕೊಂಡಿದ್ದು ಉದ್ಯೋಗ ಸಿಗಲಿಲ್ವಾ, ಅಥವಾ ಯಾವ ಉದ್ಯೋಗ ಸಿಗುತ್ತೋ ಅದರಲ್ಲಿ ಶೈನ್ ಆಗುವಂತ ಅವನಲ್ಲಿ ಕಾನ್ಫಿಡೆನ್ಸನ್ನು ಬೆಳೆಸಬೇಕು. ಜಾತಕ ಚೆನ್ನಾಗಿದ್ದರೆ ಓಕೆ, ನೀವು ವೆಯ್ಟ್ ಮಾಡು, ಏನಾಗಲ್ಲ, ದೋಷ ಬರುತ್ತೆ, ಒಲೆ ಬರುತ್ತೆ ಅಂತ ಹೇಳ್ತೇವೆ. ಜಾತಕ ನೀಚ ಆಗೋಗಿ ಕೆಟ್ಟ ಹೋಗಿದ್ರೆ ಏನು ಮಾಡ್ತೀರಾ? ಗೈಡ್ ಮಾಡಬೇಕಾಗತ್ತೆ. ನೀ ಆ ಏರಿಯಲ್ಲಿ ನಿಂಗೆ ಉದ್ಯೋಗ ಬರೋದು ಕಷ್ಟ, ಸ್ವಲ್ಪ ಬೇರೆ ಕಡೆ ಟ್ರೈ ಮಾಡು ಅಂತ ಹೇಳ್ತೇವೆ. ಆತ್ಮವಿಶ್ವಾಸವನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತೇವೆ. ಅಲ್ಟಿಮೇಟ್ಲಿ ಕ್ಲೈಂಟ್ ಕೇಳ್ತಾನ ಇಲ್ವಾ, ಅವನು ಸ್ಯಾಟಿಸ್ಫೈ ಆಗ್ತಾನ ಇಲ್ವ ಅಂತ ನಮಗೆ ಬೇಕಾಗಿಲ್ಲ. ನಾವು ಶಾಸ್ತ್ರದ ಪ್ರಕಾರ ಶಾಸ್ತ್ರವನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೀವಿ ಅಂತ ನೋಡಬೇಕು. ನೆಕ್ಸ್ಟ್ ವಿವಾಹ. ಇದು ದೊಡ್ಡ ವಿಚಾರ. ವಿವಾಹದಲ್ಲಿ ಬಂದಷ್ಟು ಸಮಸ್ಯೆಗಳು ಬೇರೆ ಎಲ್ಲಿಯೂ ಬರೋದಿಲ್ಲ. ಇದು ಪ್ರಾಬ್ಲಮ್ಸ್ ಶುರು ಆಗೋದೇ ಅವರಿಬ್ಬರು ಗಂಡ ಹೆಂಡತಿ ಮದುವೆಗೆ ಆಯ್ಕೆ ಮಾಡಿಕೊಳ್ಳೋ ವಿಚಾರದಲ್ಲೇ ಪ್ರಾಬ್ಲಮ್ ಬರುತ್ತೆ. ಇದನ್ನು ಇವತ್ತಿನ ದಿನ ಇದು ಕಾಮನ್ ಆಗಿಬಿಟ್ಟಿದೆ. ಈಗ ಒಳ್ಳೆ ಉದ್ಯೋಗ ಬರಬೇಕು, ಒಳ್ಳೆ ಓದಬೇಕು ಅಂತಂದರೆ ಅದಕ್ಕೆ ತಕ್ಕಂತೆ ನಾವು ಪ್ಲ್ಯಾನ್ ಮಾಡ್ತೀವಿ. ನಾನು ಇಂಜಿನಿಯರಿಂಗ್ ಆಗಬೇಕು ಅಂತಂದರೆ ಏನು ಮಾಡ್ತೇವೆ, ಸೈನ್ಸ್ ಸಬ್ಜೆಕ್ಟ್ ತೊಗೊಳ್ತೇವೆ, ಮ್ಯಾಥಮೆಟಿಕ್ಸ್ ತೊಗೊಳ್ತೇವೆ, PUC ತೊಗೊಳ್ತೇವೆ, MSET KSET ಬರಿತೇವೆ, ಸೀಟ್ ಸಂಪಾದನೆ ಮಾಡಿಕೊಡ್ತೇವೆ, ಇಂಜಿನಿಯರಿಂಗ್ ಮಾಡ್ತೇವೆ. ಮೆಡಿಕಲ್ ಇಷ್ಟ ಅಂತಂದರೆ ಏನು ಮಾಡ್ತಾನೆ, ಬಯಾಲಜಿ ತೊಗೊಳ್ತಾನೆ. ಅಂದರೆ ಪ್ರಾರಂಭನೇ ತೊಗೋಬೇಕಾಗುತ್ತೆ. 10th ಕ್ಲಾಸ್ವರೆಗೂ ನೋಡ್ತಾರೆ, ಇವನಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ಮಾರ್ಕ್ಸ್ ಯಾವ್ದು ಜಾಸ್ತಿ ಬರ್ತಾ ಇದೆ, ಆ ಲೈನಿಗೆ ಕಳಿಸುವಂಥ ಪ್ರೋಗ್ರಾಮ್ ಇರುತ್ತೆ. ಅಂದರೆ ಪ್ಲ್ಯಾನಿಂಗ್ ಅಂತ ಅಂಬೋದಿದೆ. ಇನ್ನು ಉದ್ಯೋಗದಲ್ಲಿ ಅವನಿಗೆ ಯಾವ ಸ್ಕಿಲ್ ಇದೆ, ಯಾವ ಕ್ವಾಲಿಫಿಕೇಷನ್ ಇದೆ, ಅದರ ಪ್ರಕಾರ ಹುಡುಕೊಳ್ತಾ ಹೋಗ್ತಾನೆ. ಮದುವೆಗೆ ಏನು ಬೇಕು, ಮದುವೆಗೆ ಯಾವುದು ಹುಡುಕಬೇಕು, ಇದು $1 million ಕ್ವಶನ್. ಇದು ಯಾರೂ ಕೂಡ ಇದನ್ನು ಫಾಲೋ ಆಗ್ತಾ ಇಲ್ಲ. ಆ ಉದ್ಯೋಗಕ್ಕೆ ಓದಿಗೆ ಏನು ನೋಡ್ತಾರೋ ಅದನ್ನು ಕೂಡ ಮದುವೆಯಲ್ಲಿ ನೋಡ್ತಾರೆ. ಮದುವೆಯಲ್ಲಿ ಹುಡುಗ ಹುಡುಗಿ ಮಾತಾಡ್ಕೊಳ್ಬೇಕಾದ್ರೆ ಕೇಳ್ತಾ ಇರ್ತೇನೆ, ಏನು ಇಷ್ಟ ಆಯ್ತು, ಇಲ್ಲ ನಮ್ಮ ಎಲ್ಲ ಜಾತಕಗಳೆಲ್ಲ ಇಷ್ಟು ಚೆನ್ನಾಗಿದೆ ಆಚಾರ, ನೀವು ಹೇಳಿದ್ದೀರಿ. ಆ ಹುಡುಗ ಆ ಹುಡುಗಿ 2 ದಿನ 1-2-3 ಸಿಟ್ಟಿಂಗ್ಸ್ ಮಾತಾಡ್ಕೋಬೇಕಂತೆ, ನಂತರ ಅವ್ರು ಒಪ್ಪಿಗೆ ಹೇಳ್ತಾರಂತೆ. ಏನು ಮಾತಾಡ್ಕೊಳ್ತಾರೆ ಅಂತ ಗಮನಿಸಿದರೆ, ನಿನ್ನ ಗೋಲ್ ಏನು, ನೀನು ಏನು ಓದಬೇಕು ಅನ್ಕೋತಾ ಇದೆಯಾ,
ಅಥವಾ ನೀನು ಮುಂದೆ ನೀನು ಸಮಥಿಂಗ್ ನೀನು ಜಾಬ್ ಏನು, ಎಲ್ಲಿ ಸೆಟ್ಲ್ ಆಗಬೇಕು ಅಂತ ಗೊತ್ತಾ ಇದೆಯಾ? ಜಾಬ್ ಬಂದ ಮೇಲೆ ಎಲ್ಲಿ ಸೆಟ್ಲ್ ಆಗೋಣ, ನಿಮ್ಮ ಅಪ್ಪ ಅಮ್ಮ ಇರಬೇಕಾ ಬೇಡವಾ, ಈ ಥರ ಪ್ರಶ್ನೆಗಳು ಮಾತಾಡ್ಕೊಳ್ತಾರೆ. ಮದುವೆಗೆ ಬೇಕಾದ್ದು ಇವಲ್ಲ. ಮದುವೆ ಸಂತೋಷವಾಗಿರಬೇಕು ಅಂತಂದರೆ ಏನು ಬೇಕು? ಅಂಡರ್ಸ್ಟ್ಯಾಂಡಿಂಗ್ ಬೇಕಾದರೆ ನಿನಗೋಸ್ಕರ ನಾನು ಈ ಗುಣವನ್ನು ಬದಲಾವಣೆ ಮಾಡ್ಕೊಳ್ತೇನೆ, ನನಗೋಸ್ಕರ ನೀನು ಈ ಗುಣವನ್ನು ಬದಲಾವಣೆ ಮಾಡ್ಕೋ. ಸೊ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಬರೋದ್ರಿಂದನೇ ಜೀವನ ತಣ್ಣಗಿರುತ್ತೆ. ಉದ್ಯೋಗಕ್ಕೆ ಬೇಕಾದ್ದೆಲ್ಲ ಕೂಡ ವಿವಾಹಕ್ಕೆ ಮಾತಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ವಿವಾಹಕ್ಕೆ ನೋಡಬೇಕಾದ್ದೇನಂತಂದರೆ ಒಳ್ಳೆ ಓದಿದ್ದಾನ, ಒಳ್ಳೆ ಪ್ಯಾಕೇಜ್ ಬರುತ್ತಾ, ಮನೆ ಇದೆಯಾ, ಇದು ಸಂತೋಷ ಕೊಡಲ್ಲ. ಅಡ್ಜಸ್ಟಬಲ್ ಇದ್ದಾರಾ? ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ, ವಿವಾಹದಲ್ಲಂತೂ ವಿಪರೀತವಾದ ಕಷ್ಟ ಬರುತ್ತೆ. ಕಷ್ಟವೇ ಬೇಡ ಅಂತ ಮದುವೆ ಮಾಡಿಕೊಳ್ಳೋ ಈ ಜೀವನ ಯಾವತ್ತಿಗೂ ಉದ್ಧಾರ ಆಗೋದಿಲ್ಲ. ಕಷ್ಟ ಬಂದೇ ಬರುತ್ತೆ. ಪ್ರಿಪೇರ್ ಆಗೋರು ಯಾರನ್ನ ಇದ್ದಾರೆಯಾ ಅಂಥ ಮನೆಗಳು ಸರ್ವೈವ್ ಆಗ್ತದೆ. ಪ್ರಿಪೇರ್ ಆಗ್ಲತ್ತವ್ರ ಮನೆಗಳು ಸರ್ವೈವ್ ಆಗಲ್ಲ. ನಾವು ವಿವಾಹದಲ್ಲಿ ಸುಖವನ್ನೇ ಪಡಿಬೇಕು ಅಂತಂಬೋ ಜಾತಕದಲ್ಲಿ ಹುಟ್ಟಿದವರಲ್ಲ ನಾವು. ಜಾತಕದಲ್ಲಿ ಸಪ್ತಮ ಸ್ಥಾನ ತುಂಬ ಚೆನ್ನಾಗಿದೆ, ಕಾರಕ ಚೆನ್ನಾಗಿದೆ, ಆಧಿಪತ್ಯ ಚೆನ್ನಾಗಿದೆ ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾವು ಹಿಂದಿನ ಜನ್ಮದಲ್ಲಿ ಎಷ್ಟೋ ತೊಂದರೆಗಳನ್ನ ಪಾಪಗಳನ್ನು ಮಾಡಿರ್ತೇವೆ, ಅದರ ಫಲವಾಗಿ ಈ ಜನ್ಮದಲ್ಲಿ ಪಾಪವನ್ನು ಕಟ್ಟಿಕೊಂಡು ಬಂದಿರ್ತೇವೆ. ಎದೆ ಮೇಲೆ ಕೈ ಇಟ್ಟುಕೊಂಡು ನಾನು ಸಂತೋಷವಾಗಿದ್ದೇನೆ ಅಂತ ಹೇಳಿಕೊಳ್ಳುವಂಥ ಜನ ತುಂಬ ಕಡಿಮೆ, ವಿರಳ. ಯಾಕೆಂತಂದರೆ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನು ಓವರ್ಕಮ್ ಮಾಡಲಿಕ್ಕೆ ಏನು ಬೇಕು ಅದನ್ನು ಸಿದ್ಧತೆ ಮಾಡಿಕೊಳ್ಳಬೇಕು, ಪ್ರಿಪೇರ್ ಆಗಬೇಕು. ವಿವಾಹದಲ್ಲಿ ಸಮಸ್ಯೆಗಳು ಕಾಮನ್. ಇವತ್ತಿನ ದಿನ ಎಂಥ ಸಮಸ್ಯೆಗಳು ಬರುತ್ತೆ ಎಲ್ಲ ಗೊತ್ತಿದೆ. ಅದಕ್ಕೆ ತಕ್ಕಂತೆ ಪೇಷನ್ಸ್ ಆಗಿರೋರು, ಒಳ್ಳೆ ಗುಣ ಇರೋರು, ಅರ್ಥ ಮಾಡಿಕೊಳ್ಳೋರು, ಇಂಥವರನ್ನು ಹುಡುಕಿ ಮಾಡಿಕೊಳ್ಳಬೇಕು. ಆದರೆ ಆ ಕ್ವಾಲಿಟೀಸನ್ನು ಬಿಟ್ಟು ನಾವೇನು ಮಾಡ್ತೇವೆ? ಒಳ್ಳೆ ಓದಿದ್ದಾನ, ಒಳ್ಳೆ ಹಣ ಇದೆಯಾ, ಎಜುಕೇಷನ್ ಫ್ಯಾಮಿಲಿನ, ನೋಡ್ಲಿಕ್ಕೆ ಚೆನ್ನಾಗಿದ್ದಾಳ, ಈ ಕ್ವಾಲಿಫಿಕೇಶನ್ ನೋಡ್ತೇವೆ. ಸಮಸ್ಯೆಗಳು ಬರೋದಿದೆ. ಯಾರೋ ಒಬ್ಬ ಪೊಲಿಟಿಷಿಯನ್ ಹೇಳಿದ್ನಂತೆ, ನನಗೆ ಬಯಾಲಜಿ ಅಂತಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಏನು ಮಾಡಿದ್ದೀನಿ, ಹಿಸ್ಟ್ರಿ ತೊಗೊಂಡಿದ್ದೀನಿ ಅಂತ ಅಂದಂತೆ. ಹಿಸ್ಟ್ರಿಯಲ್ಲಿ ಬಯಾಲಜಿಯಲ್ಲಿ ಬರುತ್ತೆ. ಈ ಥರ ಇರುತ್ತೆ ನಮ್ಮಲ್ಲಿ. ನನಗೆ ವಿವಾಹದಲ್ಲಿ ತುಂಬ ಸಂತೋಷವಾಗಿ ಇರಬೇಕು ಅಂದರೆ ಇಷ್ಟ, ಏನೂ ಕಷ್ಟ ಬೇಡ, ಸಂತೋಷವಾಗಿ ಆನಂದವಾಗಿ ಅರ್ಥ ಮಾಡಿಕೊಂಡು ನಾನು ಹೇಳಿದ ಮಾತು ನನ್ನ ಹೆಂಡತಿ ಹೇಳಿದ ಮಾತು ನಾನು, ನಮ್ಮಿಬ್ಬರ ಮಾತು ಮಕ್ಕಳು ಕೇಳುವಂಥ ಜೀವನ ಬೇಕು ಅಂತ ಬಯಸ್ತಾರೆ. ಬಟ್ ಪ್ರಯತ್ನ ಮಾಡೋದೇನು? ಈ ಸಮಸ್ಯೆಗಳನ್ನ ಬೆಳೆಸಲಿಕ್ಕೆ ಯಾವ ಕ್ವಾಲಿಫಿಕೇಷನ್ ಬೇಕು ಅದನ್ನು ನೋಡ್ತೇವೆ. ನನಗೆ ನಂತರನೇ ಉದ್ಯೋಗ ಮಾಡೋರು ಬೇಕು. ಯಾಕೆ? ಗಲಾಟೆ ಮಾಡಿಕೊಳ್ಳಿಕ್ಕೆ. ಒಂದು ಮನೆಗೆ ಯಜಮಾನ ಯಾರೋ ಒಬ್ಬರು ಇರಬೇಕು. ಇಬ್ಬರು ಯಜಮಾನರಾದರೆ ಏನಾಗುತ್ತೆ? ಮನೆ ರಣರಂಗ ಆಗುತ್ತೆ. ಅಡುಗೆ ಮನೆಯಲ್ಲಿ ಎಷ್ಟು ಜನ ಅಡುಗೆ ಮಾಡಿದ್ರು ಉಪ್ಪು ಒಬ್ಬರೇ ಹಾಕಬೇಕು. ಎಲ್ಲರೂ ಒಂದೊಂದು ಹಿಡಿ ಉಪ್ಪು ಹಾಕಿದ್ರೆ ಏನಾಗುತ್ತೆ? ಊಟವನ್ನು ತಿನ್ನೋರು ಯಾರು? ಅದಕ್ಕೆ ಯಾರೂ ಒಬ್ಬರೇ ಇರಬೇಕು. ಇಂಡಿಪೆಂಡೆಂಟ್ ಆಗಿ ಮನೆ ಇಬ್ಬರೂ ಇದ್ರಂತಂದರೆ ಆ ಮನೆ ರಣರಂಗ ಆಗ್ತದೆ. ಸೊ ಗಂಡ ತುಂಬ ಫೆರೋಷಿಯಸ್ ಆಗಿದೆ ಅಂದ್ಕೊಳ್ಳಿ, ಹೆಂಡತಿ ಪೇಷನ್ಸ್ ಆಗಿರಬೇಕು. ಹೆಂಡತಿ ತುಂಬ ಫೆರೋಷಿಯಸ್ ಆಗಿದೆ ಅಂದ್ಕೊಳ್ಳಿ, ಗಂಡ ಇರಬೇಕು. ಭಗವಂತ ಆ ಥರನೇ ಲಿಂಕ್ ಮಾಡ್ತಾನೆ. ನೀವು ವಿವಾಹ ವ್ಯವಸ್ಥೆ ನೋಡಿ, ಹೆಂಡತಿ ತುಂಬ ಘಾಟಿ ಇರ್ತಾಳೆ, ಗಂಡ ತುಂಬ ಸೌಮ್ಯವಾಗಿರ್ತಾನೆ. ಗಂಡ ತುಂಬ ಘಾಟಿ ಇರ್ತಾಳೆ, ಹೆಂಡತಿ ಸೌಮ್ಯವಾಗಿರ್ತಾಳೆ. ಅಂಥ ಮನೆಗಳೇ ಸರ್ವೈವ್ ಆಗ್ತದೆ. ಇಬ್ಬರೂ ಘಾಟಿಗಳಿದ್ದಾರೆ ಅಂತಂದ್ರೆ ಏನಾಗ್ತದೆ? ಕೋರ್ಟಿಗೆ ಹೋಗಿ ಡೈವರ್ಸ್ ತಗೊಳ್ತಾರೆ ಅಷ್ಟು ಬಿಟ್ಟರೆ ಅವರು ಸರ್ವೈವ್ ಆಗಲ್ಲ. ನೀವು ಹೇಳಿಕೊಳ್ಳಿಕ್ಕೆ ಒಂದು ಎಕ್ಸಾಂಪಲ್ ಸಿಗಲ್ಲ. ಯಾಕಂದರೆ ಅವರಿಷ್ಟಕ್ಕೆ ಅವರೇ ಬಿಟ್ಕೊಂಡ್ಬಿಡ್ತಾರೆ. ಅದಕ್ಕೆ ವಿವಾಹಕ್ಕೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನು, ಆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ನಾವು ಹುಡುಕ್ತಾ ಇದ್ದೀವಾ, ಅಲ್ಲಿಂದ ಶುರು ಮಾಡಬೇಕು. ವಿವಾಹಕ್ಕೆ ಮಾತ್ರ ಪ್ರಾಯಶ್ಚಿತ ಇಲ್ಲ, ಎಲ್ಲದಕ್ಕೂ ಪ್ರಾಯಶ್ಚಿತ ಇದೆ. ವಿವಾಹ ಒಂದು ಸಲ ಮಾಡಿಕೊಂಡ ಮೇಲೆ ಇನ್ನು ಅದಕ್ಕೆ ಏನೂ ಇಲ್ಲ. ಭಗವಂತನೇ ನನಗೆ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡುವಂತ ಬೇಡ್ಕೊಳ್ಬೇಕಷ್ಟೇ. ಇನ್ನು ಅದಕ್ಕೆ ಪ್ರಾಯಶ್ಚಿತಗಳೇನಿಲ್ಲ. ಹೆಂಡತಿಯಲ್ಲಿ ಬದಲಾವಣೆ ಮಾಡು, ರಿಕ್ವೆಸ್ಟ್ ಮಾಡ್ಬೋದು, ತಪ್ಪಿಲ್ಲ. ಆದರೆ ಮಾಡ್ತಾನ ಇಲ್ಲೋ ಅಂತಂಬುದು ನಮ್ಮ ಆಯ್ಕೆ ಸರಿ ಇಲ್ಲದಾಗ ಇದ್ದಕ್ಕಿದ್ದಾಗ ರಾತ್ರೋ ಮಿರಾಕಿಲ್ ಆಗಲ್ಲ. ಹೆಂಡತಿ ತುಂಬ ಗಲಾಟೆ ಮಾಡ್ತಾ ಇರ್ತಾರೆ, ಟೂ ಮಚ್ ಆಫ್ ಡಿಸೈರ್ಸ್. ಇದ್ದಕ್ಕಿದ್ದಾಗ ಹೆಂಗೆ ಚೇಂಜ್ ಆಗಬೇಕು? ಚೇಂಜ್ ಆಗ್ಬೋದು ತಾತ್ಕಾಲಿಕವಾಗಿ, ಮತ್ತೆ ಶುರು ಆಗ್ತದೆ. ತುಂಬ ಚೆನ್ನಾಗಿರ್ತಾರೆ ಒಂದು ತಿಂಗಳು, ಮತ್ತೆ ಶುರು ಆಗ್ತದೆ. ಇದು ಆಟಿಟ್ಯೂಡ್ ಯಾವತ್ತಿಗೂ ಕೂಡ ಒಳಗಿನ ಹುಟ್ಟುಗುಣ ಅಂತಂಬುದು ಬದಲಾಗೋದಿಲ್ಲ. ಅದಕ್ಕೆ ಆಯ್ಕೆ ಮಾಡಿಕೊಳ್ಳೋ ಕಾಲಕ್ಕೆ ತುಂಬ ನೋಡ್ಕೊಳ್ಬೇಕು. ಅಸಲು ಆಯ್ಕೆ ಮಾಡಿಕೊಳ್ಳೋ ಕಾಲಕ್ಕೆ ಎಷ್ಟೋ ಜನ ಪರಿಹಾರ ಕೇಳ್ತಿದ್ದಾರೆ. ಇಲ್ಲ, ಇವರಿಬ್ಬರು ಜಾತಕಗಳು ಮ್ಯಾಚ್ ಆಗ್ತಾ ಇಲ್ಲ, ಬೇರೆ ನೋಡಿದರೆ ಇಲ್ಲ ಸರ್, ಏನಾದರೂ ಪರಿಹಾರ ಇದ್ದರೆ ಮಾಡಿಸ್ಕೊಡ್ತೇವೆ. ಯಾವುದಕ್ಕೆ ಪರಿಹಾರ ಹೇಳಬೇಕು? ಸೊ ಪರಿಹಾರ ಅಂತಂಬೋದೇ ದೊಡ್ಡ ಜೋಕ್ ಆಗೋಗಿದೆ ಇವತ್ತಿನ ದಿನ. ಹಾಗಾಗಿ ನಾವು ಆಯ್ಕೆ ಮಾಡ್ಕೊಳ್ಳೋ ಸರಿ ಮಾಡ್ಕೊಳ್ಬೇಕು.
ಒಳ್ಳೆ ಸೀರೆ ಚೆನ್ನಾಗಿದೆ, ತೊಗೊಳ್ಬೇಕು ಅಂದ್ಕೊಟ್ಟಿದ್ವಿ, ಕೊನೆಗೇನೋ ಸ್ವಲ್ಪ ಹರಿದು ಹೋಗಿದೆ, ತೊಗೊಳ್ತೀವ? ಪರವಾಗಿಲ್ಲ ಬಿಡಿ, ನಾನು ಹೊಲ್ಸ್ಕೊತೀನಿ ಅಂತ ಯಾರನ್ನ ತೊಗೊಳ್ತಾರ? ಬೇಡ ಅಂತ ಬಿಸಾಡಿ ಬರ್ತೀವಿ. ಆದರೆ ವಿವಾಹದ ವಿಷಯದಲ್ಲಿ ಏನಾದರೂ ಲೋಪ ಇದ್ದರೆ ಕೂಡ ನಾವು ಸರಿ ಮಾಡ್ಕೊಳ್ತೇವೆ, ನಾವು ಪರಿಹಾರ ಇದ್ದರೆ ಹೇಳಿ ಅಂತ ಭಗವಂತನ ಕೇಳ್ತಾರೆ. ಭಗವಂತನ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಜ್ಯೋತಿಷನನ್ನು ಕೇಳ್ತಾರೆ. ಅರ್ಥ ಇಲ್ಲದ ವಿಚಾರ. ಅದಕ್ಕೆ ವಿವಾಹದಲ್ಲಿ ಸಮಸ್ಯೆಗಳು ಜಾಸ್ತಿ. ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳೇನಾದರೂ ಇದ್ದರೆ ಒಳ್ಳೆಯ ವಾತಾವರಣದಿಂದ ಹೆಂಡತಿ ಬರೋದಿಲ್ಲ. ಆದರೂ ಜೀವನ ಮಾಡ್ಬೋದು, ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಕಾರಕ ಪ್ರಾಬ್ಲಮ್ ಇದ್ದರೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ್ರೆ ಸರ್ವೈವ್ ಆಗಲ್ಲ. ಫಸ್ಟ್ ಭಗವಂತನ ಹತ್ರ ಏನೋ ಬೇಡಿಕೊಳ್ಳಬಹುದು. ಇಲ್ಲಪ್ಪ, ಇಬ್ಬರು ಗಂಡ ಹೆಂಡತಿ ಭಗವಂತನ ಹತ್ರ ಬೇಡಿಕೊಂಡು ಏನೋ ಇದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಇಬ್ಬರು ಸೇರಿ ನಾವು ಒಂದು ಭಗವಂತನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಮನೆಗೆ ಒಂದು ಹೋಮ ಮಾಡೋಣ. ಇಲ್ಲ ಸರಿ, ಅವರಿಬ್ಬರು ಹಸೆ ಮೇಲೆ ಕೂತ್ಕೊಳ್ಳೋದಿಲ್ಲಂತೆ, ನಾವು ಮಾಡ್ಬೋದಾ ಅಂತ ಕೇಳ್ತಾರೆ. ಅವರಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ್ರೆ ಅವರಿಬ್ಬರನ್ನ ಕೂಡಿಸಿ ಏನೋ ಒಂದು ಹೋಮ ಗೇಮ ಮಾಡಿಸಿ ತೀರ್ಥಯಾತ್ರೆಗಳು ಕಳಿಸಿ ಅವರಿಬ್ಬರ ಮನಸ್ಸಲ್ಲಿ ಪ್ರೀತಿ ಹುಟ್ಟೋಂಗೆ ಮಾಡಬೇಕು. ಇಲ್ಲ ಸರ್, ಅವ್ರು ಮಾಡಲ್ಲ, ಅವ್ರ ಪರವಾಗಿ ನಾವು ಮಾಡ್ಬೋದಾ ಅಂದ್ರೆ ಏನು ಮಾಡಬೇಕು? ಈ ಕ್ರಿಯೆಗಳೆಲ್ಲ ಯಾಕಿರೋದು? ಒಬ್ಬರ ಮಧ್ಯೆ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ. ಅವರು ದೇವರ ಮುಂದೆ ರಿಕ್ವೆಸ್ಟ್ ಮಾಡಿಕೊಳ್ಳಿಕ್ಕೆ ಕೂಡ ಬರ್ತಾ ಇಲ್ಲ ಅಂತಂದರೆ ಇನ್ನು ಭಗವಂತನ ಹೇಗೆ ರಿಕ್ವೆಸ್ಟ್ ಮಾಡಬೇಕು? ಇದು ಆಗೋ ಕೆಲಸ ಅಲ್ಲ. ಅದಕ್ಕೆ ವಿವಾಹದ ಮುಂಚಿತವಾಗೇ ಸೆಲೆಕ್ಟ್ ಮಾಡಿಕೊಳ್ಬೇಕು. ಒಂದು ಸಲ ಆಯ್ತಂದರೆ ಮತ್ತೆ ಏನು ಮಾಡಿ, ಅವ್ರು ಸಹಕಾರ ಮಾಡಲ್ಲ. ಇಬ್ಬರನ್ನ ಕೂಡಿಸಿ ಭಗವಂತನ ಹತ್ರ ಒಂದು ಹೋಮ ಮಾಡಿಸಿ ಅಂತ ಹೇಳ್ತೇವೆ, ಅವರಿಬ್ಬರು ಕೂತ್ಕೊಳ್ಳಲ್ಲ ಆಚಾರೆ. ಆ ಹುಡುಗಿ ಅವ್ರ ಅಮ್ಮವ್ರ ಮನೆಗೆ ಹೊಟ್ಟೋಗಿದ್ದಾಳೆ, ಒಪ್ಸೋದು ತುಂಬ ಕಷ್ಟ. ಈ ಪ್ರಶ್ನೆ ಉತ್ತರ ಬರುತ್ತೆ, ಏನು ಮಾಡೋಕ್ಕೂ ಆಗೋದಿಲ್ಲ. ನೆಕ್ಸ್ಟ್, ಸಪ್ತಮ ಸ್ಥಾನಾಧಿಪತಿ ಏನಾದರೂ ಬಲಹೀನವಾಗಿದ್ದರೆ ಮದುವೆ ಆಗೋದಿಲ್ಲ. ಮದುವೆ ಆದ್ರೂ ಹೆಚ್ಚು ದಿನ ನಿಂತುಕೊಳ್ಳೋದಿಲ್ಲ. ಮದುವೆಯಲ್ಲಿ ಸಂತೋಷ ಇರೋದಿಲ್ಲ. ಯಾಕೆಂದರೆ ಸಪ್ತಮ ಸ್ಥಾನ ಅಂದ್ರೆ ಹಿಂದಿನ ಜನ್ಮದ ಪುಣ್ಯ. ಮದುವೆ ಆಗೋದೇ ಇಲ್ಲ ಅಂತಂದರೆ ಅದೇನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಒಂದು ಏಜ್ ಮೀರಿ ತಂದ್ಕೊಳ್ಳಿ, ಇಂಡಿಪೆಂಡೆಂಟ್ ಬಂದ್ಬಿಡುತ್ತೆ. ಇಂಡಿಪೆಂಡೆನ್ಸ್ ಬಂದುಬಿಟ್ರೆ ಯಾರೂ ಇಲ್ಲಾದರೂ ಕೂಡ ಒಬ್ಬನೇ ಇರ್ತೇನೆ ಅಂತ ಅನ್ಬೋರು ಭಾಳ ಜನ ಇದ್ದಾರೆ. ಅದು ಕೂಡ ಒಂಥರ ಸಂತೋಷವಾದ ಜೀವನ. ಆದರೆ ಶಾಸ್ತ್ರ ಪ್ರಕಾರ ವಿವಾಹ ಮಾಡಿಕೊಳ್ಳದೆ ಇರಬಾರ್ದು ಅಂತ ಹೇಳ್ತಾರೆ. ಆದರೆ ಜ್ಯೋತಿಷ್ಯನಾದವರು ಮದುವೆ ಮಾಡ್ಕೋಬೇಡ ಅಂತ ಹೇಳಬಾರ್ದು. ಮದುವೆ, ಯಾಕಂದರೆ ಶಾಸ್ತ್ರವನ್ನು ಅಗೇನೆಸ್ಟ್ ನಾವು ಮಾತಾಡೋಂಗಿಲ್ಲ. ಸೃಷ್ಟಿ ಕಾರ್ಯವನ್ನು ಮುಂದುವರಿಸಬೇಕಾದ್ರೆ ವಿವಾಹ ಅಂತ ಅಂಬುದು ಮ್ಯಾಂಡೇಟ್ರಿ ನಮ್ಮ ವ್ಯವಸ್ಥೆಯಲ್ಲಿ. ಸೊ ವಿವಾಹ ಮಾಡಿಕೊಳ್ಳೇಬೇಕು. ಒಳ್ಳೆಯದನ್ನು ಆಯ್ಕೆ ಮಾಡ್ಕೊ. ವಿಧಿವಶಾತು ಆಗಲಿಲ್ಲ, ಚಿಂತೆ ಮಾಡಬೇಡ, ಭಗವಂತನನ್ನು ಬೇಡಿಕೊ. ಬರೋ ಜನ್ಮದಲ್ಲಾದರೂ ನನಗೆ ಗೃಹಸ್ಥಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಲಿಕ್ಕೆ ಅವಕಾಶ ಕೊಡ್ತಂದೆ ಅಂತ ಕೇಳ್ಕೊಳ್ಳೋದು. ಆದರೆ ಜ್ಯೋತಿಷನಾದವನು ಏನು ಬೇಡ, ಮದುವೆ ಮಾಡ್ಕೋಬೇಡ ಅಂತ ಹೇಳಬಾರ್ದು. ಮದುವೆ ಮಾಡ್ಕೊ ಅಂತಲೇ ಹೇಳಬೇಕಾಗ್ತದೆ. 40 ವರ್ಷ ಆದರೂ ಕೂಡ ಮದುವೆ ಮಾಡ್ಕೊ ಅಂತಲೇ ಹೇಳಬೇಕಾಗ್ತದೆ. ಆದರೆ ಆ ಸಂದರ್ಭವನ್ನು ಹಿಡಿದು ನೋಡಬೇಕು. ನಂತರ ಮದುವೆ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ ಅಂದರೆ ಜಾತಕವನ್ನು ನೋಡ್ತೇವೆ, ಭಗವಂತನ ಹತ್ರ ರಿಕ್ವೆಸ್ಟ್ ಮಾಡಿಕೊಳ್ತೇವೆ. ಸಪ್ತಮಾಧಿಪತಿ ಯಾರಾಗ್ತಾರೆ? ಶುಕ್ರ ಅಧಿದೇವತ ಮಹಾವಿಷ್ಣುವು, ಇಂದ್ರ. ಮದುವೆ ಆಗ್ತಾ ಇಲ್ಲ, ಸ್ವಯಂವರ ಪಾರ್ವತಿ ಮಂತ್ರವನ್ನು ಪಾರಾಯಣ ಮಾಡಿ ಭಗವಂತನ ಬೇಡಿಕೊಳ್ಳಿ, ಆದಷ್ಟು ಬೇಗ ಮದುವೆ ಆಗಬೇಕು. ಇಲ್ಲ, ಸೂರ್ಯೋದಯ ಪೂರ್ವ ಬನ್ನಿ ಗಿಡವನ್ನು ಸುತ್ರಿ. ದೇವಸ್ಥಾನಗಳಲ್ಲಿ ಬನ್ನಿ ಗಿಡ ಇರುತ್ತೆ, ಅಲ್ಲಿ ಸುತ್ತಿ ಬನ್ನಿ ಅಂತೇಳಿ. ಸೆಕ್ಯೂರಿಟಿ ಪ್ರಾಬ್ಲಮ್ ಆದ ಕಾರಣ ಬೆಳಿಗ್ಗೆ ತಕ್ಷಣ ಗುಡಿಗೆ ಹೋಗೋದು ಕಷ್ಟ. ಬನ್ನಿ ಗಿಡವನ್ನೇ ಒಂದು ಪಾಟಲ್ಲಿ ಮನೆಗೆ ಇಟ್ಟುಕೊಳ್ಳಿ, ಸ್ನಾನವನ್ನು ಮಾಡಿ ಸೂರ್ಯೋದಯ ಪೂರ್ವ ಅದಕ್ಕೆ 7 ಥರ ಪ್ರದಕ್ಷಿಣೆ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕಿ ಅಂತ ಹೆಣ್ಣು ಮಕ್ಕಳಿಗೆ ಹೇಳ್ತೇವೆ. ಹೀಗೆ ಮಾಡಿದರೆ ಆದಷ್ಟು ಬೇಗ ಮದುವೆ ಆಗ್ತದೆ. ಇನ್ನು ಬೇಗ ವಿಶೇಷವಾಗಬೇಕು ಅಂದರೆ ಸ್ವಯಂವರ ಪಾರ್ವತಿ ಮಂತ್ರದ ಹೋಮ ಮಾಡಿ, ಪ್ರೀತಿಯಿಂದ ಭಕ್ತಿಯಿಂದ ಮಾಡಿ ಆಗತ್ತೆ ಅಂತ ಹೇಳ್ತೇವೆ. ಇನ್ನು ಸ್ತೋತ್ರಗಳನ್ನ ಓದಿ, ಇದನ್ನು ಓದಿ ನಿಮಗಾಗುತ್ತೆ. ಎಲ್ಲ ಓದೋದು ಭಗವಂತನನ್ನು ಒಲಿಸಿಕೊಳ್ಳೋದಕ್ಕೆ ಪ್ರೀತಿಯಿಂದ ಮಾಡಬೇಕು. ವಿತೌಟ್ ಪ್ರೀತಿ ಇಲ್ಲದೆ, ಭಕ್ತಿ ಇಲ್ಲದೆ ಮಾಡಿದ್ರೆ ಯಾವುದೂ ಪ್ರಯೋಜನ ಇಲ್ಲ. ಅದಕ್ಕೆ ಜ್ಯೋತಿಷ್ಯ ಗ್ಯಾರಂಟಿ ಕೊಡಲಾರ. ನೆಕ್ಸ್ಟ್, ಇನ್ನು ಸಂತಾನ ಸಮಸ್ಯೆಗಳು. ಸಂತಾನ ಸಮಸ್ಯೆಗೆ ಯಾವ ಥರ ಆಗುತ್ತೆ? ಇದಕ್ಕೆ ಸ್ವಲ್ಪ ಜೆನ್ಯೂನ್ ಪ್ರಶ್ನೆ ಇದು. ಸಂತಾನ ಎಂಬುದು ಹಿಂದಿನ ಜನ್ಮದ ತ್ರಿಕೋಣ ಸ್ಥಾನ. ಇಷ್ಟಕ್ಕೆ ಮುಂಚೆ ನೋಡಿದ್ದೆಲ್ಲ ಕೇಂದ್ರ ಸ್ಥಾನಗಳೇ. 4ನೇ ಮನೆ, 7ನೇ ಮನೆ, 10ನೇ ಮನೆ. ಇದು ತ್ರಿಕೋಣ ಸ್ಥಾನ. ಇದು ವಂಶ ಪಾರಂಪರ್ಯವಾಗಿ ಬರುವಂಥ ವಿಚಾರ. ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ, ಹೆಣ್ಣು ಮಕ್ಕಳ ಜಾತಕಲ್ಲಾದರೆ ಆರೋಗ್ಯ ವೀಕ್ ಆಗಿರೋದು, ಸಂತಾನವನ್ನು ಪಡಲಿಕ್ಕೆ ಬೇಕಾದಂಥ ಆರೋಗ್ಯ ಸರಿ ಇಲ್ಲದೆ ಇರೋದು. ಗಂಡು ಮಕ್ಕಳಿಗಾದರೆ ಪಂಚಮ ಸ್ಥಾನ ವೀಕ್ ಆಗಿದ್ರೆ ಹುಟ್ಟುವಂಥ ಮಕ್ಕಳಿಗೆ ಮಾನಸಿಕವಾಗಿ ಬೌದ್ಧಿಕವಾಗಿ ಡಿಸೇಬಿಲಿಟಿ. ತಂದೆ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಪಾಪಗ್ರಹ ಇತ್ತು ಅಂದ್ಕೊಳ್ಳಿ, ಹುಟ್ಟುವಂಥ ಮಗ ಅವನು ವಿಚಿತ್ರವಾಗಿರ್ತಾನೆ. ಅವನು ಹೇಳಿದ ಮಾತು ಕೇಳೋದಿಲ್ಲ, ತುಂಬ ರಫ್ ಆ್ಯಂಡ್ ಟಫ್ ಆಗಿರ್ತಾರೆ.
ರಾಕ್ಷಸ ಸಂತಾನ ಅಂತಂದ. ಅದಕ್ಕೆಂದರೆ ತಂದೆ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿರುವಂಥ ಗ್ರಹಗಳ ಮೇಲೆ ಆಧಾರದ ಮೇಲೆ ಹುಟ್ಟುವಂಥ ಮಕ್ಕಳ ಮನೋಭಾವ, ಅವರ ಬುದ್ಧಿ ಅದು ಆಧಾರ ಪಡುತ್ತೆ. ತಾಯಿ ಜಾತಕದ ಪಂಚಮ ಸ್ಥಾನದ ಮೇಲೆ ಆ ಮಗುವಿನ ಶರೀರ ಅವಯವಗಳು ನಿರ್ಮಾಣವಾಗ್ತದೆ. ಇದು ನಾವು ಪಂಚಮ ಸ್ಥಾನದ ಕ್ಲಾಸಲ್ಲಿ ನೋಡಿದ್ದೆ. ಪಾಪಗ್ರಹಗಳಿತ್ತಂದ್ಕೊಳ್ಳಿ, ಆರೋಗ್ಯವನ್ನು ನಾವು ಸರಿ ಮಾಡ್ಕೊಳ್ಳೋದು, ಆಹಾರ ನಾವು ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೋಬೇಕು. ಹೆಣ್ಣು ಮಕ್ಕಳು ಚೇಂಜ್ ಮಾಡಿಕೊಂಡ್ರೆ ಹೆಲ್ತ್ ಚೆನ್ನಾಗಿರುತ್ತೆ. ಗಂಡು ಮಕ್ಕಳು ಆಹಾರ ಹ್ಯಾಬಿಟ್ಸ್ ಚೇಂಜ್ ಮಾಡಿಕೊಂಡ್ರೆ ಮನಸ್ಸು ಬುದ್ಧಿ ಪ್ರಶಾಂತವಾಗಿರುತ್ತೆ. ಹುಟ್ಟೋ ಮಗ ಕೂಡ ಚೆನ್ನಾಗಿ ಅನುಕೂಲ ಆಗ್ತದೆ. ಅದಕ್ಕೆ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ಯಾವಾಗೂ ಕೂಡ ಕೂಲಾಗಿ ಇಟ್ಕೊಳ್ಬೇಕು. ಕಾರಕ ಪ್ರಾಬ್ಲಮ್ ಆದರೆ, ಪಂಚಮ ಸ್ಥಾನ ಕಾರಕ ಪ್ರಾಬ್ಲಮ್ ಆದರೆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಅಟ್ಯಾಚ್ಮೆಂಟ್ ಇರಲ್ಲ. ಸೊ ಕಾರಕ ಗುರುಗಳನ್ನು ಬೇಡಿಕೊಳ್ಳುವಂಥ ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಮಗ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದಮೇಲೆ ತಂದೆಯಾಗ ನನ್ನ ಕರ್ತವ್ಯ ಏನು, ನಾನು ಮಾಡಿದೆ, ಇನ್ನು ಅವನು ಕೇಳ್ತಾ ಇಲ್ಲ ಅಂದರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ. 16 ವರ್ಷದವರೆಗೂ ತಂದೆ ತಾಯಿಗಳು ಗ್ರಿಪ್ಪಲ್ಲಿ ಮಕ್ಕಳು ಇರಬೇಕು. ತಂದೆ ತಾಯಿಗಳದ್ದೇ ಡ್ಯೂಟಿ. ಅದು 15 ಇಯರ್ಸ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. 15 ಇಯರ್ಸ್ ಪ್ರಾಜೆಕ್ಟ್ ಸರಿಯಾಗಿ ಮಾಡಿದ್ರೆ ಇನ್ನು ಲೈಫ್ ಟೈಮ್ ಪ್ರಾಜೆಕ್ಟ್ ಆಗುತ್ತೆ. ಲೈಫ್ ಲಾಂಗ್ ಮಕ್ಕಳನ್ನು ನಾವು ಮುದುಕರಾದರೂ ಕೂಡ ಮಕ್ಕಳಿಗೆ ಅವನಿಗೆ ಮಕ್ಕಳಾಗಿರ್ತಾರೆ ಆವಾಗೂ ಹೇಳ್ತಾ ಇರ್ತೇವೆ, ಹೀಗೆ ಮಾಡಬೇಡಪ್ಪ, ಹಾಗೆ ಮಾಡಬೇಡಪ್ಪ. 16 ವರ್ಷದ ನಂತರ ಮಕ್ಕಳಿಗೆ ಹೀಗೆ ಮಾಡು ಹಾಗೆ ಮಾಡು ಹೇಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ತಪ್ಪು ಮಾಡಿ ಎದ್ದು ಬಿದ್ದರಂದರೆ ಇನ್ನೊಂದ್ಸಲ ಅವರೇ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ತಂದೆ ತಾಯಿಗಳು ಹೇಳಬಾರ್ದು. ಏನಾದರೂ ಹೇಳಬೇಕಂದ್ರೆ 16 ವರ್ಷದ ಒಳಗೆ ಹೇಳಬೇಕು, ಆವಾಗೇ ಕಲಿಸ್ಬೇಕು. 16 ವರ್ಷದ ನಂತರ ಕೂಡ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಮಕ್ಕಳು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಅವರು ಒಂದ್ಸಲ ಕೆಳಗೆ ಬಿದ್ದಿದ್ರೆ ಆವಾಗೆ ನೆಕ್ಸ್ಟ್ ಟೈಮ್ ಅಪ್ಪ ಏನು ಮಾಡಬೇಕು ಅಂತ ಅವರೇ ಕೇಳ್ತಾರೆ. ಆವಾಗ ಹೇಳಬೇಕು. ಅವನು ಕೇಳಲಿಕ್ಕೆ ಸಿದ್ಧನಾಗಿಲ್ಲದಾಗ ತಂದೆ ತಾಯಿಗಳು ಹೇಳಬಾರದು. ಶಾಸ್ತ್ರ ಈ ರೀತಿಯೇ ಹೇಳುತ್ತೆ. ನೆಕ್ಸ್ಟ್, ಪಂಚಮಾಧಿಪತಿ ನೀಚ ಅಸ್ತಂಗತ ಆದರೆ ಸಂತಾನದ ಸಮಸ್ಯೆಗಳು ಬರುತ್ತೆ. ಇದಕ್ಕೆ ಪುಣ್ಯವನ್ನು ಅಕ್ವೈರ್ ಮಾಡಿಕೊಂಡ್ರೆ ಇದು ಓವರ್ಕಮ್ ಮಾಡ್ಬೋದು. ಪಂಚಮ ಸ್ಥಾನ ಮಾತ್ರ ಮಕ್ಕಳಾಗಿಲ್ಲ, ನಾವೇನು ಮಾಡ್ತೇವೆ, ಇದಕ್ಕೆ ಹೋಮ ಮಾಡಿಸಿ, ತೀರ್ಥಯಾತ್ರೆಗಳು ಮಾಡಿ, ಜಪ ಮಾಡಿ ಎಲ್ಲ ಹೇಳ್ತೇವೆ. ಯಾಕಂದರೆ ಪ್ರತಿಯೊಂದಕ್ಕೂ ಪುಣ್ಯ ಅಕ್ಯುಮುಲೇಟ್ ಆಗುತ್ತೆ. ಅಕ್ಯುಮುಲೇಟ್ ಆಗಿ ಇವರಿಗೆ ಎಷ್ಟು ಪುಣ್ಯ ಬೇಕೋ ಅಷ್ಟು ಬಂದ ನಂತರ ಸಂತಾನ ಆಗುತ್ತದೆ. 10 ವರ್ಷ ಆದಮೇಲೆ ಸಂತಾನ ಆದವರು ಇದ್ದಾರೆ. ಮದುವಾದ ಮೇಲೆ ಎಷ್ಟೋ ಜನಕ್ಕೆ ಎಷ್ಟೋ ಮಕ್ಕಳು ಹೋಗ್ತಾ ಇರುತ್ತೆ, ಆದರೂ ಕೂಡ ನಿಂತುಕೊಂಡಂಥ ಸಂದರ್ಭಗಳಿದೆ. ಯಾಕಂದರೆ ಪುಣ್ಯ ಅಕ್ಯುಮುಲೇಟ್ ಆಗಿರುತ್ತೆ. ಇದಕ್ಕೆ ಮಾತ್ರ ನೀವು ಎಲ್ಲ ರೆಮಿಡೀಸು ಹೇಳ್ಬೋದು. ತೀರ್ಥಯಾತ್ರೆಗಳು ಮಾಡಿ, ಭಗವಂತನ ದರ್ಶನ ಮಾಡಿ, ದಾನಗಳನ್ನು ಮಾಡಿ, ಇದು ಪ್ರತಿಯೊಂದು ಕೂಡ ಫಲ ಕೊಡುತ್ತೆ. ಆ ಪುಣ್ಯ ಅಕ್ಯುಮುಲೇಟ್ ಮಾಡುತ್ತೆ ಅಂತ ನಾವು ಈ ವಿಚಾರಕ್ಕೆ ಹೇಳ್ತೇವೆ. ನೆಕ್ಸ್ಟ್, ಮನೆ ವಿಷಯ, ಪ್ರಾಪರ್ಟಿ ವಿಷಯ. ಇದು ಅಷ್ಟು ಪ್ರೈಮರಿ ಅಲ್ಲ, ಆದರೂ ಕೂಡ ಪ್ರಶ್ನೆಗಳು ಕೇಳ್ತಾರೆ. ಇದಕ್ಕೆ ರೆಮಿಡಿಗಳೇನು ಜಾಸ್ತಿ ಇರಲ್ಲ. ಈಗ ಭಾಳ ಜನ ಕೇಳ್ತಾರೆ, ನಮ್ಮ ಜೀವನದಲ್ಲಿ ನಾವು ಮನೆ ಕಟ್ತೀವಿ ಆಚಾರ್ಯ, ನಮ್ಮ ಮನೆ ಯೋಗ ಇದೆಯಾ, ಏನೋ ಪರಿಹಾರ ತಿಳಿಸಿ. ಇಲ್ಲಮ್ಮ ಮನೆ ಯೋಗ ಇಲ್ಲ ಅಷ್ಟು ಅಂತಂದರೆ ಪರಿಹಾರ ಏನಾದರೂ ತಿಳಿಸಿ ಅಂತ ಏನು ಹೇಳ್ತೀವಿ. ಪರಿಹಾರ ಅದಕ್ಕೆ ಹಿಂದಿನ ಜನ್ಮದ ಪುಣ್ಯ ತಂದಿದ್ರೆ ಇಲ್ಲ ಆಗ್ತದೆ. ಪುಣ್ಯ ಇಲ್ಲ, ಏನು ಮಾಡಬೇಕು, ಪುಣ್ಯವನ್ನು ಅಕ್ಯುಮುಲೇಟ್ ಮಾಡಬೇಕು. ಅಕ್ಯುಮುಲೇಟ್ ಮಾಡಬೇಕಾದ್ರೆ ಸ್ವಲ್ಪ ಶಾಸ್ತ್ರವಿಹಿತವಾದಂಥ ಕರ್ಮಗಳನ್ನ ಮಾಡಬೇಕು. ಇವತ್ತಿಲ್ಲವೇ ಇಲ್ಲ. ಇವತ್ತು ದೇವರ ಪೂಜೆ ಅಥವಾ ಯಾವುದಾದ್ರೂ ಹೋಮಕ್ಕೆ 1-2 ತಾಸು ಕೂತ್ಕೊಳ್ಳೋದೇ ತುಂಬ ಕಷ್ಟ. ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲಿಂದ ಮಾಡಲಿಕ್ಕಾಗ್ತದೆ? ಅದು ಡೆಫಿನೇಷನೇ ಚೇಂಜ್ ಆಗಿಬಿಟ್ಟು ಧಾರ್ಮಿಕ ಕಾರ್ಯ ಅಂತ ಅಂಬೋ ಡೆಫಿನೇಷನೇ ಚೇಂಜ್ ಆಗಿದೆ. ಧಾರ್ಮಿಕ ಕಾರ್ಯ ಅಂದರೆ ಏನು? ಒಂದು ದೇವಸ್ಥಾನಕ್ಕೆ ಹೋಗು, ರಥೋತ್ಸವ ಮಾಡಿಸು, ಅಭಿಷೇಕ ಮಾಡಿಸು, ಇದು ಧಾರ್ಮಿಕ ಕಾರ್ಯ ಇವತ್ತು ಆಗ್ಬಿಟ್ಟಿದೆ. ಒಂದು ಪ್ರವಚನ ಕೇಳು, ಇದು ಪೂರ್ತಿ ಡೆಫಿನೇಷನ್ ಚೇಂಜ್ ಆಗಿಬಿಟ್ಟಿದೆ. ಧಾರ್ಮಿಕ ಕಾರ್ಯಕ್ರಮ ಅಂತಂದರೆ, ಧರ್ಮ ಅಂತಂದರೆ ಏನು? ಸೆಟ್ ಆಫ್ ರೂಲ್ಸ್. ಮನುಷ್ಯ ಮಾಡಬೇಕಾದ ಕೆಲಸ ಮಾಡಿದ್ರೆ ಅದೇ ಧಾರ್ಮಿಕ ಕಾರ್ಯ. ಆ ಮನುಷ್ಯ ಏನು ಮಾಡಬೇಕು ಗೊತ್ತಿಲ್ಲ, ಹೇಳೋರಿಲ್ಲ. ಸೊ ಇಲ್ಲಿ ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಮನೆ ಸುತ್ತುಪಕ್ಕೆ ಎನ್ವೈರ್ಮೆಂಟ್ ಅನುಕೂಲ ಇರಲ್ಲ. ವಾಹನ ಆಯ್ತು ಅಂದ್ಕೊಳ್ಳಿ, ಒಳ್ಳೆ ವಾಹನ ಯೋಗ ಇರಲ್ಲ. ಮತ್ತೆ ಚತುರ್ಥ ಕಾರಕ, ಮನೆಗಾದರೆ ಕುಜ, ವಾಹನಕ್ಕಾದರೆ ಶುಕ್ರ. ಕುಜ ಚೆನ್ನಾಗಿದ್ದ ಅಂತ ಅಂದ್ಕೊಳ್ಳಿ, ನಿಮಗೆ ಮನೆ ಇದೆ, ಮನೆಯಿಂದ ಸಂತೃಪ್ತಿ ಇದೆ, ಮನೆಗೆ ನೀವು ಪ್ರಶಾಂತವಾಗಿ ನಿದ್ದೆ ಮಾಡ್ಬೋದು, ತೃಪ್ತಿ ಅಂತ ಸಿಗತ್ತೆ. ನಂದು ಅಂತ ಒಂದು ಮನೆ ಇದೆ, ತೃಪ್ತಿ ಸಿಗತ್ತೆ. ಇಲ್ಲದ್ರೆ ಏನಾಗುತ್ತೆ, ಕುಜ ವೀಕ್ ಆದರೆ ಏನಾಗ್ತದೆ, ನಿಮ್ಮದು ಮನೆ ಇರುತ್ತೆ, ಆದರೆ ಮನೆ ಇದೆ ಅಂತ ತೃಪ್ತಿ ನಿಮಗಾಗಲ್ಲ. ಇವತ್ತು ನಾವು ಮನೆ ಕಟ್ಕೊಳ್ತೇವೆ, ಬೆಂಗಳೂರು ಅಂತ ಮನೆಯಲ್ಲಿ ಎಲ್ಲೋ ಸಿಟಿ ಔಟ್ಸ್ಕಟ್ಸಲ್ಲಿ ತೊಗೊಂಡು ಮನೆ ಕಟ್ಕೊಳ್ತೇವೆ, ಅದನ್ನು ಅಲ್ಲಿ ಬಾಡಿಗೆ ಕೊಟ್ಟು ನಾವು ಸಿಟಿ ಒಳಗೆ ಬಾಡಿಗೆಯಲ್ಲಿರ್ತೇವೆ. ಇವನ ಮನೆಗೆ ಇವನಿಗೆ ಮನೆ ಇರೋ ಯೋಗ ಇರಲ್ಲ. ಕುಜ ಚೆನ್ನಾಗಿದ್ದರೆ ಇವನ ಮನೆಯಲ್ಲಿ ಇವನಿಗಿರೋ ಯೋಗ ಇರುತ್ತೆ.
ಇಲ್ಲ ಅಂತಂದರೆ ಇವನು ಬಾಡಿಗೆ ಮನೆಗೆ ಇರಬೇಕು, ಇವನ ಮನೆಯಿಂದ ಇವನಿಗೆ ತೃಪ್ತಿ ಆಗಲ್ಲ. ಅಂದರೆ ನಾವೇನು ಹೇಳ್ತೇವೆ, ಕುಜ ವೀಕ್ ಆಗಿದ್ದರೆ ನಿಮಗೆ ಮನೆ ಕೊಟ್ಟ ಯೋಗ ಇದೆ, ಒಂದು ಅಸೆಟ್ ಥರ ಇರುತ್ತೆ, ನಿಮಗೆ ಅನುಭವಿಸ್ಲಿಕ್ಕಾಗಲ್ಲ. ಏನೋ ಒಂದು ಅಸೆಟ್ ಥರ ಮಾಡ್ಕೋಬೋದು. ಇವತ್ತು ಪರ್ಪಸ್ಸೇ ಅದೇ ಅಲ್ವಾ, ಅಸೆಟ್ ಥರ ಮಾಡ್ಕೊಂಡ್ರು ಇವರು ಬಾಡಿಗೆ ಮನೆಗಾದರೂ ಇರ್ತಾರಲ್ವ, ಸೊ ತೊಂದರೆ ಇಲ್ಲ, ಅದನ್ನಷ್ಟು ಫೋಕಸ್ ಮಾಡೋ ಕೆಲಸ ಇಲ್ಲ. ಇನ್ನು ನನಗೆ ಮನೆ ಕಟ್ಟಬೇಕು ಅಂತಿದೆ, ಯೋಗ ಇದೆ, ಯಾಕೋ ನಿಂತು ನಿಂತು ಹೋಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ, ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಈ ವಿಚಾರಗಳಿಗೆ ಭೂಮಿ ಪುತ್ರ ಕುಜಗೆ ಸಂಬಂಧಪಟ್ಟ ದೇವತೆ ಸುಬ್ರಹ್ಮಣ್ಯ ದೇವರು ಪ್ರಾರ್ಥನೆ ಮಾಡಿಕೊಳ್ಳಿ ಅಮ್ಮ, ಭೂಮಿ ಪ್ರಾರ್ಥನೆ ಮಾಡಿಕೊಳ್ಳಿ, ಖಂಡಿತ ನಿಮ್ದು ಈಡೇರ್ತದೆ. ಆ ಸಂಬಂಧಪಟ್ಟ ದಶೆ ಬರುತ್ತೆ, ಆ ಟೈಮಲ್ಲಿ ಅನುಕೂಲ ಆಗ್ತದೆ ಹೇಳಬೇಕು. ಚತುರ್ಥಾಧಿಪತಿ ವೀಕ್ ಆಗಿತ್ತು ಅಂತ ಅಂದ್ಕೊಳ್ಳಿ, ನೀವು ಪರ್ಚೇಸ್ ಮಾಡೋ ವಿಚಾರದಲ್ಲಿ, ಕಟ್ಟುವ ವಿಚಾರದಲ್ಲಿ ತುಂಬ ಎಚ್ಚರ ಇರಬೇಕು. ತುಂಬ ಖರ್ಚು ಜಾಸ್ತಿ ಆಗ್ತದೆ, ತುಂಬ ಎಚ್ಚರ ಬೇಕಾಗ್ತದೆ. ಸ್ವಲ್ಪ ನಿಧಾನಕ್ಕೆ ಆಲೋಚನೆ ಮಾಡಿಕೊಳ್ಳಿ. ನಿಮಗೆ ಸ್ವಂತ ಮನೆಗಿಂತಲೂ ಬಾಡಿಗೆ ಮನೆಗೆ ತುಂಬ ಅನುಕೂಲವಾಗಿರುತ್ತೆ ಅಂತ ಹೇಳಬೇಕು. ಎಷ್ಟೋ ಜನ ಸ್ವಂತ ಮನೆ ಬೇಕು ಅದು ಹೇಳ್ತೀವಲ್ಲ, ಒಂದು ಸಣ್ಣ ಗುರುವಿಗಿಂಜ ಸಣ್ಣ ಒಂದು ಬೀಜದಷ್ಟು ಪುಣ್ಯಕ್ಕೋಸ್ಕರ ಕುಂಬಳಕಾಯಷ್ಟು ಕಷ್ಟಪಡ್ತಾರೆ. ಅದು ಬೇಕಾಗಿಲ್ಲ. ಅದೆಷ್ಟೋ ಲಕ್ಷಾಂತರ ರೂಪಾಯಿ ಕಟ್ಟಿ ಮನೆ ಕಟ್ತಾರೆ. ಬಾಡಿಗೆ ಮನೆಗೂ ಅದೇ ತೃಪ್ತಿಯೇ ಬರುತ್ತೆ. ಆ ಲಕ್ಷಾಂತರ ರೂಪಾಯಿ ತೊಗೊಂಡು ಎಲ್ಲೋ ಒಂದು FD ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡ್ರೆ ಲೈಫ್ ಟೈಮ್ ನಮಗೇನೋ ಬರ್ತಾ ಇದೆ, ಬಂದ ದುಡ್ಡಿಗೆ ಮಾಡ್ಕೊಳ್ಬೋದು. ಬಾಡಿಗೆ ಮನೆ ಆದರೆ ಯಾವ ಊರಲ್ಲಿ ಬೇಕಾದ್ರೂ ಇರ್ಬೋದು, ಇದೇ ಮನೆ ಅಂತಿಲ್ಲ. ಅದಕ್ಕೆ ಬೇಕಾದ ಸಮಸ್ಯೆಗಳಿರುತ್ತೆ. ಬಾಡಿಗೆ ಮನೆಗೂ ಸಮಸ್ಯೆ ಇರುತ್ತೆ, ಸ್ವಂತ ಮನೆಗೂ ಸಮಸ್ಯೆ ಇರುತ್ತೆ. ಆದರೆ ಯಾವುದಕ್ಕೆ ಜಾಸ್ತಿ ಇದೆ ಅಂತ ನೋಡಿಕೊಂಡು ಡೀಲ್ ಮಾಡಬೇಕಾಗ್ತದೆ. ಇವತ್ತಿನ ದಿನ ನೋಡಿ, ಓನಾಗಿ ಕಾರ್ ಕೊಂಡ್ಕೊಳ್ಳೋ ಬದಲು ಒಂದು ಕ್ಯಾಬ್ ಮಾಡ್ಕೊಂಡು ಹೋದರೆ ಬೆಸ್ಟ್. ಓನಾಗಿ ಕಾರ್ ಕೊಂಡ್ಕೋಬೇಕಾದ್ರೆ ಅದಕ್ಕೆ ಮತ್ತೆ ಟ್ಯಾಕ್ಸ್ಗಳು, ರಾಮಾಯಣಗಳು, ಲೈಸೆನ್ಸ್ಗಳು, ಮತ್ತು ಡ್ರೈವರ್ ಇಟ್ಕೋಬೇಕು, ಇಷ್ಟೆಲ್ಲ ರಾಮಾಯಣ. ಬೆಸ್ಟ್ ಒಂದು ಓಲಾ ಕ್ಯಾಬ್ ಮಾಡ್ಕೊಂಡು ಅಂದ್ಕೊಂಡು ನಾವು ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ತದೆ, ಅಲ್ಲಿ ಬರ್ತದೆ, ನಮಗೆ ಟೆನ್ಷನ್ ಇಲ್ಲ. ನಮ್ಮ ಕಾರ್ ಇದು, ಇವನು ಕೇರ್ಫುಲ್ ಆಗಿಲ್ಲ, ಪೆಟ್ರೋಲ್ ಹಾಕ್ಸಿಲ್ಲ, ರೆನ್ಯೂವಲ್ ಮಾಡಿಸಿಲ್ಲ, ಡ್ರೈವರ್ ನಾವೇ ಓನ್ ಡ್ರೈವಿಂಗ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಇನ್ನೂ ಭಯ ಯಾರು ಬಂದು ಗುದ್ದುತ್ತಾನೋ ಏನೋ, ನಾನು ಯಾರಿಗಾನ ಡಿಕ್ಕಿ ಹೊಡೆದ್ರೆ ಮತ್ತೆ ಏನೋ ಪೊಲೀಸು ಕೇಸು ರಾಮಾಯಣ. ಅದೇ ಕ್ಯಾಬ್ ಓಲಾ ಕ್ಯಾಬ್ ಆಯ್ತು ಅಂದ್ಕೊಳ್ಳಿ, ಅವ್ನು ಡಿಕ್ಕಿ ಹೊಡೆದು ಅಂದ್ಕೊಳ್ಳಿ, ಅವ್ನು ನೋಡ್ಕೊಳ್ತಾನೆ, ನಾವು ಆರಾಮಾಗಿ ಹೊರಗೆ ಹೋಗ್ಬೋದು. ಸೊ ಕಂಫರ್ಟ್, ಸುಖ ಎಲ್ಲಿದೆ, ಸುಖ ಎಲ್ಲಿ ಜಾಸ್ತಿ ಬರುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಬೇಕು. ಇವತ್ತಿನ ದಿನ ಏನಾಗಿದೆ, ಅದು ಡಿಫ್ರೆಂಟ್ ಆಗಿದೆ. ಸೊ ಇದಕ್ಕೆ ತಕ್ಕಂತೆ ರೆಸ್ಪಾಂಡ್ ಆಗಬೇಕು. ವಾಹನಗಳಿಗೆ, ಮನೆಗಳಿಗೆ ದೊಡ್ಡ ಯಾವುದು ಕೂಡ ರೆಮಿಡಿಗಳು ಏನಿರಲ್ಲ. ಆಚಾರ್ಯ ಕಾರ್ ತೊಗೋಬೇಕು ಅಂತಿದ್ದೀನಿ, ಯೋಗ ಕಡಿಮೆ ಇದೆ, ಏನೋ ರೆಮಿಡಿ ಮಾಡಬೇಕಾ ಹೇಳೋ ಅವಶ್ಯಕತೆ ಇಲ್ಲ. ಪ್ರಯತ್ನ ಮಾಡಬೇಕಷ್ಟೆ. ಭಗವಂತನ ಪ್ರಾರ್ಥನೆ ಮಾಡ್ಕೋಪ. ನಮಗೆ ಯಾವುದಕ್ಕೆ ರೆಮಿಡಿ ಇಲ್ಲ ಅಂತೀವೋ ಅದಕ್ಕೆಲ್ಲ ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ಅರ್ಥ ಸಿದ್ಧಿಸ್ತದೆ. ಯಾವಾಗ ಭಗವಂತ ಅನುಕೂಲ ಮಾಡಿದರೆ ಭಗವಂತ ಸೇರಿಸ್ಬಿಡ್ತಾರೆ. ಇಲ್ಲದಕ್ಕೆ ನಾವು ಖಂಡಿತ ಬಂದೇ ಬರುತ್ತೆ ಅಂತ ನಾವು ಧೈರ್ಯವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆಗತ್ತೆ ಯಾವಾಗ ಭಗವಂತನ ಬೇಡಿಕೊಳ್ಳಿ, ಎಸ್ಕಲೇಟ್ ಮಾಡಬೇಕು. ಸೊ ಇದು ಸುಳ್ಳು ಹೇಳೋದು ಅಂದರೆ ಅರ್ಥ ಏನಂತಂದರೆ, ಇದ್ದಿದ್ದಂಗೆ ಹೇಳೋದು ನಿಜ ಅಲ್ಲ, ಇಲ್ಲದನ್ನು ಹೇಳೋದು ಸುಳ್ಳಲ್ಲ. ಅವನನ್ನು ವಂಚನೆ ಮಾಡೋದೇ ಸುಳ್ಳು. ಸೊ ವಾಹನ ತಗೋಬೇಕು ಅಂತಿದ್ದಾನೆ, ಅವನಿಗೆ ಅವಶ್ಯಕತೆ ಇದೆಯಾ ವಾಹನ, ಅವನಿಗೆ ಮನೆ ಅವಶ್ಯಕತೆ ಇದೆಯಾ, ಅವಶ್ಯಕತೆ ಇಲ್ಲದಾಗ ಆ ಹಾದಿಗೆ ಹೋಗಬೇಡಪ್ಪ. ಅದು ಅವನ ಕ್ಷೇಮ, ಅವನ ಕ್ಷೇಮಕ್ಕೋಸ್ಕರ ಒಂದು ಸುಳ್ಳು ಹೇಳಿದ್ರು ಕೂಡ ಅದು ಸತ್ಯದ ಕೆಳಗೆ ಬರುತ್ತೆ. ಶೇರ್ ಮಾರ್ಕೆಟಲ್ಲಿ ಭಾಳ ಜನ ಹೇಳ್ತಿರ್ತಾರೆ, ಡಿವೋರ್ಸ್ ಕೇಸುಗಳು ಬರ್ತವೆ. ಇದು ನಮ್ಮ ಶಾಸ್ತ್ರ ಸಮ್ಮತ ಅಲ್ಲ. ಒಂದು ಮಾಡಬೇಕಾದ್ರೆ ಜ್ಯೋತಿಷ್ಯ ಬೇಕು, ಬಿಡಿಸ್ಬೇಕಾದ್ರೆ ಯಾರು ಬೇಕು, ಲಾಯರ್ ಬೇಕು. ಜ್ಯೋತಿಷ್ಯನ ಕೆಲಸ ಇಲ್ಲ. ಅಂಥದ್ದೆಲ್ಲ ಬಿಟ್ಬಿಡ್ತೇವೆ, ಇಂಥದ್ದೆಲ್ಲ ಹೇಳೋದಿಲ್ಲ ನಾವು. ಶಾಸ್ತ್ರ ಸಂಬಂಧವಾದಂಥ ವಿಚಾರಗಳನ್ನು ಹೇಳಬೇಕು. ಎಲ್ಲ ವಿಚಾರಕ್ಕೂ ಜ್ಯೋತಿಷ್ಯ ಇಲ್ಲ. ಎಷ್ಟೋ ಜನ ಇಲ್ಲೀಗಲ್ ಕಾಂಟ್ಯಾಕ್ಟ್ಸ್ ವಿಚಾರವಾಗಿ ಜ್ಯೋತಿಷ್ಯ ಹತ್ರ ಬರ್ತಾರೆ, ಸಮಸ್ಯೆಗಳನ್ನು ಹೇಳಿಕೊಡ್ತಾರೆ. ಅದು ಯಾವುದೂ ಕೂಡ ಪರಿಹಾರ ಅಂತಂಬುದು, ಒಂದು ಕೆಟ್ಟದ್ದನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಪರಿಹಾರ ಏನು ಕೊಡ್ತೇವೆ? ಭಗವಂತ ಹತ್ರ ಹೋದರೆ ಭಗವಂತ ಪ್ರೋತ್ಸಾಹ ಮಾಡ್ತಾನೆ. ಒಂದು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ, ನನಗೆ ಭಗವಂತ ಅನುಕೂಲ ಮಾಡಿಕೊಳ್ಳಿ ಅಂತಂದರೆ ಭಗವಂತ ಒಬ್ಬ ಕೆಟ್ಟ ಮಾರ್ಗದನ್ನು ಪ್ರೋತ್ಸಾಹಿಸ್ತಾನ ಅಂತ ಒಂದು ಪ್ರಶ್ನೆ ಹಾಕ್ಕೋಬೇಕು. ಪ್ರೋತ್ಸಾಹಿಸೋದಿಲ್ಲ, ಭಗವಂತ ಮಾಡೋದಿಲ್ಲ ಅಂತಂದ್ಮೇಲೆ ಜ್ಯೋತಿಷ್ಯ ಏನು ಮಾಡಬೇಕು? ನೋ, ಇದಕ್ಕಿಲ್ಲ, ಇದಕ್ಕೆ ಮಾರ್ಗನೇ ಇಲ್ಲ, ಇದನ್ನು ಬಿಟ್ಬಿಡೋದು ಉತ್ತಮ. ಡೈರೆಕ್ಟಾಗಿ ಹೇಳಿ, ನಮಗೇನು ಯಾವುದು ಇದು ಹೆದರ್ಕೂ ಬೇಕಾಗಿಲ್ಲ. ಜ್ಯೋತಿಷ್ಯದಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿ ಅಂದ್ಕೊಳ್ಳಿ, ಪಾಪ ಜಾಸ್ತಿ ಬಂದ್ಬಿಡುತ್ತೆ. ಒಂದು ಪಾಸಿಟಿವ್ ಬಿಹೇವ್ ಮಾಡಿದರೆ ಇದರಲ್ಲಿ ಬಂದಷ್ಟು ಪುಣ್ಯ ಬೇರೆ ಯಾವುದರಲ್ಲೂ ಬರಲ್ಲ. ಸೊ ಇದು ಈ ಥರ ನಾವು ನೋಡ್ತೇವೆ. ಸೊ ಮನೆಗೆ ಸಂಬಂಧಪಟ್ಟ ವಿಚಾರ. ನೆಕ್ಸ್ಟ್ ಮುಖ್ಯವಾಗಿ ಆರೋಗ್ಯ ಸಂಬಂಧಪಟ್ಟ ವಿಚಾರದಲ್ಲಿ ಮೃತ್ಯುಂಜಯ ಹೋಮ, ಧನ್ವಂತರಿ ಹೋಮ ಇವೆಲ್ಲ ಕೂಡ ಮಾನಸಿಕವಾಗಿ ಧೈರ್ಯವನ್ನು ಕೊಡುತ್ತೆ. ಪೇಷಂಟ್ಗಿಂತಲೂ ಪೇಷಂಟ್ ನೋಡಿಕೊಳ್ಳೋರಿಗೆ ಧೈರ್ಯ ಜಾಸ್ತಿ ಬೇಕು. ಇವ್ರಿಗಿಂತಲೂ ಇವ್ರಿಗೆ ಜಾಸ್ತಿ ತೊಂದರೆ.
ಮನೆಗೆ ಯಜಮಾನಿಗೆ ಏನೋ ತೊಂದರೆ ಆದರೆ ಆ ತಾಯಿ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರದ್ದು ಶಾರೀರಿಕ ವೇದನೆ, ಇವ್ರದ್ದು ಮಾನಸಿಕ ವೇದನೆ. ಅದಕ್ಕೆ ಈ ಹೆಲ್ತ್ ವಿಚಾರದಲ್ಲಿ ಮಾತ್ರ ಒಬ್ಬರಿಗೆ ಶಾರೀರಿಕ ವೇದನೆ ಇರುತ್ತೆ, ಅವ್ರ ಮೇಲೆ ಡಿಪೆಂಡ್ ಆದವ್ರಿಗೆಲ್ಲ ಕೂಡ ಮಾನಸಿಕ ವೇದನೆ ಇರುತ್ತೆ. ಅದು ಇನ್ನೂ ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಇದಕ್ಕೆ ಮಾತ್ರ ಮೃತ್ಯುಂಜಯ ಹೋಮ ಮಾಡಿಸಿ ಅಂತ ಅದನ್ನು ಹೇಳ್ತೇವೆ. ತುಂಬ ಕಷ್ಟದಲ್ಲಿದ್ದವರಿಗೆ ಮಾಡಿಸ್ಲಿಕ್ಕೆ ಕೂಡ ಶಕ್ತಿ ಇಲ್ಲದವರಿಗೆ ನಾವೇನು ಹೇಳಲ್ಲ, ಇಂಥ ಭಗವಂತನ ಹತ್ರ ಹೋಗಿ ಅಥವಾ ಮೃತ್ಯುಂಜಯ ಪಾರಾಯಣವನ್ನು ಮಾಡಿ ಹೇಳ್ತೇವೆ. ಬೇರೆ ಯಾರ ಹತ್ರನ ಪಾರಾಯಣ ಮಾಡಿಸ್ಬೋದು ಅಂತಂದರೆ ಅದೆಲ್ಲ ಕೊಂಡು ಎಂಟರ್ಟೈನ್ ಮಾಡಬೇಡಿ. ನೀವೇ ಮಾಡಬೇಕು, ಮಾಡೋಂಗಿದ್ರೆ ನೀವು ಮಾಡಿ. ನಿಮ್ಮ ಕೈಲಾಗಿಲ್ವಾ, ನಿಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿ. ಬೇರೆಯವ್ರ ಹತ್ರ ನಾನು ಜಪ ಮಾಡಿಸ್ತೇನೆ, ಪಾರಾಯಣ ಮಾಡಿಸ್ತೇನೆ, ಇದೆಲ್ಲ ಪ್ರಯೋಜನ ಇಲ್ಲ. ಬೇಕಾದ್ರೆ ಕರ್ತನಾಗಿ ಕೂತ್ಕೊಂಡು ಬೇಕಾದ್ರೆ ಹೋಮವನ್ನು ಮಾಡ್ಬೋದು. ಪೌರೋಹಿತ ಮಾಡಿಸಿದ್ರೂ ಕೂಡ ಕರ್ತ ಯಾರಾಗ್ತಾರೆ, ಯಾರು ಸಂಕಲ್ಪ ಮಾಡ್ತಾರೆ ಅವ್ರಿಗೆ ಫಲ ಬರುತ್ತೆ. ಬೇರೆ ಯಾರ ಹತ್ರ ಮಾಡಿಸ್ತೇನೆ ಅಂದರೆ ಪ್ರಯೋಜನ ಇಲ್ಲ. ಸೊ ಇದನ್ನೆಲ್ಲ ಕೂಡ ಎಂಟರ್ಟೈನ್ ಮಾಡಬೇಡಿ. ಮತ್ತು ಇನ್ನು ಕೆಲವಿನ ರೆಮಿಡೀಸ್ ಬರುತ್ತೆ. ಕುಂಭ ವಿವಾಹಗಳು, ಅರ್ಕ ವಿವಾಹಗಳು ಇವೆಲ್ಲ ಬೆಂಗಳೂರಲ್ಲಿ ಜಾಸ್ತಿ. ಮದುವೆ ಆಗ್ತಾ ಇಲ್ವಾ, ಒಂದು ಕುಂಭ ವಿವಾಹ ಮಾಡಿ. ಮೊದಲನೇ ಸಂತಾನ, ನಮಗೆ ಮೊದಲನೇ ವಿವಾಹ ಕಷ್ಟವಾಗಿದೆ, ಮೊದಲು ಒಂದು ಬಾಳೆ ಗಿಡಕ್ಕೋ ಒಂದು ಗಡಿಗೆಗೋ ಮದುವೆ ಮಾಡಿಬಿಟ್ಟು ಅದನ್ನು ಒಡೆದುಬಿಟ್ಟು ಮತ್ತೆ ಇನ್ನೊಂದು ವಿವಾಹ ಮಾಡಿಕೊಳ್ಳಿ. ಜ್ಯೋತಿಷ್ಯದಲ್ಲಿ ದ್ವಿಕಳತ್ರ ಅಂತಂಬುದು ಇಲ್ಲ. ಬೇಕಾದ್ರೆ ಹೇಳಿರ್ತಾರೆ ಬಹುಭಾರ್ಯ ಯೋಗ ಅಂತ ಹೇಳಿರ್ತಾರೆ. ಎರಡನೇ ಮದುವೆ ಅಂತ ಸ್ಪೆಸಿಫಿಕ್ ಆಗಿ ನೋಡೋ ಪದ್ಧತಿ ಜ್ಯೋತಿಷ್ಯದಲ್ಲಿ ಇಲ್ಲ. ಎರಡನೇ ಮನೆ ಅಂತ ಅಂಬೋದು ತಾಟೆ ಶಾಸ್ತ್ರ ಎಂಟರ್ಟೈನ್ ಮಾಡಲ್ಲ. ಯಾವಾಗ ಮಾಡುತ್ತೆ, ಕ್ಷತ್ರಿಯ ಧರ್ಮದಲ್ಲಿದೆ, ಅವನು ಎಷ್ಟು ಜನ ಬೇಕಾದ್ರೂ ಮದುವೆ ಮಾಡಿಕೊಳ್ಬೋದು. ಅದು ಸುಖಕ್ಕೋಸ್ಕರ, ಲೋಕಕ್ಷೇಮಕ್ಕೋಸ್ಕರ ಅಲ್ಲ. ಗೃಹಸ್ಥನಾದವನಿಗೆ ಯಾವ ಸಮಯದಲ್ಲಿ ಸಂತಾನ ಆಗದಿದ್ದರೆ ಮಾತ್ರ ಸಂತಾನಕ್ಕಾಗಿ ಎರಡನೇ ಮದುವೆ ಮಾಡ್ಕೋಬೋದು. ಅದು ಇವಾಗ ಅದು ಯಾರು ಮಾಡ್ಕೊಳ್ತಾ ಇಲ್ಲ. ಈಗೆಲ್ಲ ಕೂಡ ಸಂತಾನಕ್ಕೋಸ್ಕರ ಮದುವೆ ಮಾಡ್ಕೊಳ್ತಾ ಇಲ್ಲ, ಅಡಾಪ್ಷನೂ ಇಲ್ಲ. ಅವರಿಬ್ಬರೇ ಇರ್ತಾರೆ, ಬೇಕಾದ್ರೆ ಇಬ್ಬರೇ ಆರಾಮಾಗಿರ್ತಾರೆ. ಸೊ ಸಂತಾನಕ್ಕೋಸ್ಕರವೇ ಆದರೆ ಎರಡನೇ ಮದುವೆ, ಅಥವಾ ಮನೆಗೆ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇರುತ್ತೆ. ಹಿಂದೆ ಆರ್ಥೋಡಾಕ್ಸ್ ಫ್ಯಾಮಿಲಿ ಇರುತ್ತೆ, ಅವನು ಯಾವಾಗೂ ಕೂಡ ಅಗ್ನಿಹೋತ್ರಿ. ಹೆಂಡತಿ ಯಾವಾಗ ಇಲ್ಲವೋ ಆವಾಗ ಅಗ್ನಿಯನ್ನು ಸ್ಪರ್ಶ ಮಾಡಲಿಕ್ಕೆ ಬರಲ್ಲ, ಅವನು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ. ಅವನು ನನ್ನ ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕೋಸ್ಕರ ಮದುವೆ ಮಾಡ್ಕೊಡ್ತಾರೆ ಅವರು. ಅಂಥ ಕೇಸಲ್ಲಿ ಇದು ಜೆನ್ಯೂನ್. ಬಟ್ ಇವತ್ತು ಇದು ಯಾವುದೂ ಅಪ್ಲೈ ಆಗಲ್ಲ. ಹಾಗಾಗಿ ದ್ವಿಕಳತ್ರ ಅಂತಂಬೋ ಕಾನ್ಸೆಪ್ಟ್ ಇಲ್ಲ. ಎರಡನೇದು, ಡೈವರ್ಸ್ ಆಯಿತು ಅಂತಂದರೆ ಕೂಡ ಅದು ಮತ್ತೆ ಫ್ರೆಶ್ ಮದುವೆಯಾಗೆ ಟ್ರೀಟ್ ಮಾಡಬೇಕಾಗ್ತದೆ. ಅದನ್ನು ಬೇರೆ ಎರಡನೇ ಮದುವೆ ಮಾಡ್ಕೋತಾ ಇದ್ದಾನೆ, ಬೇರೆ ಮನೆ ಯಾವುದನ್ನು ನೋಡಬೇಕು ಅವಶ್ಯಕತೆ ಇಲ್ಲ. ಆವಾಗಲೂ ಸಪ್ತಮ ಸ್ಥಾನವೇ ನೋಡಿ. ಮೊದಲನೇ ಮದುವೆಗೆ ಸಪ್ತಮ ಸ್ಥಾನ ಹೇಗಿರುತ್ತೋ ಎರಡನೇ ಮದುವೆ ಕೂಡ ಸಪ್ತಮ ಸ್ಥಾನ ಹಾಗೇ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಬದಲಾವಣೆ ಮಾಡಿಕೊಳ್ತಾನೆ. ಫಸ್ಟ್ ಟೈಮ್ ಮದುವೆ ಮಾಡಿಕೊಂಡಾಗ ಕಾಂಪ್ರಮೈಸ್ ಆಗಲ್ಲ, ಸೆಕೆಂಡ್ ಟೈಮ್ ಮದುವೆ ಆದಾಗ ಕಾಂಪ್ರಮೈಸ್ ಆಗ್ತಾನೆ, ಅಷ್ಟೇ. ಡಿಫರೆನ್ಸ್ ಇನ್ನೇನಿಲ್ಲ. ಯಾಕೆಂದರೆ ಎಷ್ಟು ಸಲ ಡೈವರ್ಸ್ ತೊಗೊಳ್ಳೋದು, ಒಂದು ಸಲಕ್ಕೆ ಕೋರ್ಟಿಗೆ ಹೋಗಿ ಒದ್ದಾಡೋರು ಸಾಕಾಗೋಗಿರುತ್ತೆ, ಇರೋ ದುಡ್ಡೆಲ್ಲ ಕಳ್ಕೊಂಡಿರ್ತಾನೆ. ಕೋರ್ಟಿಗೆ ಹೋಗಿ ಹರಾಸ್ಮೆಂಟು, ಪೊಲೀಸ್ ಕೇಸ್ ಇದೆಲ್ಲ ಆಗೋಗಿರುತ್ತೆ. ಎರಡನೇ ಮದುವೆ ಕೂಡ ಏನಾಗುತ್ತೆ, ಅನುಭವ ಬರುತ್ತೆ. ಓ ಇಷ್ಟೆಲ್ಲ ರಾಮಾಯಣ ಇದೆಯಾ ಕೋರ್ಟಲ್ಲಿ, ಏನೋ ಹೇಳಿದ್ ಕೇಳ್ಬಿಡೋಣ ಅಂತೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ. ಅದನ್ನು ಕೂಡ ಸಪ್ತಮ ಸ್ಥಾನದಿಂದ ನೋಡಬೇಕು. ದ್ವಿಕಳತ್ರ ಅಂತಂಬೋದಿಲ್ಲ. ಭಾಳ ಜನ ಕೇಳ್ತಾರೆ, ಇದೆಲ್ಲ ಇಲ್ಲವೇ ಇಲ್ಲ. ಅದು ಕೆಲವಿನ ಎಕ್ಸ್ಟ್ರೀಮ್ ಕೇಸಸ್ಲ್ಲಿ ಮಾತ್ರವೇ. ಅದು ಸಾಮಾನ್ಯ ಜನ ಎಲ್ಲರಿಗೂ ಕೂಡ ದ್ವಿಕಳತ್ರ ಅಂತಂಬೋದು ಅಪ್ಲೈ ಆಗಲ್ಲ. ಕ್ಷತ್ರಿಯ ಧರ್ಮದಲ್ಲಿ ಅಪ್ಲೈ ಆಗುತ್ತೆ, ಅದು ಎಲ್ಲ ಸಾಮಾನ್ಯ ಎಲ್ಲರಿಗೂ ಅಪ್ಲೈ ಆಗಲ್ಲ. ಏನೋ ಜ್ಯೋತಿಷ್ಯದಲ್ಲಿ ಕಾನ್ಸೆಪ್ಟ್ ಇದೆ ಅಂತೇಳಿ ಹೇಳ್ಬೋದು, ಬಟ್ ಅಪ್ಲೈ ಆಗಲ್ಲ ಅದು ಅಂತ ತಿಳ್ಕೊಳ್ಬೇಕು. ಜ್ಯೋತಿಷ್ಯ ಭಾಳ ಹೇಳುತ್ತೆ, ಎಲ್ಲ ಇಲ್ಲ ಅಪ್ಲೈ ಆಗುತ್ತೆ. ನಮಗೆ ಅಪ್ಲೈ ಆಗೋದು ಮಾತ್ರವೇ ತಗೊಳ್ತೇವೆ. ಈ ಕಾಲಕ್ಕೆ ದ್ವಿಕಳತ್ರ ಅಂತಂಬೋದು ಅಪ್ಲೈ ಆಗಲ್ಲ. ಸೊ ಇಲ್ಲಿ ಆರೋಗ್ಯ ವಿಚಾರಕ್ಕೆ ಬಂದಾಗ, ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ನಾವು ಹೋಮ ಹವನಾದಿಗಳು ಮಾಡ್ತೇವೆ, ಆಹಾರವನ್ನು ಚೇಂಜ್ ಮಾಡಿಕೊಳ್ಳು ಅಂತ ಹೇಳ್ತೇವೆ. ಸಾಧ್ಯವಾದಷ್ಟು ಪ್ರಶ್ನೆಯಲ್ಲೇ ನಾವು ಉತ್ತರ ಕೊಡ್ತೇವೆ. ಡಾಕ್ಟ್ರನ್ನ ಚೇಂಜ್ ಮಾಡಬೇಕಾ, ಔಷಧ ಸೇವನೆ ಹೇಗಿದೆ, ಆಮೇಲೆ ಪೇಷಂಟ್ ಹೇಗೆ ಕೇರ್ ತಗೊಳ್ತಾ ಇದ್ದಾನೆ, ಇಮಿಡಿಯೇಟ್ಲಿ ಇರುತ್ತೆ ಇದೆಲ್ಲ. ಸೊ ಕೊನೆಯದಾಗಿ ನಾವು ಭಗವಂತರನ್ನು ಪ್ರಾರ್ಥನೆ ಮಾಡು ಅಂತ ಹೇಳ್ತೇವೆ. ಇಷ್ಟು ಬಿಟ್ಟರೆ ಈ ಹೆಲ್ತ್ ವಿಷಯದಲ್ಲಿ ದೊಡ್ಡ ಕ್ವಿಕ್ ಫಿಕ್ಸ್ ಏನಿಲ್ಲ. ಪ್ಯೂರ್ಲಿ ಭಗವಂತನನ್ನು ರಿಕ್ವೆಸ್ಟ್ ಮಾಡಿಕೊಳ್ಳೋದೆ. ಆದಷ್ಟು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತಂದರೆ ಆರೋಗ್ಯವಾದಂಥ ಹ್ಯಾಬಿಟ್ಸನ್ನು ಫಾಲೋ ಆಗಬೇಕು. ಮಾನಸಿಕವಾಗಿ ಶಾರೀರಿಕವಾಗಿ ಒಳ್ಳೆಯ ಆಹಾರವನ್ನು ತಗೊಂಡು ಒಳ್ಳೆಯ ಯೋಗವನ್ನು ಅಭ್ಯಾಸ ಮಾಡಿ ಧ್ಯಾನ ಮಾಡಿಕೊಂಡು ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಬೇಕು. ಶರೀರವನ್ನು, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಕೊಳ್ಳೋದು. ಅದಾಗಲಿಲ್ಲ, ಕ್ವಿಕ್ ಫಿಕ್ಸ್ ಅಂತಂದರೆ ಔಷಧವನ್ನು ತಗೊಳ್ಳೋದು, ಭಗವಂತನನ್ನು ಪ್ರಾರ್ಥನೆ ಮಾಡೋದು. ಇಷ್ಟು ಬಿಟ್ಟರೆ ಇದಕ್ಕೆ ಕ್ವಿಕ್ ಫಿಕ್ಸ್ ಏನೂ ಇಲ್ಲ. ಸೊ ಇದು ಹೆಲ್ತ್ಗೆ ಸಂಬಂಧಪಟ್ಟ ವಿಚಾರ. ಇನ್ನು ಪೂರ್ವ ಪುಣ್ಯ ಜಾಸ್ತಿ ಇತ್ತಂದ್ಕೊಳ್ಳಿ, ಜಾತಕದಲ್ಲಿ ಲಗ್ನ, ಪಂಚಮ, ನವಮ ಸ್ಥಾನ ಜಾಸ್ತಿ ಇದ್ದರೆ
ಅವರಿಗೆ ಕೆಟ್ಟ ದಶೆ ಬಂದ್ರೂ, ಒಳ್ಳೆ ಗೋಚಾರದಲ್ಲಿ ಅಥವಾ ದಶೆಯಲ್ಲಿ ಅನುಕೂಲ ಇಲ್ಲದ್ರೂ ಕೂಡ 1, 5, 9 ಚೆನ್ನಾಗಿದ್ರೆ ಅವನು ಎಲ್ಲವನ್ನು ಓವರ್ಕಮ್ ಮಾಡ್ತಾನೆ. ಇಂಥವರಿಗೆ ಜ್ಯೋತಿಷ್ಯ ಬೇಕಾಗಿಲ್ಲ, ಪೌರೋಹಿತರು ಬೇಕಾಗಿಲ್ಲ. ಅವನೆಲ್ಲವನ್ನು ತನ್ನಷ್ಟಕ್ಕೆ ತಾನೇ ಸಿದ್ಧ ಮಾಡಿಕೊಳ್ತಾನೆ. ಅದಕ್ಕೆ 1, 5, 9 ಚೆನ್ನಾಗಿದ್ರೆ ಅವನು ಕಂಟೆಂಟ್ಮೆಂಟ್ ಆಗಿರ್ತಾನೆ. ಕಂಟೆಂಟ್ಮೆಂಟ್ ಅಂದರೆ ಅರ್ಥ ಏನು? ಇನ್ನು ಸಮಸ್ಯೆ ಇಲ್ಲ ಅಂತ ಅರ್ಥ. ಸೊ ಈ ಥರ ಮಾಡ್ಬೋದು. ಸೊ ಇದು ತೃಪ್ತಿ, ಜೀವನದಲ್ಲಿ ಎಲ್ಲವನ್ನು ಮಾಡಿ ತೃಪ್ತಿ ಬೇಕು. ಎಜುಕೇಷನ್ ತೃಪ್ತಿ ಬೇಕು, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ, ದಾಂಪತ್ಯ ಜೀವನ ಸಂತೃಪ್ತಿ, ಸಂತಾನ ಅದು ತೃಪ್ತಿ, ಎಲ್ಲದಕ್ಕೂ ತೃಪ್ತಿ ಬೇಕು. ತೃಪ್ತಿ ಬೇಕು ಅಂತಂದರೆ ಜಾತಕದಲ್ಲಿ 1, 5, 9 ಚೆನ್ನಾಗಿರಬೇಕು. 1 ನಾನು, 5 ನನ್ನ ತಿಳುವಳಿಕೆ ಅಂದರೆ ಜ್ಞಾನ ಬೇಕು. 9 ಅಂತಂದರೆ ಉಪಾಸನೆ. ಭಗವದ್ಗೀತೆಯಲ್ಲಿ ಇದೇ ಬರುತ್ತೆ. ನಾವು ಹೇಗೆ, ನಮ್ಮ ಉಪಾಸನೆ ಹೇಗಿರಬೇಕು, ನಮ್ಮ ಸಾಧನೆ ಹೇಗಿರಬೇಕು. ಜ್ಞಾನ ಇಲ್ಲದೆ ಯಾವುದು ಮಾಡೋಕ್ಕೂ ಆಗಲ್ಲ. ಜ್ಞಾನ ಕರ್ಮ ಸಾಮರಸ್ಯ ಯೋಗ 5ನೇ ಅಧ್ಯಾಯದ ಅದೇ ಹೇಳ್ತಾ ಇದೆ. ಜ್ಞಾನವೂ ಬೇಕು, ಕರ್ಮವೂ ಬೇಕು. 5ನೇ ಮನೆ ಜ್ಞಾನ, 9ನೇ ಮನೆ ಕರ್ಮ. ಹಾಗಾಗಿ ನಾಲೆಡ್ಜನ್ನು ಬೆಳೆಸ್ಕೊಳ್ಬೇಕು. ಯಾರು ನಾಲೆಡ್ಜನ್ನು ಅಕ್ವೈರ್ ಮಾಡಿಕೊಂತ ಎಲಿವೇಟ್ ಆಗ್ತಾ ಇರ್ತಾನೋ ಅವನಿಗೆ ಸಮಸ್ಯೆಗಳು ಬರಲ್ಲ, ಬೇಗ ಪರಿಹಾರ ಮಾಡಿಕೊಳ್ತಾನೆ. ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಬರುತ್ತೆ, ಪರಿಹಾರ ಬೇಗ ಮಾಡಿಕೊಳ್ಳೋದೇ ಮೇನ್ ರೋಡ್. 1, 5, 9 ಯಾರ ಜಾತಕದಲ್ಲಿ ಚೆನ್ನಾಗಿರುತ್ತೆ ಅವನ ಸಮಸ್ಯೆಯನ್ನು ಅವನು ಬೇಗ ಪರಿಷ್ಕರಿಸ್ಕೊಳ್ತಾನೆ. ಬೇರೆ ಯಾರೂ ಅವನು ಸಪೋರ್ಟ್ ಬೇಕಾಗಿಲ್ಲ. ಈ 1, 5, 9 ಯಾರಿಗೆ ವೀಕ್ ಆಗಿರುತ್ತೆ ಅವರಿಗೆ ಒಬ್ಬ ಮಾರ್ಗದರ್ಶನ ಮಾಡಲಿಕ್ಕೆ ಒಬ್ಬ ಗುರು ಬೇಕು, ಜ್ಯೋತಿಷ್ಯ ಬೇಕು, ಪೌರೋಹಿತ ಬೇಕು, ಎಲ್ಲರೂ ಬೇಕಾಗ್ತದೆ. ಇದು ಜ್ಯೋತಿಷ್ಯದಲ್ಲಿ ಇದು ಸ್ವಾರಸ್ಯ. ಇಲ್ಲಿ ಇದು ನಮಗೆ ಮುಖ್ಯವಾಗಿ ರೆಮಿಡಿ ಅಂತಂಬೋದು ಸಪ್ರೇಟ್ ಟಾಪಿಕ್ ಇಲ್ಲ. ಆದರೂ ಕೂಡ ನಾವು ಒಂದು ಏನು ಹೇಳಬೇಕು ಯಾರನ್ನ ಕೇಳಿದಾಗ ಅಂತಂಬೋದಕ್ಕೆ ಈ ಅಪ್ರೋಚನ್ನು ನಾವು ಫಾಲೋ ಆಗ್ತೇವೆ. ಮೊದಲು ಅವನಲ್ಲಿ ಕಾನ್ಫಿಡೆನ್ಸನ್ನು ರೈಸ್ ಮಾಡಬೇಕು, ಆತ್ಮವಿಶ್ವಾಸವನ್ನು ಬೆಳೆಸಿ ಅವನು ಪ್ರಯತ್ನಶೀಲನಾಗುವುದಕ್ಕೆ ಯಾವ ರೆಮಿಡಿ ಆದರೂ ಹೇಳಿ. ಭಾಳಷ್ಟು ಜನ ರೆಮಿಡಿ ಹೇಳ್ತಾರೆ, ಪ್ರಯತ್ನನೇ ಮಾಡೋದಿಲ್ಲ ಅವನು. ನೀ ಏನು ಚಿಂತೆ ಮಾಡಬೇಡ, ಒಂದು ದೊಡ್ಡ ಹೋಮ ಮಾಡಿಬಿಡು, ನೀನು ಪ್ರಯತ್ನ ಮಾಡಿದ್ರೂ ಬಂದ್ಬಿಡ್ತದೆ. ಪ್ರಯತ್ನ, ಯಾವುದೇ ರೆಮಿಡಿ ಮಾಡಲಿ ಪ್ರಯತ್ನ ಮಾಡದೇ ಇದ್ದರೆ ಆಗೋದಿಲ್ಲ. ಪ್ರಯತ್ನ ಮಾಡಬೇಕು. ವಿವಾಹಕ್ಕೆ ಸಂಬಂಧಪಟ್ಟ ರೆಮಿಡಿ ಮಾಡೋಣ, ಜೊತೆಗೆ ಪ್ರಯತ್ನ ಮಾಡಬೇಕು. ಡಾಕ್ಟರ್ ಔಷಧ ಕೊಡ್ತಾನೆ, ಅದು ಹೆಲ್ಪ್ ಮಾಡ್ತದೆ, ಜೊತೆಗೆ ಇವನು ಡೈಟ್ ಮೇಂಟೈನ್ ಮಾಡಬೇಕು. ಇಲ್ಲ ಡಾಕ್ಟರ್ ಕೊಡ್ತಾ ಇದ್ದಾನೆ, ಓಕೆ ಚೆನ್ನಾಗಿದೆ, ನಾನು ಹೇಗೆ ಬೇಕಾದ್ರೆ ಹಂಗಿರ್ತೇನೆ ಅಂತಂದರೆ ಅದು ಉಪಯೋಗ ಇಲ್ಲ. ಪುರುಷ ಪ್ರಯತ್ನ ತುಂಬ ಮುಖ್ಯ. ಪುರುಷ ಪ್ರಯತ್ನವನ್ನು ಸೂಚನೆ ಮಾಡುವಂಥ ಗ್ರಹ ಗುರು. ಅದಕ್ಕೆ ಯಾವುದೇ ಒಂದು ಶುಭ ಕಾರ್ಯ ಆಗಬೇಕಾದ್ರೆ ಗುರುಬಲ ಇದೆಯಾ ಇಲ್ವತ್ತು ನೋಡ್ತೇವೆ. ಗುರುಬಲ ಇದ್ದರೆ ಅನುಕೂಲ ಆಗ್ತದೆ, ಗುರುಬಲ ಇಲ್ಲದ್ರೆ ಪ್ರತಿಕೂಲ ಆಗ್ತದೆ. ಗುರುಬಲ ಇಲ್ಲದಾಗ ಏನು ಮಾಡಬೇಕು? ಪ್ರಯತ್ನ ಜಾಸ್ತಿ ಮಾಡಬೇಕು, ಜೊತೆಗೆ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು. ಇದೇ ರೆಮಿಡಿ. ಪ್ರಯತ್ನ ಜಾಸ್ತಿ ಮಾಡಿ ಅಂತ ಹೇಳ್ತೇವೆ, ಗುರುಗಳನ್ನು ಆರಾಧನೆ ಮಾಡಿ, ಗುರುಗಳ ಪ್ರದರ್ಶನೆ ಮಾಡಿ, ಸೇವೆ ಮಾಡಿ ಅಂತೇವೆ. ಸೇವೆ ಅಂತಂದರೆ ಈ ಪ್ರತಿಯೊಂದು ಮಠದಲ್ಲಿ ದೊಡ್ಡ ಬೋರ್ಡ್ ಇರುತ್ತೆ, ಸೇವಾ ಲಿಸ್ಟ್ ಅಂತ, ಮೆನು ಕಾರ್ಡ್, ಇದಕ್ಕಿಷ್ಟು ಇದಕ್ಕಿಷ್ಟು ಇದಕ್ಕಿಷ್ಟು. ಅದು ಮಾಡೋದಲ್ಲ, ಇವನ ಕಾಂಟ್ರಿಬ್ಯೂಷನ್ ಏನೋ ಇರಬೇಕು. ಆ ಥರ ಮಾಡಬೇಕು. ಆವಾಗೇ ಭಕ್ತಿ ಅಂತಂಬೋದು ಹುಟ್ಟುತ್ತದೆ. ಸೇವಾ ಲಿಸ್ಟ್ ನೋಡಿ ಸೇವೆ ಮಾಡಿಸಿದ್ರೆ ಭಕ್ತಿ ಅಂತಂಬೋದು ಹುಟ್ಟೋದಿಲ್ಲ. ಇದನ್ನು ಪರ್ಫೆಕ್ಟಾಗಿ ನಾವು ಗೈಡ್ ಮಾಡಬೇಕಾಗ್ತದೆ. ಇದು ರೆಮಿಡೀಸ್ ಸಂಬಂಧಪಟ್ಟ ಒಂದು ಅಡಿಷ್ನಲ್ ಕ್ಲಾಸ್ ಇದು. ಇದನ್ನು ಆದಷ್ಟು ಜಾಸ್ತಿ ಆಲೋಚನೆ ಮಾಡಿ, ಏನಾದರೂ ಪ್ರಶ್ನೆಗಳಿದ್ರೂ ನೀವು ಹಂಚಿಕೊಳ್ಳಿ. ಮುಂದೆ ಬರುವಂಥ ಅಡ್ವಾನ್ಸ್ಡ್ ಕ್ಲಾಸ್ಗಳೆಲ್ಲ ಕೂಡ ಇದೆಲ್ಲ ಬರ್ತಾ ಇರುತ್ತೆ. ಸಾಕಷ್ಟು ರೆಮಿಡಿಗಳೆಲ್ಲ ಕೂಡ ನಿಮಗೆ ಭಗವದ್ಗೀತೆಯಲ್ಲೇ ಬರುತ್ತೆ. ಹಾಗಾಗಿ ಭಗವದ್ಗೀತೆ ಕ್ಲಾಸಲ್ಲಿ ನೀವು ಜಾಸ್ತಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಆಲೋಚನೆ ಮಾಡಿ, ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂತಂಬೋದು ಆ ಕ್ಲಾಸಲ್ಲಿ ಚಿಂತನೆ ಮಾಡಿ ಅರ್ಥ ಮಾಡಿಕೊಂಡು ಸಮಸ್ಯೆ ಬಂದಾಗ ಯಾರಿಗಾದರೂ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಸೊ ಇವತ್ತು ಒಂದು 15 ನಿಮಿಷ ಜಾಸ್ತಿ ಪಾಠವನ್ನು ತಗೊಂಡಿದ್ದೇನೆ, ಕ್ಷಮೆ ಇರಲಿ. ಆಮೇಲೆ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ಅಡ್ವಾನ್ಸ್ಡ್ ಕ್ಲಾಸಸ್ನಲ್ಲಿ ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಮೋ ನಮಃ. ಹರೇ ಶ್ರೀನಿವಾಸ.